ಹುಡುಗ ಹುಡುಗಿ ಕೂತ್ಕೊಂಡು ಮಾತಾಡ್ತಾ ಇದ್ರೆ ಅಮ್ಮ ಬೈತಾ ಇರೋದು ದೇವಸ್ಥಾನದೋಳು. ಇದೇ ಕೆಲಸ ಇಲ್ಲದೆ ಅಲ್ಲಿ ಬೆಳಿಗ್ಗೆ ಎದ್ದು ಬಂದು ದವಾಕ ಮಲ್ಗೋನಲ್ಲ ಅಂಥವ್ರಿಗೆ ಹೇಳಿದ್ರೆ ಪ್ರಯೋಜನಕ್ಕೆ ಬರ್ತದೆ. ಯಾಕಂದರೆ ಈ ಹುಡುಗರು ಟೈಮ್ ಪಾಸ್ ಮಾಡಿದೆ ಕಾಲೇಜ್ಗೆ ಹೋಗದೆ ಅಂದರೆ ಏನೋ ದೇಶ ಅಂತ ಮುಳುಗೋಗಲ್ಲ. ಆದರೆ ಈ ಬಡ್ಡೆ ಕೆಲಸ ಮಾಡಿದ್ರೆ ದೇಶ ಮುಳುಗೋಗುತ್ತೆ. ಯಾಕಂದರೆ ಇವ್ರು ಸಂಪಾದನೆ ಮಾಡಿ ತಗೊಂಡು ಮನೆಗೆ ಹಾಕಬೇಕು. ಆ ಹುಡುಗರು ಅರ್ಧ ಗಂಟೆ ಡೈಲಿ ಅರ್ಧ ದಿವಸ ಓದಿದ್ರು ಸಾಕು, ಅಥವಾ 2 ದಿವಸ ವಾರದಲ್ಲಿ 3 ದಿವಸ ಬಂಕ್ ಮಾಡಿದ್ರು ನಡೆಯುತ್ತೆ. ಅಥವಾ ಕಾಲೇಜ್ಗೆ ಹೋಗದೆ ಪರ್ಸೆಂಟೇಜ್ ಸ್ಕೋರ್ ಮಾಡೋ ಜನಗಳು ಇದ್ದಾರೆ, ಮಾಡ್ಬೋದು. ಹೆಂಗೆ ಓದೋದು ಮುಖ್ಯ ಅಷ್ಟೇ, ಕಾಲೇಜ್ಗೆ ಹೋಗೋದಲ್ಲ ಮುಖ್ಯ. ಸ್ಕೋರ್ ಮಾಡೋದು ಮುಖ್ಯ, ತಿಳ್ಕೊಳ್ಳೋದು ಮುಖ್ಯ. ಆದರೆ ಬಡ್ಡೆ ಯಾರಿಗೆ ಏನು ಹೇಳ್ಬೇಕಂತ ಗೊತ್ತಿಲ್ಲ. ಅವ್ರ ಪರವಾಗಿ ಬೆಂಚಿ ಅಲ್ಲಿ ಊಟ ಕೊಡ್ತಾಯಿದ್ರಲ್ಲ, ದೇವಸ್ಥಾನದವ್ರು ಊಟ ಕೊಡ್ತಾರಲ್ಲ, ಯಾಕೆ ಕೊಡ್ತಾರೆ ಹೇಳಿ ಅವ್ರಿಗೆ? ಇಂಥ ಬೆಂಚ್ಗಳೆಲ್ಲ ಕೂತ್ಕೊಂಡೆಲ್ಲ ಬ್ಲಾಕ್ ಮಾಡ್ಕೊಳ್ತಿರೋದು. ಆಲ್ರೆಡಿ ಫೀಲ್ಡ್ ಫಾರ್ಮುಲಾ ಫೀಲ್ಡರ್ಸ್ ಅದು ಇದು ಕತೆ ಹೇಳ್ತಾ ಇರ್ತಿದಲ್ಲ, ಅದೆಲ್ಲ ಇದೆ. ಇವ್ರುಗಳ ಹತ್ರ ಊಟ ಇಸ್ಕೊಂಡು ಅವ್ರು ನನ್ನ ಸುತ್ತ ಕೂತ್ಕೊಂಡೆಲ್ಲ ಕಿರಿಕ್ ಮಾಡ್ತಾ ಇರ್ತಾರಲ್ಲ, ಮಾತಾಡೋದು, ಸಿಗರೇಟ್ ಸೇದೋದು ಹೋಗೇ ಬಿಡೋದು, ಸೊ ಮಾತಾಡ್ಕೊಂಡು ಸೌಂಡ್ ಮಾಡೋದು, ಆಮೇಲೆ ಎಲ್ಲ ಬೆಂಚ್ಗಳನ್ನೆಲ್ಲ ಬಲಿಕೊಂಡು ಜಾಗ ಫಿಲಪ್ ಮಾಡ್ಕೊಳ್ಳೋದು, ಇಂಥ ಕೆಲಸಗಳೆಲ್ಲ ಮಾಡ್ತಾರಲ್ಲ, ಅದಕ್ಕೆ ಅವ್ರಿಗೆ ಊಟ ಸಿಗೋದು. ಅವ್ರು ಊಟ ಕೊಡೋ ಅಂಥ ಕೆಲಸ ಕಾರ್ಯಗಳಿಗೆ ಊಟ ಕೊಡೋದು ಅವರು. ನಾನೇನು ಅವ್ರಿಗೆ ದೇವಸ್ಥಾನದವ್ರ ಪರವಾಗಿ ಯಾವ ಬಕೆಟ್ ಹಿಡಿಯಲ್ವಲ್ಲ, ಯಾರಿಗೂ ಬಕೆಟ್ ಹಿಡಿಯಲ್ಲ, ಅವ್ರು ಹೇಳಿದ ಕೆಲಸಗಳು ಮಾಡಲ್ಲ. ನನಗೆ ಯಾಕೆ ಊಟ ಕೊಡ್ತಾರೆ ಬಡ್ಡೆತ್ತವು? ಅದಕ್ಕೆ ಅವ್ರ ಪರವಾಗಿ ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಊಟ ಕೊಡ್ತಾರೆ. ಅದು ನನ್ನ ಎದುರಿಗೆ ಕರೆಕ್ಟಾಗಿ ಹುಡುಗರಿಗೆ ಬುದ್ಧಿವಾದ ಹೇಳೋದು ಅದು ಇದೆಲ್ಲ ಮಾಡ್ತಾಯಿದ್ದಾವಮ್ಮ. ಅದೆಲ್ಲ ಅವ್ರಿಗೆ ಪಾರ್ಕೆಲ್ಲ ಅವ್ರು ಕಂಟ್ರೋಲ್ಗೆ ತಗೊಳಕ್ಕೆ ಟ್ರೈ ಮಾಡ್ತಾಯಿದ್ದಾರೆ. ನನ್ನ ಪ್ರಕಾರ 99.99% ಅವ್ರದ್ದು ಅದೇ ಕೆಲಸ. ಅದರ ಪೂರ್ತಿ ಟೋಟಲ್ ಪಾರ್ಕ್ನ ಅವ್ರ ಕಂಟ್ರೋಲಿಗೆ ತೊಗೊಳಕ್ಕೆ ಟ್ರೈ ಮಾಡ್ತಾಯಿದ್ದಾರೆ ಅವರು. ಪ್ರಕಾಶ್ ಮೋಟರ್ಸ್ ಗಾಡಿ, ಪ್ರಕಾಶ್ ಬಾಲಂಗೋಚಿ ಪ್ರಕಾಶ್ ಇದೇ ಕಲರ್ ಗಾಡಿ ಓಡಿಸ್ತಾ ಇರೋದು. KA 54E8742 54E8742 ಪ್ರಕಾಶ್ ಇದೇ ಗಾಡಿ ಓಡಿಸೋದು. ಅದಕ್ಕೆ ಐಡೆಂಟಿಟಿ. ಅದರೇ ಪ್ರಕಾಶ್ ಹತ್ರ ಊಟ ದುಡ್ಡು ಕೇಳುವಂಥ, ಹೆಲ್ಪ್ ಕೇಳುವಂಥ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು. MB 7079 ರೈಟ್ ಹ್ಯಾಂಡ್ ಸೈಡ್ಗೆ ಹೋಗ್ತಾ ಇದೆ. ಹೋಯ್ತು ಆ್ಯಕ್ಚುಲಿ ಫ್ರೇಮಿಂಗಲ್ಲಿ ಇದೆ, ಫೋಕಸ್ ಆಗಿದೆ ಏನೋ ಗೊತ್ತಿಲ್ಲ. ಕಾರ್ದು ವೈಟ್ ಕಲರ್ ಕಾರ್, ಸುಜುಕಿ ಕಾರ್ ಮೇ ಬಿ. ವೆರಿ ಕ್ಲೋಸಪ್ಪಲ್ಲಿ ಹೋಗ್ತಾನೆ. ವೆರಿ ಕ್ಲೋಸಪ್ ಅಂದರೆ ಸೆಂಟ್ರಲ್ಲಿ ಹೋಗ್ತಿದ್ದೋ ನಾನು ಕಾರ್ನರ್ಲ್ಲಿ ಹೋಗ್ತಾ ಇದ್ದೀನಿ. ಈ ಕಡೆಗೆ ಲೈನ್ ಚೇಂಜ್ ಮಾಡ್ತಾನೆ, ಈ ಕಡೆಗೆ ನನ್ನ ಮುಂದಕ್ಕೆ ಬಂದು ಚೂರು ಜಸ್ಟ್ 1 ಇಂಚ್ ಡಿಸ್ಟೆನ್ಸಲ್ಲಿ ಹೋಗ್ತಾರೆ. ಬಟ್ ಇವಾಗ ಬೇಕಂತ ಪ್ರಕಾಶ್ ಬಾಲಂಗೋಚಿಗಳು ಸಿಕ್ಕಾಪಟ್ಟೆ ಅನಿಸುತ್ತೋ. ಅಲ್ಲಿಂದ ಇದರಿಂದನೂ ಆರ್ಗೇಟಿಂದನೂ ಆರ್ಗೇಟ್ ಅಲ್ಲ ಆ್ಯಕ್ಚುಲಿ ದೇವಸ್ಥಾನದಿಂದನೂ ಪ್ರಕಾಶನ ಬಾಲಗೋಚಿಗಳು ಜಾಸ್ತಿ ಜನ ಇದ್ದಾರೆ.
ಇಲ್ಲ ಯಾಕೆ ಕವರ್ ಮಾಡ್ತಿದ್ದೀನಿ ಅಂದರೆ ನಾನು ಇಲ್ಲಿ ನೀರು ಕುಡಿದೆ, ನೀರು ಕುಡಿದ್ಬಿಟ್ಟು ಈಗ ತಿರುಗ್ತೀನಿ, ಜಸ್ಟ್ ಒಂದೇ 1 ಇಂಚ್ ಡಿಸ್ಟೆನ್ಸಲ್ಲಿ ನಿಂತವನೇ ಬೆನ್ನಿದೆ, 1 ಇಂಚ್ ಡಿಸ್ಟೆನ್ಸಲ್ಲಿ ಸುಳವಾಗ ನನ್ನ ಬೆನ್ನಿಂದ ನಾನು ನಿಮ್ಗೆ ನೀರು ಕುಡಿಬೇಕಾದ್ರೆ ನನ್ನ ಬೆನ್ನಿಂದ 1 ಇಂಚ್ ಡಿಸ್ಟೆನ್ಸಲ್ಲಿ ನಿಂತಿದ್ದ. ಬ್ಯಾಗ್ ತೊಗೊಬಂದು ಕುತ್ಕೊಳ್ಳೋ ಜಾಗದಲ್ಲಿ ಇರ್ತಾರೆ, ಆ ಕಡೆ ನ್ಯೂಸ್ ಪೇಪರ್ ಹೋಗಿ ಬಂದಿರೋರು ಬ್ಯಾಗ್ ತೊಗೊಬಂದು ಕುತ್ಕೊಳ್ಳೋ ಜಾಗದಲ್ಲಿ ಇರ್ತಾರೆ. ಓಕೆ ಹಂಗಂತ ಬಿಟ್ಟು ಅವರು ಎಲ್ಲಿ ಕೂತ್ಕೊಳ್ತಾರೆ ಅಲ್ಲಿ ಇಟ್ಕೋಬೇಕಲ್ವ, ನನ್ನ ಪಕ್ಕ ಯಾಕೆ ತಂದಿಡಬೇಕು? ಹಾಂ ಏನಾದರೂ ಮಾಡ್ಕೊಳ್ಳಿ, ಅದಕ್ಕೆ ತೊಂದರೆ. ಒಟ್ಟಲ್ಲಿ ಬ್ಯಾಗ್ ತಂದು ನನ್ನ ಪಕ್ಕ ಇಡ್ತಾರೆ, ಅವ್ರ ಪಕ್ಕ ಇಟ್ಕೊಂಡು ಕೂತ್ಕೊಳ್ಳಿ ಅಷ್ಟೇ. ಅಲ್ಲಿ ಪಿಂಕ್ ಕಲರ್ ಬಟ್ಟೆ ಹಾಕ್ಕೊಂಡಿದ್ದಾನಲ್ಲ ಆ ಒಂದು ಬ್ಯಾಗ್ ನಂಬರ್ 1 ತೋರಿಸ್ಕೊಂಡು ಹೋಗ್ತಾ ಇದ್ದಾನಲ್ಲ ಅವ್ನು ಬ್ಯಾಗ್ ತಂದು ನನ್ನ ಪಕ್ಕ ಇಟ್ಬಿಟ್ಟು ಹೋಗಿ ಕೂತ್ಕೊಂಡು ಹೋಗ್ತಾನೆ. ಆ್ಯಕ್ಚುಲಿ ಇದು 2ನೇ ಸರಿ ಇನ್ಸಿಡೆಂಟ್ ನಡೀತಾ ಇರೋದಿಲ್ಲಿ. ನಾವು ಒಳಗಡೆ ಹೋಗಿ ಇನ್ಫಾರ್ಮ್ ಮಾಡಿ ಬಂದೆ, ಲೈಬ್ರರಿ ಅವ್ರು ಯಾರೂ ಇಲ್ಲ, ಅಲ್ಲಿ ಯಾರೋ ಒಂದು ಹುಡುಗ ಇರ್ತಾನಲ್ಲ ಯಾವಾಗಲೂ 24/7 ಓದ್ತಾ ಇರ್ತಾರಲ್ಲ ಅವ್ರುಗಳಿಗೆ ಇನ್ಫಾರ್ಮ್ ಮಾಡಿದೆ, ಅವ್ರೇನು ಆ್ಯಕ್ಷನ್ ತೊಗೊಂಡಿಲ್ಲ. ಅದು ವೀಡಿಯೋ ರೆಕಾರ್ಡ್ ಮಾಡಿದ್ದೀನಿ. ಇವನ ಹತ್ರ ಮಾತಾಡಿದೆ, ಅಲ್ಲೇ ಇರಲಿ ಅಂತ ಹೇಳ್ದೆ, ಅವ್ನ ಜೊತೆಲಿ ಮಾಡಿಕೊಂಡಿಲ್ಲ, ನನ್ನ ಪಕ್ಕ ಬಂದುಬಿಟ್ಟು ಕೂತ್ಕೊಂಡು ಹೋಗೋದು. ಆರ್ಗನೈಸ್ಡ್ ಇದು, ಪ್ರಕಾಶ್ ಟೈಟಲ್ ಥೀಮ್ ಅದು. ಅದೀಗ ನಾನು ಸ್ಲಿಪ್ಪರ್ ಬಿಟ್ಟೆ. ಸೋಲ್ ಸಿಗುತ್ತೆ ಟೆಕ್ಸ್ಟೈಲ್ ಇದೆ ನೋಡಿ, SOLSSA ಒಳ್ಳೆ ವಿಷಯ. ಈಗ ಆ್ಯಕ್ಚುಲಿ ಸ್ಟೋರಿ ಹೆಂಗೆ ಹೇಳೋದು ಅಂತ ಇದೆ, ಅದಕ್ಕೆ ವಿಷುವಲ್ ಬೇಕಿತ್ತು, ಸಿಕ್ಕೇ ಬಿಡೋದು. ಏನು ಕತೆ ಅಂದರೆ ಮಹಾಲಕ್ಷ್ಮಿ ಸ್ವೀಟ್ಸು ಬೆಳಗ್ಗೆ ಎದ್ದು ಕೂಡಲೇ ರೆಸ್ಯೂಮ್ ಕಳಿಸಿದ್ದೆ, ಇಮೇಲ್ ಕಳಿಸಿದ್ದೆ, 2 ನಂಬರ್ಗಳಿಗೆ ವಾಟ್ಸಪ್ ಕಳಿಸಿದ್ದೆ. 2ನೇ ಕಾಲ್ ಬಂದಿತ್ತು. ಫಸ್ಟ್ ಕಾಲ್ ಬಂದಿತ್ತು, ಇವ್ನು ನೋಡಿ ಫುಟ್ಬಾಲ್ ಬಿಟ್ಬಿಟ್ಟು ಕೆಳಗೆ ಬಿಡ್ತಾರದು ಪಿಕ್ಸರ್ ಇದು ತೀಟೆ ಅಂತಾರಲ್ಲ, ಇದಿದೆಯಲ್ಲ ಏನು. ಮಹಾಲಕ್ಷ್ಮಿ ಸ್ವೀಟ್ಸರು ಫೋನ್ ಮಾಡಿದರು, ನನ್ನ ಮೊಬೈಲ್ ಚಾರ್ಜ್ ಇಟ್ಟೋಗಿದ್ನಲ್ಲ ಆವಾಗಲೇ ಫೋನ್ ಮಾಡಿದರು. ಫಸ್ಟ್ ಕಾಲ್ ಮಿಸ್ ಆಗಿತ್ತು, ಸೆಕೆಂಡ್ ನನಗೆ ಔಟ್ ಗೋಯಿಂಗ್ ಕಾಲ್ ಫೆಸಿಲಿಟೀಸ್ ಅಲ್ಲ, ಸೊ ಇವಾಗ ಸುಮ್ಮನಿದ್ದೆ. ಈಗ ಸ್ವಲ್ಪ ಹೊತ್ತಲ್ಲಿ ಫೋನ್ ಮಾಡಿದರು. ಮಾಡಿಬಿಟ್ಟು ಯಾರೋ ವ್ಯಕ್ತಿ ಹೆಸರೇ ಕೇಳಲಿಲ್ಲ, ಮರ್ತೋಯ್ತು. ಆ್ಯಕ್ಚುಲಿ ನಾನು ವ್ಯಕ್ತಿ ಹೆಸರು ಕೇಳಲೇ ಇಲ್ಲ ಅಂದರೆ ಆ ವ್ಯಕ್ತಿ ಯಾವ ರೇಂಜಿಗೆ ಮಾತಾಡಿರಬೇಕು ಲೆಕ್ಕ ಹಾಕಿ. ಹೌದು, ಯಾವುದೋ ಹೆಸರು ಬರೆದಿಟ್ಕೊಟ್ಟಿದ್ದೀನಪ್ಪ, ಪಬ್ಲಿಷರ್ ಹೆಸರು ಪರಶಿವಪ್ಪ.
ಪರಶಿವಪ್ಪ ಬುಕ್ ಪಬ್ಲಿಷರ್ ಅವನು ಯಾರೋ ಮಹಾಲಕ್ಷ್ಮಿ ಸಿಲ್ಸ್ ಕೊಟ್ಟಿದ್ದು, ಯಾರೋ ಪರಮೇಶಿವಪ್ಪ ಅಂತ ಒಬ್ಬರು ಫೋನ್ ನಂಬರ್ ಕೊಡ್ತೀವಿ, ಅಲ್ಲಿ ಬುಕ್ ಪಬ್ಲಿಷ್ ಮಾಡೋದು ಪಬ್ಲಿಷರ್ ಅವನು. ನನಗೆ ಹೀಗೆ ಅವರೆಲ್ಲ ನೋಡ್ಕೊತಾರೆ ಅಂದ್ಕೊಂಡು ಅಲ್ಲಿ ಮುಂದೆ ನಿಂತಿದ್ದಲ್ಲ ಗಾಡಿ KF55H 5510 55H 5810 ದುರ್ಗಾ ಪರಮೇಶ್ವರ ದೇವಸ್ಥಾನ ಪೂಜೆ ಬರ್ತಾನೆ. ಸೊ ಅದೇ ಪರಶಿವಪ್ಪ, ಅದೇ ಸ್ವಲ್ಪ ಮಾತಾಡ್ತಾ ಇದ್ದೀನಿ ಇಷ್ಟಾಗ. ಪರಶಿವಪ್ಪ ಪಬ್ಲಿಷರಲ್ಲಿ ಕೊಡ್ತೀವಿ, ಅವರೆಲ್ಲ ನೋಡ್ಕೊಳ್ತಾರೆ, ನೀವು ಯಾವುದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ, ಫೋನ್ ಮಾಡಿ ಮಾತಾಡಿ ನೋಡಿ ಅಂತ ಹೇಳಿದ್ರು. ನಾನು ಅವರು ಸರಿ, ನನಗೆ ಬುಕ್ ಪಬ್ಲಿಷ್ ಮಾಡೋ ಪಬ್ಲಿಷರ್ ಏನು ಬೇಕಿಲ್ಲ, ನನಗೆ ಡಿಸೈನಿಂಗ್ ಬರುತ್ತೆ ಅಂತ ಹೇಳಿದೆ ಅಷ್ಟೇ. ಅಷ್ಟಕ್ಕೆ ಅವನು ಫಸ್ಟು ನೀವು ಬುಕ್ ಬಗ್ಗೆ ಏನೋ ಬರೆದಿದ್ದೀರಿ ಅಂತ ಗೌರವ ಕೊಟ್ಟು ಮಾತಾಡ್ತಾ ಇದ್ದೀವಿ, ಇಲ್ಲ ಬುಕ್ ಬರೆದಿದ್ದೀರಿ ಅಂತ ಹೇಳ್ತಾ ಇದ್ದೀವಿ, ಅದಕ್ಕೆ ಗೌರವ ಕೊಟ್ಟು ಮಾತಾಡೋದನ್ನು ಕಲ್ತ್ಕೊಳ್ಳಿ, ಹಂಗೆ ಹಿಂಗೆ ಅಂತ ಮಾತಾಡೋದು. ಅಂದರೆ ಗೌರವ ಕೊಟ್ಟು ಮಾತಾಡ್ತಿದ್ದೀವಲ್ಲ, ನೀವು ಬುಕ್ ಬರೆದಿದ್ದೀರಾ, ಅದಕ್ಕೆ ಸಪೋರ್ಟಿಂಗ್ ಹೆಲ್ಪ್ ಮಾಡೋಣ ಅಂತ ಹೇಳಿಬಿಟ್ಟು ನಾವು ಫೋನ್ ಮಾಡ್ತಾ ಸಪೋರ್ಟ್ ಮಾಡ್ತಾಯಿದ್ದೀವಿ, ಅವ್ರಿಗೆ ಪಬ್ಲಿಷರ್ ಪ್ರೊವೈಡ್ ಮಾಡೋ ಪ್ರಯತ್ನ ಪಡ್ತಾಯಿದ್ದೀವಿ, ಅದಕ್ಕೆ ಗೌರವ ಕೊಡೋದಕ್ಕೆ ಕಲ್ತ್ಕೊಳ್ಳಿ ಮೊದಲು ಅಂತ ಮಾತಾಡ್ತಾನೆ ಸೋಳ ಮಗ ಅವನು. ಓಕೆನಾ? ಆಮೇಲೆ ಇನ್ನೊಂದೇನು ಹೇಳೋದೇನಂದರೆ, ಸರಿ ಆಯಿತು ಮುಂದಕ್ಕೆ ಏನು ಮಾತಾಡ್ತಾನೆ ನೋಡೇ ಬಿಡೋದ ಅಂದ್ಕೊಂಡು ಆಯಿತು ಸೈಲೆಂಟಾಗೇ ಇದ್ದ. ಸರಿ ಆಯಿತು ನೋಡೋದ, ಹ್ಞೂ ಅಂತ ಅಂದ್ಕೊಂಡೆ, ಅವ್ನು ಹೇಳೋದಕ್ಕೆಲ್ಲ ಹ್ಞೂ ಅಂತ ಅಂದ್ಕೊಂಡೆ. ನಂಬರ್ ಯಾವುದು ಕಳಿಸಿಲ್ಲ ಅವನು ಇನ್ನೂ. ಆಮೇಲೆ ಹೇಳೋದೇನಾದರೆ, ಸರಿ ಈಗ ನೀವು ನನಗೆ ಮೀಡಿಯಾದಲ್ಲಿ ಕೆಲಸ ಮಾಡ್ತಿದ್ದೆ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತೀರಲ್ಲ, ಸೊ ಈಗ ನಮ್ಮದು ಯಾವುದು ಮೀಡಿಯಾ ಅದು ಇದು ಇಲ್ಲ, ನಾವು ಡಿಸೈನಿಂಗ್ ಬರ್ತಿದೆ ಅಂತ ಹೇಳಿದ್ರಲ್ಲ, ಸೊ ಡಿಸೈನಿಂಗ್ ಇದಿದೆ ಏನು, ನಾವು ಡಿಸೈನಿಂಗ್ ಕೆಲಸಗಳೆಲ್ಲ ಮಾಡಿಸ್ತೀವಿ, ಆದರೆ ಅದು ಫುಲ್ ಟೈಮ್ ಜಾಬ್ ಇರೋದಲ್ಲ, ಪಾರ್ಟ್ ಟೈಮ್ ಜಾಬು, ಅಂದರೆ ಫ್ರೀಲ್ಯಾನ್ಸರ್ಸ್ ಥರ ಕೆಲಸ ಮಾಡಬೇಕು. ಸೊ ನೀವು ಡಿಸೈನ್ ಕೆಲಸಗಳು ಆಳು ಮೂಳು ಮಾಡಿಕೊಟ್ರೆ ನಾವು ಫ್ರೀಲ್ಯಾನ್ಸರ್ಸ್ ಥರ ಪೇಮೆಂಟ್ ಮಾಡ್ತೀವಿ, ಫುಲ್ ಟೈಮ್ ಕೆಲಸಗಳು ಯಾವುದೂ ಇಲ್ಲ ಅಂತ ಹೇಳ್ದ. ಫುಲ್ ಟೈಮ್ ಕೆಲಸ ಯಾವುದೂ ಇಲ್ಲ ಅಂದಮೇಲೆ ಬೋಳ್ಸಕ್ಕೆ ಹಾಕಿದ್ನ ಅವನು ರೆಸ್ಯೂಮ್ ಇದನ್ನು ಹೈರಿಂಗ್ ಅಂತ. ಆ್ಯಕ್ಚುಲಿ ಹತ್ರ ಕಾಲ್ ರೆಕಾರ್ಡಿಂಗ್ ಮಾಡೋಕ್ಕೆ ಆಪ್ಷನ್ ಇಲ್ಲ ಮೊಬೈಲಲ್ಲಿ, ಯಾಕೆಂದರೆ ಇದು ಅನೌನ್ಸ್ ಮಾಡಿಬಿಡುತ್ತೆ. ಕಾಲ್ ರೆಕಾರ್ಡ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಯುವರ್ ಕಾಲ್ ಹ್ಯಾಸ್ ಬಿನ್ ರೆಕಾರ್ಡೆಡ್ ಹಂಗೆ ಹಿಂಗೆ ಅಂದ್ಕೊಂಡು ಏನೋ ಪಬ್ಲಿಷ್ ಹೊಡೆದ ಬಡ್ಡಿ ಬಗ್ಗೆ ಕಾಲ್ ರೆಕಾರ್ಡ್ ಮಾಡೋ ಆಪ್ಷನ್ಸ್ ಇಲ್ಲ. ಸೊ ಹೀಗಾಗಿ ಮಾತಾಡಿದ್ದು ಅವ್ಳು ಅಂದ್ಕೊಂಡೆ. ನಾನು ಆ್ಯಕ್ಚುಲಿ ಬೆಳಗ್ಗೆನೇ ನಾನು ರೆಸ್ಯೂಮ್ ಪಾಸ್ ಮಾಡಾದ್ಮೇಲೆ ಇದ್ರ ಹತ್ರ ದುರ್ಗಾ ಪರಮೇಶ್ವರ ದೇವಸ್ಥಾನ ಹತ್ರ ಕಾಣಿಸ್ಕೊಳ್ತಿದೆ, ಮಹಾಲಕ್ಷ್ಮಿ ಸ್ವೀಟ್ಸ್ದು ಇದು ಕಾಣಿಸ್ಕೊಳ್ತು, ಏನು ಪಿಕಪ್ ಟ್ರಕ್ ಕಾಣಿಸ್ಕೊಳ್ತು, ಬಾಡ್ ಕ್ರಿಯೇಟಿವ್ ಪಿಕಪ್ ಟ್ರಕ್ ಕಾಣಿಸ್ಕೊಳ್ತು. ಸೊ ಪಿಕಪ್ ಟ್ರಕ್ ಕಾಣಿಸ್ಕೊಂಡಾಗ ನಾನು ಗೆಸ್ ಮಾಡಿದೆ ಇವ್ರದ್ದು ಇದ್ದಿದ್ದೆ ಅಂತ. ಅದು ಅಲ್ಲದೆ ಅಭಿಷ್ ಗೌಡದು ಯಾವುದೋ ಒಂದು ಸುಸುಕಿ ಇಗ್ನಿ 2 ಕೋಟಿ ರೂಪಾಯಿ ಎಷ್ಟು ಬೇಸಿಕ್ ಕಾರ್, ಅದು ಎಂಟ್ರಿ ಲೆವೆಲ್ ಹ್ಯಾಚ್ ಬ್ಯಾಗ್ಗೆ 2 ಕೋಟಿ ರೂಪಾಯಿ ನಂಬರ್ ಪ್ಲೇಟ್ ತೊಗೊಂಡಿದ್ದಾರೆ. DDC 001 ಇರಬೇಕು, ನಾಟ್ ಶ್ಯೂರ್. DDC ಅಂದರೆ ABCD ಬರುತ್ತಲ್ಲ, D ಫಾರ್ ಡಾಗ್, DDC, C ಫಾರ್ ಕ್ಯಾಟ್, D ಮತ್ತು C ನಂಬರ್ 1. ಅದು ಆ್ಯಕ್ಚುಲಿ ಡೆಲ್ಲಿದಂತೆ ಅದು ಸ್ಟೋರಿ, ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಿಲ್ಲ. ಸೊ ರಿಲೇಟೆಡ್ ಇದು ಅಭಿಷ್ ಗೌಡ. ಆ್ಯಕ್ಚುಲಿ ಫೋನ್ ಮಾಡಿದ್ದೊಂದು ಆ್ಯಕ್ಚುಲಿ ವಿಡಿಯೋ ಕಾಲ್, ಇವತ್ತಿಂದು ಎವ್ರಿಡೇ ಸ್ಟೋರಿ ಮಾಡ್ತೀನಲ್ಲ ಅವಾಗ ಅಪ್ಡೇಟ್ ಮಾಡ್ತೀನಿ. ಸ್ಕ್ರೀನ್ಶಾಟ್ಸ್ ಎಲ್ಲ ಕಳಿಸಿದ್ದು, ವಾಟ್ಸಪ್ ನಂಬರು ಅದು ಇದು, ಅವ್ರು ಅಲ್ಲಿ ಇನ್ಕಮಿಂಗ್ ಬಂದಿದ್ದು ಕಾಲ್ದೆಲ್ಲ ಸ್ಕ್ರೀನ್ಶಾಟ್ ಅಪ್ಡೇಟ್ ಮಾಡ್ತೀನಿ, ಸ್ಕ್ರೀನ್ ರೆಕಾರ್ಡೇ ಮಾಡ್ತೀನಿ. ಸ್ಕ್ರೀನ್ಶಾಟ್ ಬೇಡ, ಯಾಕಂದರೆ ವೀಡಿಯೋ ಎಡಿಟ್ ಮಾಡಿಬಿಟ್ಟು ಅವ್ರು ಅಂದ್ಬಿಡ್ತಾರೆ, ಸ್ಕ್ರೀನ್ ರೆಕಾರ್ಡಿಂಗೇ ಕಳಿಸ್ತೀನಿ. ಸ್ಟೋರಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಿಲ್ಲ, ಸೇಮ್ ಟೈಮ್ ಪಂಚ್ ಮತ್ತು ಅಲ್ಲಿ ಕುಬುದ್ರಕದೆಲ್ಲ ಬಾಲಗೋಚಿ ಹೋಗ್ತಿದ್ದಾನೆ ಸೈಕಲಲ್ಲಿ. ಇದು ಪಂಚ್ ಇವಿ ಪುಟ್ಟಸ್ವಾಮಿಯವರ ಪಂಚ್, ಅದೇನಕ್ಕೆ ಆ ಕಡೆ ಹೋಗ್ತಿರೋದು ಇವು ಪ್ರಕಾಶ್ ಹತ್ರ ಹೋಗಿ ದುಡಿಸ್ಕೊಂತ. ಆ್ಯಕ್ಚುಲಿ ಅಲ್ಲಿ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ನಾನು, ಸ್ವಲ್ಪ ಒಂದು ಅರ್ಧ ರೈಸ್ ಬಾತ್ ಸಿಕ್ತು ಬೆಳಗ್ಗೆ. ಫಸ್ಟು ಯಾರೋ ಕೊಟ್ಟಿದ್ದು, ಅದು ತಿಂದಮೇಲೆ ಹೆವಿ ನಿದ್ದೆ ಬಂತು. ಯಾವ ರೇಂಜ್ ನಿದ್ದೆ ಮಾಡಿದ್ದೀನಿ ಅಂದರೆ, ತಿಂದ ತಕ್ಷಣ ನಡ್ಕೊಂಡು ಹೋಗೋಕ್ಕಾಗ್ತದೆ, ತೂರಾಡ್ತಾ ಇದ್ದೆ ನಾನು. ಸೊ ಹೋಗಿ ಪಾರ್ಕಲ್ಲಿ ಮಲ್ಕೊಂಡು ನಿದ್ದೆ ಹೊಡ್ಕೊಂಡು 1 ಗಂಟೆಗೆ ಎದ್ದು ಇಲ್ಲಿಗೆ ಬರೋಷ್ಟೊಳಗೆ 1:30 ಆಗಿತ್ತು. ಊಟ ಯಾವುದು ಸಿಕ್ಕಿಲ್ಲ. ಈಗ ಗೋಡನ್ಗೆ ಹೋಗ್ಬೇಕಂತೆ, KA 3917 ಯಾವ್ದಾದ್ರು ನಾಯಿ ಕಳ್ಸೋದ, ತುಣ್ಣೆ ಉಳ್ಳಿ ಒಂದು, ಅಥವಾ ಹಿಂಗೆ ಯಾರ್ದಾರು ಕೊಡ್ಸೋದ, ಶ್ಯೂರ್ ಅದು ಶ್ರುತಾದೆ ಗಾಡಿ, ಅದು ಸ್ಕೋಡಾ ಗೌಡ. ನಾನೇ ಸ್ಕೋಡಾಗೆ ಗೌಡ ಕಮ್ಯುನಿಟಿಗೆ ಸ್ಕೋಡಾ ಇರಲಿ ಅಂತ ಹೇಳಿದೆ, ಆದರೆ ನನಗಿಂತ ಮುಂಚೆ ಕುಮಾರಸ್ವಾಮಿ ಹೋಗಿ ಸ್ಕೋಡಾ ಕಂಪ್ನಿಯಲ್ಲಿ ಪಾದಾರ್ಪಣೆ ಮಾಡ್ಬಿಟ್ಟು ಬಂದ್ಬಿಟ್ಟಾರೆ. ಮತ್ತು ಶ್ರುತಾ ಬಳ್ಳಾಳ್ ಇದು ಕೂಡ ತೊಗೊಬಿಟ್ಟವಳೆ, ಸ್ಕೋಡಾ ಕಾರ್ ಕೂಡ ತೊಗೊಬಿಟ್ಟವಳೆ. ಅದು ಅಷ್ಟೇ ಚೆವರ್ಲೆಟ್ ಗಾಡಿ ಇದೆಯಲ್ಲ, UV ಅವ್ವ ಅಂತ ಏನೋ ಬರ್ತದೆ, ಐ ಲವ್ ಕರ್ನಾಟಕ ಅಂತ. ಕರ್ನಾಟಕ ಬರ್ತೀನಿ ಬಿಟ್ಟು ಬರ್ತೀವಿ ಅಂತಂದರೆ ಗಾಡಿ ಚೆವರ್ಲೆಟ್. ನನಗೆ ಶೋ ನನಗೆ ಹ್ಯಾಚ್ ಪೂರ್ತಿ ಗೊತ್ತಿಲ್ಲ. 45M320.
ಆ್ಯಕ್ಚುಲಿ ಅವರು ಶಾಸ್ತ್ರ ಓದಿರ್ಬೇಕು. ಶೆವರ್ಲೆಟ್ದು AVEO UA ಏನೋ ಇದೆ. ಪ್ರಕಾಶ್ ಗಾಡಿಗಳು ಪ್ರಕಾಶ್ ಅಂತ ಬೇರೆ ಇದೆ. ಅದೇ ಆಟಿಟ್ಯೂಡ್ ಕಟ್ ಕೊಡ್ತಾರೆ. ಊಟ ಸಿಕ್ಕಿಲ್ಲ, ಪ್ರಕಾಶ್ ಹತ್ರ ಹೋಗಿ ಇಸ್ಕೊಡ್ತಾರೆ. ಇದರ ಕನ್ನಡ ಭಾಳ ಗೊತ್ತಿದೆ. ಅಂದರೆ ಅವರು ಚೆನ್ನಾಗಿ ನೋಡ್ಕೊಬರ್ತಾರೆ ಅಂತ. ಅವರು ಚೆನ್ನಾಗಿ ನೋಡ್ಕೊಂಡ್ರೆ ಅದು ಕುದುರೆ ಕಣ್ಣನ್ನು ಮತ್ತು ಅವ್ರದ್ದೆಲ್ಲ ಇದು ಟೀಮ್ ಬಂದೆಲ್ಲ ರಾತ್ರಿ ನೋಡ್ಕೊಂಡ್ರೆ ಅವ್ರದ್ದು ಅದೇ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಇದರದ್ದೇ ನೋಡೋಣ ಅಂತ ಉಳಿಸೋದು ನೋಡಿ ಪ್ರಯತ್ನ ಅಂದರು. ಆ್ಯಕ್ಚುಲಿ ಇಂಥವ್ರಿಗೆ ಕೆಲಸ ಸಿಗ್ತದೆ, ಅದರಿಗೆ ಕೆಲಸ ಸಿಗೋದಿಲ್ಲ. ಪಾರ್ಟ್ ಟೈಮ್ ಕೆಲಸ ಕೊಡ್ತೀನಿ, ಫುಲ್ ಟೈಮ್ ಕೆಲಸ ಯಾವುದೂ ಇಲ್ಲ ಅಂತ. ಅದು ಫ್ರೀಲ್ಯಾನ್ಸರ್ಸ್ ಪಾರ್ಟ್ ಟೈಮ್. A581 K09 ಪಬ್ಲಿಕ್ ಕ್ಯಾರಿಯರ್, ಪಬ್ಲಿಕ್ ಟಿವಿ KA21B1341 ಪಬ್ಲಿಕ್ ಟಿವಿ. ಏನು ಇದ್ರ ಬಗ್ಗೆ ಏನು ಹೇಳೋ ಅವಶ್ಯಕತೆ ಇಲ್ಲ. A5074 KA55 ಹೋಗ್ತಾ ಇರೋದು ಯೂಟರ್ನ್ ಉಲ್ಟಾ ಹೋಗ್ತಾವೆ. ನಾನು ರೈಟ್ ಸೈಡ್ ಇಂಡಿಕೇಟರ್ ಹಾಕ್ಬಿಟ್ಟು ಲೆಫ್ಟ್ ಸೈಡ್ಗೆ ಹೋದ. ಶೈನ್ ಗಾಡಿ ಅದು. ಅಗೇನ್ ಪಂಚ್ 51 MU4-3 ಗಾಡಿ. ಪಂಚ್ ಹೊಡಿ ಅಂತ ಫಸ್ಟ್ ಬದಲು ಹೊಡಿ ಅಂತ ಪಂಚ್ ರಾವಣ ಅದೇ ಹೊಡೆದಾಡಬೇಕು. ಅದು ಇಂಡಿಯಾ ಟಿ ವಿ ಸತೀಶ್ ಕೆಲ ಬರೀತಾರೆ ಒಂಥರ ಕಾಲ ಗೊತ್ತಿದೆ ಆರ್ಗನೈಸಲ್ಲ ಅದು. KL55 AG844 ವಯಸ್ಸಾಗ್ತಿದೆ ಅಂತ. ಏಜ್ ಸುರೇಶ್ ರಬಾಲ ಮುಚ್ಚಲ್ಲಿ K09 ಅದು. ಸಾರಿ KA09 ಅಲ್ಲ, SUV09. ಅಂದರೆ ಅದರಿಗೆ ವಯಸ್ಸಾಗ್ತಿದೆ ಅಂತ, ಏಜ್ ಬಾರ್ ಅಂತ. ಏಜ್ ಬಾರ್ ಆಗಿದೆ, ಯಾರು ಕೆಲಸ ಕೊಡೋಲ್ಲ ಅಂತ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡ್ತಿರೋದು. ಆ್ಯಕ್ಚುಲಿ ಈ ಮಾತು ನಮ್ಮ ಮೊದಲು ನನಗೆ ಹೇಳಿದ್ದು ಯಾರು ಅಂದರೆ ಸುರೇಶ್ ಅವರು. ಅದಕ್ಕೆ ಬ್ಯಾಟ್ರಿ ಬರ್ತಾಯಿತ್ತು. ಆ್ಯಕ್ಚುಲಿ ನನ್ನ ಮೊಬೈಲ್ ಕೂಡ 90% ಚಾರ್ಜ್ ಮಾಡಿಕೊಟ್ಟಿದ್ದು. ಉದಾಹರಣೆ ಕೂಡ ಮಗ ಕ್ಯಾಪಿಟಲ್ ಪಬ್ಲಿಕ್ ಸ್ಕೂಲ್ C360. ಅದು ಆ್ಯಕ್ಚುಲಿ ಗೊತ್ತಿಲ್ಲ, ಬೇಬಿ ಪಬ್ಲಿಕ್ ಟಿವಿ ಏನಾದ್ರು ಹೋಗೋದು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾವ್ರ. ಮಂಜು 94 ಮಂಜು, ದುರ್ಗಾ ಪರಮೇಶ್ವರಿ ಮಂಜು ಮತ್ತು ಬ್ಯಾಕ್ಸ್ ಬಂದಿಲ್ಲ ಇವ್ರಿಗೆ. ಹೌದು, ಇದಕ್ಕೆ ಪಬ್ಲಿಕ್ ಟಿವಿಗೆ ಕೆಲಸಕ್ಕೆ ಕರೀತಾ ಇರೋದು. ಆ್ಯಕ್ಚುಲಿ 881999 K09 ಇದು ಹೇಳೋ ಅವಶ್ಯಕತೆ ಅಲ್ಲ. ಮಹಾಲಕ್ಷ್ಮಿ ಸ್ವೀಟ್ಸ್ ಇದೆಯಲ್ಲ, ಅಲ್ಲಿ ಆ ಹುಡುಗ ಹಿಂಗೆ ಪೈಪ್ ಹಿಡ್ಕೊ ಓಡಾಡ್ತಾ ಇದ್ದ. ಊಟ ಕೊಡ್ತಾರಲ್ಲ ಅಲ್ಲಿ ಹುಡುಗ ಹಿಂಗೆ ಪೈಪ್ ಹಿಡ್ಕೊ ಓಡಾಡ್ತಾ ಇದ್ದ. ಆ್ಯಕ್ಚುಲಿ ಅದಕ್ಕೆ ದುರ್ಗಾ ಪರಮೇಶ್ವರಿ ಅವರು ಊಟ ಕೆಲಸ ಯಾಕಾಗಲಿಲ್ಲ ಅದಕ್ಕೆ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ. ಕುರ್ಸಾಬೇಕು ತಿರುಗಿ ಬೇಕಾಗ್ತಿರೋದು ಪ್ರಕಾಶ್ ಬಾಲಗೋಚಿ. ರೆಡ್ ಬಿಲ್ಕೊಳ್ತಾರೆ. KA09
KA09 EY 2128 ಇದ್ದಾರೆ. ಸ್ಕೂಟಿ ಬಂದೆ ಅವನು ಅಲ್ವಾ ಗೊತ್ತಿಲ್ಲ. ಪ್ರಕಾಶ್ ಹತ್ರ ದುಡ್ಡಿಸ್ಕೊಂಡು ಅವನ ಗಾಡಿ ಅದು. ಪ್ರಕಾಶ್ ಹತ್ರ ದುಡ್ಡಿಸ್ಕೊಂಡು ಡ್ರೆಸ್ ತೊಗೊಳಕ್ಕೆ ಹೋಗ್ತಿದ್ದಾರಲ್ಲ, ಅದಕ್ಕೆ ಅವ್ನು ತೊಗೊಳ್ತಾ ಇದ್ದಾರೆ. ಬಹುಶಃ ಅಲ್ಲಿ ಬ್ರೆಡ್ ಸಿಗೋದಿಲ್ಲ, ಪ್ರಕಾಶ್ ಸಿಗೋದಿಲ್ಲ, ಸಿಕ್ಕಿದ್ರೆ ಬ್ರೆಡ್ಡಿಗೆ ದುಡ್ಡು ಕೊಡೋದಿಲ್ಲ ಅಂತಾರೆ. ಆಟಿಟ್ಯೂಡ್ ಚೆಕ್ ಮಾಡ್ತಿದ್ದಾರೆ. ಬೇಕಂದ್ರೆ ಹೋಗಿ ಬರ್ತೀನಿ. 2 ಕೆಲಸ ಆಗುತ್ತೆ ಹೋದ್ರೆ. ಒಂದು ಅವ್ರ ಫೋನ್ ನಂಬರ್ ಕೊಡ್ತೀರಿ ಅಂದಲ್ಲ, ಯಾಕಪ್ಪ ಪಬ್ಲಿಷರ್ದು ಅವ್ನ ಫೋನ್ ನಂಬರ್ ಇಸ್ಕೊಳ್ತೀವಿ. ಸೊ ಅವ್ರ ಫೋನ್ ನಂಬರ್ ಇಸ್ಕೊಂಡ್ರೆ ಇವ್ನಿಗೆ ಅವ್ನಿಗೆ ಲಿಂಕ್ ಇದೆಯೋ ಇಲ್ವಾ ಗೊತ್ತಾಗುತ್ತೆ. ಜೊತೆಗೆ ಅವ್ನು ಮಾತಾಡಿರೋದಕ್ಕೆ ಹೇಳಿಕೆಗೆ ನಾನು ಹೇಳ್ತಾ ಇದ್ದೀನಲ್ಲ, ಆ ಮಾತಿಗೆ ME 9924 ಗಾಡಿ ಅದು ಹೇಳ್ತಾ ಇದ್ದೀನಲ್ಲ ಹೇಳಿಕೆ. ಅದು ಹೇಳ್ತಾ ಇದ್ದಿಲ್ಲ ಹೇಳಿಕೆ. ಸೊ ಅದಕ್ಕೆ ಬ್ಯಾಕಪ್ ಕೊಟ್ಟಂಗೆ ಅದು. ಸೊ ಅವ್ನು ಮೊಬೈಲ್ ನಂಬರ್ ಕೊಟ್ಟ ಅಂದರೆ ನಾನು ಹೇಳ್ತೇನೆ ಬಸವಣ್ಣ ಪಬ್ಲಿಕ್ TV, ಸಾರಿ ಇಂಡಿಯನ್ TV, KRX ಕಂಪ್ಯೂಟರ್ ಸೆಂಟರ್ ಅದ್ರ ಮುಂದೆ ಸಿಕ್ಕಿರೋದು. ಕಾಣ್ತಾ ಇಲ್ಲ. ಕಾಲಲ್ಲಿ ಆಡಿಸ್ತಾ ಅವರು ಚಕ್ಕತ್ತಲ್ಲಿ ಆಟ ಆಗೋದು. ಹರ್ಷ 653160 ಹರ್ಷ ಹರೀಶ್ ಕುಬುದ. ಹರೀಶದ ಹರ್ಷ, ಕುಬುದಳದ ಖುಷಿ. ಅದು ಪಾಲೆ ತೋರಿಸ್ತಾ ಇದ್ದ, ಕಾಲು ತೋರಿಸ್ತಾ ಇದ್ದ. ಬೇರೆ ಅಂದರೆ ಅಲ್ಲಿ ನಡ್ಕೊಬರೋ ಹಾಗೆ ಮಾಡಿದ್ದೀವಿ. 1 ಪೌಂಡ್ ಬ್ರೆಡ್ಗೋಸ್ಕರ ನೀನು ಇಲ್ಲಿಂದ ಅಲ್ಲಿಗೆ ನಡ್ಕೊಂಡು ಬರಬೇಕು ಪ್ರಕಾಶ್ ಹತ್ರ ಅಂತ ಅವ್ರು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ. ಅದಕ್ಕೋಸ್ಕರ ಅವ್ರು ಪಾದ ತೋರಿಸ್ತಾ ಇರೋದು. ಸೊ ಆಬ್ವಿಯಸ್ಲಿ ಅನ್ಹ್ಯಾಪಿ ಫೀಲ್ ಮಾಡೋದಕ್ಕೋಸ್ಕರ ಕುಬುದಳ ಖುಷಿ ಮತ್ತು ಹರೀಶನ ಹರ್ಷ ಹೇಳೋದು. ರಾಜಶೇಖರದ ಗಾಡಿ ಇದು, ಅವನದಲ್ಲ ಬಲಂಚಿ ಗಾಡಿ. ರಾಜಶೇಖರದ ಹತ್ರ ಊಟ ದುಡ್ಡಿಸ್ಕೊಳ್ತಾನೆ ಹೇಳ್ತಾ ಇರ್ತಾರೆ. ರಾಜಶೇಖರ ಹತ್ರ ಇರಬಹುದು. ರಾಜಶೇಖರದ ಹತ್ರ ದುಡ್ಡಿಸ್ಕೋ ಊಟಕ್ಕೆ ಅಂದ್ರೆ ದುಡ್ಡು ಮಾಡ್ತಿದ್ದಾರೆ. ಅವ್ರ ಹತ್ರ ದುಡ್ಡು ಊಟಕ್ಕೆ ಅವರ ಸಿಮ್ ತಗೊಳಕ್ಕೆ ಹೇಳ್ತೀವಿ. JV6456 ಆಥರ್ ಗಾಡಿ. ಅಲ್ಲಿ ಹೋಗ್ತಾ ಇದ್ದಾನಲ್ಲ ಅವನು ಮೊನ್ನಾಕೆಯ ಕಾಲು EL73 ಹೌದು ಗೊತ್ತಿಲ್ಲ. ಕೆಯ ಸುಳೆವಾಗ ಹೌದಲ್ಲ ಅವರು ಅವ್ರಿಗೆ ಐತೆ ಒಂದು ಸಾಕು. ಅದು ಬಜಾಜ್ V15 ಗಾಡಿ ಓಡಿಸ್ತಾ ಇದ್ದ. ಅಂದರೆ ಇವಾಗ ಆಥರ್ ಗಾಡಿ ಓಡಿಸ್ತಾ ಇದ್ದಾರೆ. ಈಗ ನನ್ನ ನೆಟ್ವರ್ಕಲ್ಲಿ ಅಂದರೆ ನನ್ನದೇ ನೆಟ್ವರ್ಕಲ್ಲಿ ಕೆಲಸ ಮಾಡ್ತಾ ಇರೋದು ಅವನು. ಅದು ಯಾರು ಗೊತ್ತಾ, ಬಂದೂರವನು. ಅಂದರೆ ನನ್ನ ಬಿಹಾಫ್ ಆಫ್ ಮೀ, ಅಂದರೆ ನನ್ನ ಹೆಸರಲ್ಲಿ ನನ್ನ ನೆಟ್ವರ್ಕಲ್ಲಿ ಬಿಸ್ನೆಸ್ ಮಾಡ್ತಾಯಿದ್ದಾರೆ. ಅವ್ರಿಗೆ ಬಿಸ್ನೆಸ್ ಲೈಸೆನ್ಸ್ ಕ್ರಿಯೇಟ್ ಮಾಡಿಕೊಟ್ಟಿರೋದು ಬೇರೆ ಯಾರು ಅಲ್ಲ, ಲಕ್ಷ್ಮಬ್ಬನ ಕಡೆಯವರು. ಯಾಕೆ ಅಂದರೆ ಅದು ಅವ್ರ ಹೆಸರು ಸುರೇಶ ಅಂತ, ಕ್ಯಾಮ್ರಾಮ್ಯಾನ್. ಅವರು ಬಂದೂರಲ್ಲಿ ಫೋಟೋ ಸ್ಟುಡಿಯೋ ಇತ್ತು. ಅವ್ರ ಹೆಸರು ಸುರೇಶ ಅಂತ. ಸುರೇಶ ಸ್ಟುಡಿಯೋ ಅಂತ ಇರಬೇಕು ಅವನ ಹೆಸರು, ಅಂಗಡಿ ಹೆಸರು ಕೂಡ. ಸೊ ಅವರು ಲಕ್ಷ್ಮಬ್ಬನಿಗೆ ಚೆನ್ನಾಗಿ ಪರಿಚಯ. ಅವರು ಲಕ್ಷ್ಮಬ್ಬನ ಅಂಗನವಾಡಿಗೆ ಅವನ ಮಕ್ಕಳುಗಳು ಕೆಲಸಕ್ಕೆ ಓದೋಕ್ಕೆ ಹೋಗ್ತಾಯಿದ್ರು ಅಂತ ಅಂದ್ಕೊಳ್ತೀನಿ. ಅವ್ನು ಯಾಕೆ ಪದೇ ಕಾಣಿಸ್ಕೊಳ್ತಾ ಇದ್ದೀನೋ ಗೊತ್ತಿಲ್ಲ. ಅವರಲ್ಲಿ ಸುಮಾರು ದಿವಸದಿಂದ ಹೋಗಲ್ ಬೇಕಾಗಿರೋದು. ಅಲ್ಲ ಕಡೆ ಇಲ್ಲಿ ಮಾತಾಡೋಣ ಆಮೇಲೆ. ಅರ್ಜುನ್ ನೋವಾ ಹೌದು. ಪದೇ ಯಾಕೆ ಕಾಣಿಸ್ಕೊಳ್ತಿದ್ರೆ ಗೊತ್ತಿಲ್ಲ. ಸಿಟಿಯಲ್ಲಿ ಸುಮಾರು ಸರಿ ಕಾಣಿಸ್ಕೊಳ್ತಾನೆ ಇದ್ದಾನೆ ಪದೇ ಹೌದು. ಅದೊಂದು ಪಾರ್ಕ್ ಹತ್ತಿರದ 2-3 ಸರಿ ಕಾಣಿಸ್ಕೊಂಡಿದ್ದಾನೆ. ಅವಾಗ ಮುಂಚೆನೇ ವೀಡಿಯೋ ಕವರ್ ಮಾಡಿದ್ದೀನಿ ಅವನ್ನ. ಅದೇನು ಸರಿಯಾಗಿ ನೆನಪಿಲ್ಲ ಅವಾಗ ಏನು ಸ್ಟೋರಿ ಹೇಳಿದ್ದೀನಿ ಅಂತ. ಅವ್ನು ಏನು ಸ್ಟೋರಿ ಗೊತ್ತಾ, ಒಂದು ಸರಿ ಇದು ಪಕ್ಕ ಅವು ಇದರಲ್ಲಿ ಕೆಲಸ ಬರ್ತಾಯಿಲ್ಲ. KRX ಕಂಪ್ಯೂಟರ್ ಸೆಂಟರ್ ಕೆಲಸ ಬರ್ತಿದ್ರು. ಅದೇ ರೋಡಲ್ಲಿ KRX ಕಂಪ್ಯೂಟರ್ ಸೆಂಟರ್ ಬರೋದು. ಇದೇ NS ರೋಡಲ್ಲಿ ಮುಂದಕ್ಕೆ ಹೋದರೆ KRX ಕಂಪ್ಯೂಟರ್ ಕೂಡ ತೋರಿಸ್ಕೊಂಡಿದ್ದೀವಿ. ಲಾಸ್ಟ್ ಶೇಡಲ್ಲಿದೆ. ಬಂದೂರು KRX ಕಂಪ್ಯೂಟರ್ ಸೆಂಟರ್ ಇದೆಯಲ್ಲ, KRX ಕಂಪ್ಯೂಟರ್ ಸೆಂಟ್ರಲ್ಲಿ ನಮ್ಮ 2ನೇ ಯಾಕೆ ಕೆಲಸ ಬರ್ತಾಯಿಲ್ಲ. ಆವಾಗ ಈ ಸುಳ್ಳೆವಾಗ ಸುಮ್ಮನೆ ಹೋಗಿ ಕಿರಿಕ್ ಮಾಡಿದ್ದೆ ನಾವು ಅವಳ ಹತ್ರ. ಅಂದರೆ ಜಗಳ ಮಾಡಿರೋದು, ಸುಮ್ಮನೆ ಹೋಗಿ ಜಗಳ ಮಾಡಿ ಏನೇನೋ ಕಿರಿಕೆಲ್ಲ ಮಾಡಿ ಮಾಡಿದ್ದಾನೆ ಅವನು. ಆ್ಯಕ್ಚುಲಿ ನನಗೆ ಆ ಇನ್ಸಿಡೆಂಟ್ ಸರಿಯಾಗಿ ನೆನಪಿಲ್ಲ. ನಾನು ಅವಾಗ ಸ್ಪಾಟಲ್ಲಿ ಇದನ್ನ ಏನೋ ನನಗೆ ಸರಿಯಾಗಿ ಗೊತ್ತಿಲ್ಲ. ಅವಳು ಹೇಳಿದ್ಲು ಅಥವಾ ಅವರು ಜಗಳ ಮಾಡಿದ್ದನ್ನು ಕಿರಿಕ್ ಮಾಡಿದ್ದನ್ನು ನಾನು ನೋಡಿದ್ನೋ ನನಗೆ ಸರಿಯಾಗಿ ಗೊತ್ತಿಲ್ಲ. ಒಟ್ಟಲ್ಲಿ ಇವ್ನು ಕಿರಿಕ್ ಮಾಡಿದ ಅದು ಡ್ಯಾಮ್ ಶೋರ್ ಅಬೌಟ್ ಇಟ್. ಬಹುಶಃ ನಾನು ಅವಾಗ ಡೇಟ್ ಎಂಟ್ರಿ ಮಾಡ್ತಿದ್ದೆ ಅಂತ ಅಂದ್ಕೊಳ್ತೀನಿ ಆ ಸ್ಪಾಟಲ್ಲಿ.
ಡೇಟ್ ಎಂಟ್ರಿ ಮಾಡ್ತಾ ಕೂತ್ಕೊಟ್ಟಿದ್ದೆ. ಅವಳು ಇದ್ಲು ಅಂದ್ಕೊಳ್ತೀನಿ ಅವಾಗ ಅಲ್ಲಿ. ಅವಾಗೇನೋ ಬಂದು ಯಾವುದೋ ವಿಷಯಕ್ಕೆ ಏನೋ ಪ್ರಿಂಟೌಟ್ ತೊಗೊಳಕ್ಕೆ ನಾವು ಬಂದಿದ್ದ. ಅವಾಗ ಗಲಾಟೆ ಮಾಡಿಕೊಂಡು ಜಗಳ ಏನೋ ಮಾಡೋ ಅಂತ ನಾನು ಸರಿಯಾಗಿ ಇನ್ಸಿಡೆಂಟ್ ನೆನಪಿಲ್ಲ. ಒಟ್ಟಲ್ಲಿ ಒಂದಂತೂ 100% ಜನಕ್ಕೆ ಅವನು ಮಕ್ಕಳ ಜೊತೆ ಕ್ಲಿಕ್ ಮಾಡಿದ. 100% ಪಾಪ್ಕಾರ್ನ್ ಹೊರಗಡೆ ಹೋಗಿ ಪಾಪ್ಕಾರ್ನ್ ಅದೇ ಉದ್ದಕ್ಕೆ ಸಾಕ್ತಾರೆ ಎಷ್ಟು ಕೊಡೋದು. ಫಿಯರ್ಲೆಸ್ ಗಾಡಿ ಟಿ ಶರ್ಟು ಭಯ ಇಲ್ಲ ಅಂತ. ಫಿಯರ್ಲೆಸ್ ಅಂದರೆ ನನ್ನ ಮುಂದೆ ಭಯ ಇಲ್ಲದೆ ಓಡಾಡ್ತಾರೆ ಹುಡುಗರು ಅಂತ. ಯಾವ ಹುಡುಗ ಅಂದರೆ ಕುಮದಾಳಕ್ಕಂದ ಅಲ್ಲಿ ಗೊತ್ತಿರೋ ಒಂದು ಮಹೇಶನ ಬಾಲಂಬಟ್ಟಿ ಕಿಶೋರರು. ನಮ್ಮ ಗಾಡಿ ಕೂಡ ಅಲ್ಲೊಂದು ಗಾಡಿ ಥರ ನೋಡೋಕ್ಕೆ ಒಂದು ಗಾಡಿ ಥರ ಇರೋದು. ಸೊತ್ತಾಗಿದ್ದೇನೆ ಅಂದರೆ ನನ್ನ ಗಾಡಿ ಸಾಯೋದಿಲ್ಲ ಅಂತ ಅರ್ಥ ಆಯಿತಾ. ಅದಕ್ಕೆ ಪಬ್ಲಿಕ್ ಟಿವಿ ತೋರಿಸಿದ್ದವರು. ಅಲ್ಲೊಬ್ಬ ಪಿಂಕ್ ಕಲರ್ ಬಟ್ಟೆ ಹಾಕೊಂಡು ಹೋಗ್ತೀನಿ, ಲೈಟ್ ಪಿಂಕ್ ಕಟ್ಟೆ ಬಿಟ್ಕೊಂಡಿದ್ದೀನಿ. ಅರ್ಧಂಬರ್ಧ ಹುಚ್ಚು ಆಗ್ತಾ ಇದ್ದಾನೆ. K09 HF1543 ಇದು ಅವೆಂಜರ್ ಸ್ಟ್ರೀಟ್ ಗಾಡಿ. ಅಂದರೆ ಬಜಾಜ್ ಅವೆಂಜರ್ ಸ್ಟ್ರೀಟ್ ಟೈಟಲ್ಸಿಂದ ಹೇಗೆ ಇಂಪ್ಲಿಮೆಂಟ್ ಮಾಡಿದ್ವಿ ಅಂತ ತೋರಿಸ್ತಾ ಇರೋದು. ಹೇಗೆ ಇಂಪ್ಲಿಮೆಂಟೇಷನ್ ಮಾಡಿದ್ವಿ ಅಂದರೆ KL31R2222 ಲಕ್ಷ್ಮಬ್ಬ ಅಲ್ಲೇ ಲಕ್ಷ್ಮಣ್ ಬಾಲಂಗುಚ್ಚಿ ಕೂಡ ಜಿ ಪವರ್ ಎಲ್ಲ ಕ್ರಿಯೇಟ್ ಮಾಡ್ತಿದ್ದಾರೆ. ತಲೆಗೆಸ್ಕೊಳಕ್ಕಾಗಲ್ಲ. ಎಲ್ಲ ಹಳ್ಳಿಯೆಲ್ಲ ಮಗಳಗಂಡ ಅದನ್ನೇ ಹೇಳಿದ್ದೀನಿ ಗೊತ್ತಲ್ಲಿ ಇದಕ್ಕೆ ಎವಿಡೆನ್ಸ್ಗಳಷ್ಟೇ. ಅಲ್ಲಿ ಆ ಥರ ಗಾಡಿ ಹೋಗ್ತಲ್ಲ ಸೇಮ್ ಗಾಡಿ. ರೋಲ್ ಕಲರ್ ಹೆಲ್ಮೆಟ್ ಹಾಕೊಂಡಿದ್ದಾನೆ ಅಂದರೆ ನನ್ನ ಪ್ರೊಡಕ್ಷನ್ ತೊಗೊಂಡು ನನ್ನ ಹೆಸರು ಪ್ರೊಡಕ್ಷನ್ ತೊಗೊಳ್ತೇನೆ ಅಂತ ನಾನು ಈಗಾಗಲೇ ಹೇಳಿದೆ. ಪ್ರೀವಿಯಸ್ ಶಾರ್ಟಲ್ಲಿ ನಾನು ಏನು ಹೇಳಿದೆ ಅದೇ ಅಲ್ಲಿ ನಡೀತಾ ಇರೋದು. ಅವಾಗ ಬಜಾಜ್ 15 ಗಾಡಿ ಓಡಿಸ್ತಾ ಇದ್ದ. ಈಗ ಆ ಥರ ಗಾಡಿ ಓಡಿಸ್ತಾ ಇದ್ದಾನೆ. ಡಾಕ್ಟರ್ ಚೆನ್ನಾಗೇ ಇತ್ತು, ಅದು ಕವರ್ ಓಪನ್ ಆಗಿರಲಿಲ್ಲ. KA11EW3284 ರಾಮ್. ಅಲ್ಲಿಗೆ ಹೋಗುವಂಥ ರಾಮ ಮಂದಿರ. ಇಲ್ಲಿ ಹೋಗಿ ಇವತ್ತು ಟೀ ಕುಡಿದಿಲ್ಲ ನಾನು ವರ್ಣನ ಅಂಗಡಿಲಿ. ಸೊ ವರ್ಣನ ಅಂಗಡಿ ಟೀ ಕುಡಿಬೇಕು. ಇನ್ನೊಂದು ರಾಜಶೇಖರ್ ಅಂತ ಸಹಾಯ ಕೇಳಬೇಕು. ಹೋಗಿ ಕೇಳೋಣ, ದೊಡ್ಡ ಸಹಾಯ ಕೇಳೋಣ. 50 ರೂಪಾಯಿ ಬ್ರೆಡ್ ಬೇಡ, ಸಿಮ್ ತಗೊಂಡ್ರೆ ಕಂಪ್ಲೇಂಟ್ ಲೆಟ್ರ್ ಅಪ್ಡೇಟ್ ಮಾಡೋಕ್ಕಾಗುತ್ತೆ. ಅವ್ರುಗಳು ಆಡ್ದಾಗೆ ಆಡ್ರಪ್ಪ ಅಂತ ಬಿಟ್ಬಿಟ್ಟು ಸಿಕ್ಕಿದ ಸಹಾಯ ತಗೊಂಡು ಸಿದ್ಧತೆ ಮಾಡಿಕೊಂಡು ಅವ್ರ ವಿರುದ್ಧನೇ ಯುದ್ಧ ಸಾರಬೇಕು, ಬೇರೆ ದಾರಿ ಇಲ್ಲ. A3847 ಬಾಚು. ಆ್ಯಕ್ಚುಲಿ ದುರ್ಗಾ ಪರಮೇಶ್ವರಿ ಮಂಜು ಓಡಿಸೋ ಗಾಡಿ ಈ ಕಾರು ಅವ್ರದ್ದೇ ಡುಪ್ಲಿಕೇಟ್. ಮತ್ತು ಅಲ್ಲಿ ಆಟೋ ಇರ್ತಿತ್ತಲ್ಲ ಅಲ್ಲಿ ಬಾಚು ಹೋಗ್ತಾರೋ ದಕ್ಷಿಣ ಬಾಚುನೇ ಇರಬೇಕು. K05 ಹೋಗುತ್ತೆ. ಆಮೇಲೆ ಒಳಗಡೆ ಕೂತಿದ್ದಲ್ಲ ಅವರು ಬಿಟ್ಟು ಓಡೋದಕ್ಕೆ ಚೆನ್ನಾಗಿತ್ತು. ಗಾಡಿ ಗಿಡಿ ಬಿಟ್ಕೊಂಡಿದ್ದ ಸ್ವಲ್ಪ ಅದು ಗಾಡಿ ಬಿಟ್ಕೊಂಡಿದ್ದ ಗಾಡಿ ಕರೀಲಿಕ್ಕೆ ಇದು. ಮತ್ತು ಅದು ಚರಳದ ಬಾಲಂಗುಚ್ಚ ನೋಡೋಕ್ಕೆ ಸ್ವಲ್ಪ ಚೆನ್ನಾಗಿಲ್ಲ. ಐಡೆಂಟಿಟಿ ಅದು ಚರಳ ಐಡೆಂಟಿಟಿ ಫಾರ್ಮುಲಾ ಮತ್ತು ಡ್ಯಾಡಿ ಕಮ್ಯುನಿಟಿ. ಸೈಕಲ್ ಪ್ಯೂರ್ ಆಗಿ ಗೊತ್ತಿದ್ದು ನವೀನ್ ಸಾಂಬ್ರಾಣಿ ಸರ್ಜಾ ಫ್ಯಾಮಿಲಿ ನವೀನ್ ರಿಲೇಟೆಡ್. ಅದು KS09 RTO ಮುಂದೆ ಇರೋದು ಹೆವಿ ಮೀನಿಂಗ್ಫುಲ್ ಇರುತ್ತೆ. ಒಂಥರ ಏನಕ್ಕೆ ತೆಗೆದಿದ್ದು ಅಂದರೆ ಸಣ್ಣ ಕೆಲಸ ಆಗಬೇಕು ಅಂದರೆ ಅದಕ್ಕೆ ಪ್ರಾಪರ್ ಮ್ಯಾಥಮೆಟಿಕ್ಸ್ ಇರಲೇಬೇಕು ಅಥವಾ ಏಲಿಯನ್ ಇಂಜಿನಿಯರ್ಸ್ ಇರಲೇಬೇಕು. ವಿತೌಟ್ ಪ್ರಾಪರ್ ಏಲಿಯನ್ ಇಂಜಿನಿಯರ್ಸ್ ಏನೂ ಮಾಡೋಕ್ಕೆ ಬಿಡೋಲ್ಲ. ಅಂದರೆ ಒಂದು ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಕೂಡ ಹಾಕೋದಕ್ಕೆ ಬಿಡೋದಿಲ್ಲ.
ಹಿಂದ್ಗಡೆ ಎಲ್ಲೆಲ್ಲಿಗೆ ಹೋಗುತ್ತೆ. ರಾಮಸ್ವಾಮಿ ಸರ್ಕಲ್ ನೋಡಿದ್ರ, ರಾಮಸ್ವಾಮಿ ಅವರ ಐಶ್ವರ್ಯ ಅಂತ ಆತನ ಹೆಸರು. ರಾಮಸ್ವಾಮಿ, JLB, ರೈಲ್ವೆ ಸ್ಟೇಷನ್, JSS ಹಾಸ್ಪಿಟ್ಲು, ಕೋರ್ಟು ಎಲ್ಲ ಮುಂದೆ ರಿಲೇಟೆಡ್. ಅದು ಎಲ್ಲ ಪೊಲೀಸ್, ಲಾ ಆ್ಯಂಡ್ ಆರ್ಡರ್ ರಿಲೇಟೆಡ್ ಎಲ್ಲ. ಜಕ್ನಳ್ಳಿ ಟ್ರೈನ್ ಅಂದರೆ ಟ್ರೈನ್ ಅಂತ. ಸೊ ಎಲ್ಲ ರಿಲೇಟೆಡ್. ನೋಡಿದ್ರೆ ಏಲಿಯನ್ ಇಂಜಿನಿಯರ್ಸ್ ಹೆಂಗೆ ಮ್ಯಾಚ್ ಆಗುತ್ತೆ. ಏಲಿಯನ್ ಇಂಜಿನಿಯರ್ಸ್ ಮ್ಯಾಚ್ ಆಗದೆ ಯಾವ ಕೆಲಸ ಕೊಡೋಕ್ಕಾಗಲ್ಲ. ಅವ್ರು ಸಣ್ಣ ಅಡ್ವರ್ಟೈಸ್ಮೆಂಟ್ ಕೂಡ ಕೊಡೋಕ್ಕಾಗಲ್ಲ. ಅಲ್ಲಿ ಬುದ್ಧಿ ಹೋಯ್ತಲ್ಲ, ಇದು ರಿವರ್ ಸೈಡ್ ಸ್ಕೂಟರು. ಮುಂದ್ಗಡೆ ಎಲ್ಲೋ ಕಲರ್ ಪಾಸ್ ಆಯ್ತಲ್ಲ, ಅದು ಯಾವ ಕಂಪ್ನಿ ಗೊತ್ತಿಲ್ಲ. ಕಂಪ್ನಿ ಹೆಸರೇ ರೀನೋ ಅಥವಾ ಮಾಡೆಲ್ ಹೆಸರು ರೀನೋ ನನಗೆ ಗೊತ್ತಿಲ್ಲ. ಒಟ್ಟಲ್ಲೇ ಇಲ್ಲಿಗೆ ಆ್ಯಕ್ಚುಲಿ ತೋರಿಸಿದ್ದು. ಇಲ್ಲಿ ಕಾಫಿ ಕುಡಿತಾ ಇದ್ದೆ ನಾನು ಅವಾಗ. ಇವಾಗ ರೀಸೆಂಟ್ ಡೇಸಲ್ಲಿ ಕುಡ್ದಿದ್ದೀನಿ ಏನೋ ಸರ ನೆನಪಿಲ್ಲ. ಒಟ್ಟಲ್ಲಿ ಮುಂಚೆ ಸುಮಾರು ಸರಿ ಕುಡ್ದಿದ್ದೀನಿ. ಅಲ್ಲಿ ಕಾಫಿ ಸುಮಾರು ಸರಿ ಕುಡ್ದಿದ್ದೀನಿ. ಅದಕ್ಕೆ ತೋರಿಸ್ತಾ ಇರೋದು ಮತ್ತೆ ಬಾ ಅಂತ. ಜೊತೆಗೆ ರಿವರ್ ಸೈಡ್ ಅಂದರೆ ತಾತಪ್ಪ ಅಲ್ಲಿಗೆ ಬಾ, ಇನ್ನೊಂದು ಸರಿ ಅಲ್ಲಿಗೆ ಆ ಕಡೆಗೆ ಬಾ ಅಂತ. ಟೀ ಕಾಫಿ ಷಡ್ಬುಗಮ್ ಟೀ ಕುಡಿತಾ ಇದ್ದಾರೆ. ಆ್ಯಕ್ಚುಲಿ ಅದು ಯೂಟ್ಯೂಬ್ ಜುಪಿಟರ್. ಅದಕ್ಕಿಂತ ಮುಂಚೆ ಒಂದು ಗಾಡಿ ಹೋಯ್ತು, ಅದು ಯೂಟರ್ದಾಗ ಕೊಡೋದ. ಅಲ್ಲಿ ಯೂಟರ್ದಾಗ ಕೊಡೋಗಿದ್ದೇನೆ ಅಂದರೆ ಪ್ರಕಾಶ್ ದುಡ್ಡು ಕೊಡ್ತಾಯಿದ್ದಲ್ಲ, ಸೊ ದುಡ್ಡು ಸೀದಾ ಬಂದ್ಬಿಟ್ಟು ಟೀ ಕುಡಿ ಅಂತ. ಅಲ್ಲಿ ಯೂಟರ್ ಗಾಡಿ ಹೋಯ್ತು, ಆಟೋಮೆಟಿಕ್. ಬ್ರಾಹ್ಮಿಣ್ಸ್ ಕೆಫೆ ಗುರೋದು, ಅದಕ್ಕೆ ಗುರು ತೋರಿಸಿರೋದು. ಗುರು ಆಟೋ ತೋರಿಸಿದ್ದು ಅದಕ್ಕೆ ಬ್ರಾಹ್ಮಿಣ್ ಕೆಫೆನ್ಸ್. ಅವ್ನು ಬ್ರಾಹ್ಮಣ ಇರಬೇಕು, ಇರಬೇಕು. ಬ್ರಾಹ್ಮಣರೇ ತಾನೇ ಪೂಜಾರಿಗಳಾಗೋದು. ಕುಡಿದಾಕಂತ ಒಬ್ಬ 25 ಲೌಡ ಪದ ತೋರಿಸ್ತಾ ಇರ್ತಿದ್ರು. ಗೋಲ್ಡ್ ವಿನ್ನರ್ ಅವಳು ಪದ ತೋರಿಸ್ತಾಳೆ. ಆ್ಯಕ್ಚುಲಿ ಅವಳು ಅದು ಕಡೆ ದೊಡ್ಡಲ್ಲ ಹುಡುಗಿ. ಪದ ಹೇಳಿದ್ರೆ ಚರಣ. A3542 A09. ಎಷ್ಟು ಕ್ಲೋಸಪ್ಪಲ್ಲಿ ಬರ್ತಾರೆ ಅಂದರೆ ಪ್ರಕಾಶ್ ಬಾಲಕ್ಕೆ వచ్చేದು. ಎಷ್ಟು ಕ್ಲೋಸಪ್ಪಲ್ಲಿ ಬರ್ತಾರೆ ಅಂದರೆ ಅವ್ರು ಇಂಜಿನ್ ಟಯರ್ದ ನನ್ನ ಕಾಲ ತಕ್ಕೆ ತಗೊಳಪ್ಪ. ಮುಂದಕ್ಕೆ ಹೋಗಿ ಸ್ಟ್ರೈಟ್ ಹೋಗಿ ಬೇಕಾದಷ್ಟು ಜಾಗ ಆಯ್ತು, ಹೋಗ್ಬೋದಿತ್ತು. ಬೇಕಂತ ತಿರುಗಿಸ್ತಾರೆ ಬಟ್ ಇವಾಗ. ಆಟೋದವ್ರು ಯಾಕೆ ಸಾಮಾನ್ಯವಾಗಿ ಸಿಕ್ಕಾಪಟ್ಟೆ ಕಿರಿಕ್ ಬರ್ತಾ ಇರ್ತಾರೆ ಅಂದರೆ, ಅವರು ನಂಬರ್ 3 ನೈಟ್ ಪೊಸಿಷನ್ಗೆ ಕೆಲಸ ಮಾಡ್ತಾರೆ. ಆಟೋ 3 ವೀಲರ್ ಅಲ್ವಾ, ಸೊ ನಂಬರ್ 3 ನೈಟ್ ಪೊಸಿಷನ್ಗೆ ಕೆಲಸ ಮಾಡ್ತಾರೆ. ಸದ್ಯಕ್ಕೆ ಪುನೀತ್ ರಾಜ್ಕುಮಾರ್, ರಾಕೇಶ್ ಸ್ಟಾಲಿಯಶ್ ಮಗ ಮತ್ತು ಯದುವೀರ್, ಈ 3 ಜನ ನಂಬರ್ 3 ಪೊಸಿಷನ್ ಹುಟ್ಟಿರೋ ಹೆವಿ ಕಿರಿಕ್ ಮಾಡ್ತಾಯಿದ್ದಾರೆ ನನ್ನ ಸುತ್ತಮುತ್ತ. ಅದಕ್ಕೆ ಇದು ಅಷ್ಟೇ KA09 MB2498 ಗಾಡಿ. ಅದು ಯಾರೋ ಲೇಡಿ. ಒಬ್ಬ ಪರ್ಸ್ ತಪ್ಪಿಸ್ಕೊಂಡೋಯ್ತು. EA8086 KA55. ಆ್ಯಕ್ಚುಲಿ ಗೊತ್ತೆ ಸೈಕಲ್ ಬೇನಲ್ಲಿ ಬರ್ತಾ ಇದ್ದಿದ್ದು. ಆ ಜುಪಿಟರ್ ಸೈಕಲ್ ಬೇನೆಲ್ಲ ಬಂದಿದ್ದು, ಆ ಸೈಕಲ್ ಬೇನಲ್ಲಿ ಬರ್ತಾ ಇದೆ. ಸೊ ಅದು ಸೈಕಲ್ ಬೇನಲ್ಲೇ ಬಂದದ್ದು. ಹಿಂದೆ ಬಂದು ಅಲ್ಲೂ ಹೋಗೋಕೆ ಬಿಡಲ್ಲ, ಕುಯ್ ಥರ ನೋಡಿತಾನೆ. ಇದೇ ಸ್ಪಾಟಲ್ಲಿ ಅದ್ಮೇಲೆ ಹಳೆ ಬಾಡಿ ದುಡ್ಡಿಗೆ 2 ಬಾಡಿ ಸಿಕ್ಕಿ ನನಗೆ ಧಮಕಿ ಹಾಕಿದ್ದು. ನಾನು ಈ ಥರನೇ ಸೇಮ್ ಈ ಕಡೆ ಹೋಗಿ ಬಿಟ್ಟು ಹೋಗೋಕ್ಕೆ ಅಂತ ಬಂದೆ. ನಡೆಸ್ತಾರೆ ಹಳ್ಳಿಗಳ ವ್ಯಕ್ತಿಗಳೇ ಬರಲ್ಲ. ಅರ್ಧಂಬರ್ಧ ದುಡ್ಡು HF ಅಲ್ಲಿ ಗಾಡಿ ಮುಂದೆ ಅರ್ಧಂಬರ್ಧ ಕಿತ್ತೋಗಿದ್ರು. ಇದು ಅರ್ಧಂಬರ್ಧ ದುಡ್ಡು ಎಷ್ಟು ಹೇಳಿಸ್ತಿತ್ತು ಎಲ್ಲ ಹಾಳ್ಬೋದಾಗಲ್ಲ.
ಕಡೆ ವೆಹಿಕಲ್ಲು ಎದ್ವತ್ತದ ಸ್ಪೀಡಲ್ಲಿ ಹೋಗ್ತಾ ಇದೆ, ಅವ್ನು ರೋಡಲ್ಲಿ ನೀರು ಹಾಕ್ತಾ ಇದ್ದಾರೆ. ಇದು ಪಾಸಾಗೋಕ್ಕೆ ಬರ್ತಾ ಇಲ್ಲ. A1 ಚಿಕನ್ ಉಚಿತ ಪ್ರಚಾರ AB 2 ಈಗ A1 HW6290 ಫುಲ್ ಟೈಮ್ RW ಅದೇ KA01 MM 3201 ಗಾಡಿ ಇದೆಯಲ್ಲ. ಸೊ ಆ ಗಾಡಿ ಹತ್ರ ಕೂದಲ ಕದ್ದಲ್ಲ ಬಾಲಗೊಚ್ಚಿ ಒಬ್ಬ ಹೋಗ್ತಾರೆ ಹುಡುಗ. ಆ ಕಾರ್ ಕಡೆಗೆ ನೋಡ್ಕೊಂಡು ಹೋಗ್ತಾನೆ, ತಿರುಗಿ ನೋಡಿಕೊಂಡು. KL 10G 4217 ಹೋಗೇ ಬಿಡ್ತಾ ಇರೋದು. ಇದು ಅಷ್ಟು ಆರ್ಗನೈಸ್ ಇದೆ. ಹೋಗಿ ಇದು ಗಾಡಿ ಏನೋ ರೋಡ್ ಮಧ್ಯಕ್ಕೆ ತಳ್ಳೋದಕ್ಕೋಸ್ಕರ ಗಾಡಿ ಇಸ್ಕೊಂಡು ಹೋಗ್ತಾಳೆ ಗಾಡಿ. ಅಲ್ಲೇನಂದರೆ ಹುಡುಗ ಆ ಕಡೆ ಹೋಗ್ತಾರಲ್ಲ, ಔಡಿ ಕಡೆಗೆ ಸೈಕಲ್ ನಿಲ್ಸ್ಕೊಂಡು ಔಡಿ ಕಡೆಗೆ ತಿರುಗಿ ನೋಡಿಕೊಂಡು ಆಮೇಲೆ ಆ ಕಡೆಗೆ ರೈಟ್ ಸೈಡ್ಗೆ ಹೋಗ್ತಾನೆ. ಆಲ್ ವೀಲ್ ಡ್ರೈವ್ ಫುಲ್ ಯಾರೇ ಬರೋದು ಇದ್ರ ಮೇಲೆ ಔಡಿ ಅಂದರೆ ಅವಿಶ್ ಕ್ಲೈಮ್ ಮಾಡ್ಕೊಳ್ತಾ ಇರೋದು. ಓಹೋ A1 ಚಿಕನ್ ಅದಕ್ಕೋಸ್ಕರನೇ ಅವಿಶ್ ಏಯಿಂದ ಸ್ಟಾರ್ಟ್ ಆಗೋದಲ್ವಾ AB. ಸೊ ಅದಕ್ಕೋಸ್ಕರ ತೋರಿಸ್ತಿರೋದು A1 ಚಿಕನ್ ಹತ್ರ ಕ್ಲಿಕ್ ಮಾಡಿದ್ದು. ಮತ್ತು ಔಡಿ ಮುಂದೆ ಹಚ್ಕೊಂಡು ಆಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು ಅವ್ರ ಎಷ್ಟೇ ಗುಡ್ಸೋಳ 10 EB 369 ಸಾಬೂನು ತೋರಿಸ್ತಾ ಇದ್ದಿದ್ದು ಅವ್ನು ಪಂಚಲ್ಲಿ. ಮೀಟ್ರ್ಗಟ್ಟಲೆ ಪಂಚೆ ಹೊಡ್ತದೆ. ಆ ಮೀಟ್ರ್ಗಟ್ಟಲೆ ಪಂಚೆ ಹೊಡ್ಕೊಂಡು ಸಾಬೂನು ತೋರಿಸ್ತಾರೆ ಅಂದ್ರೆ ಅವ್ರಿಗೆ ಯಾವ ಕಲೆ ಇರಬೇಡ ಪಂಚೆ ಹೊಡ್ಕೊಳ್ಳೋದ್ರಾಗ ಲೆಕ್ಕ ಹಾಕಿ. ಅದು ಆ್ಯಕ್ಚುಲಿ ಗೋಡೌನ್ ಫಾರ್ಮುಲಾ ಅದು. EB ಬೇರೆ ಅದು K0 ನೋಡಿಲ್ಲ. EB ಗಾಡಿ ಅಲ್ವಾ, EB ಬಿಷಪ್ ಪೊಸಿಷನ್, ಬಿಷಪ್ ರೋ ಅಥವಾ ಕಾಲಮ್ ಅದ್ರಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಅದಕ್ಕೋಸ್ಕರ ಕಲರ್ ಪಂಚೆ ಹಾಕೊಳ್ಳೋದು. ಇದು ಶಶಿಧರ ದೀಕ್ಷಿತ್ ಗೋಡನಲ್ಲಿ ನಾನು ಕೆಲಸ ಮಾಡಬೇಕಂತ ಅದ್ರದ್ದು ಆಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು ಅವನು ಆ ಚಟಕ್ಕೆ. ಅಲ್ಲಿ ಬೆಳಗ್ಗೆ ಸಾಗಲ್ಗಂಟೆ ಅದಕ್ಕೆ ವರ್ಷ ಚರಡ ಅದೇ ಗಾಡಿ ಓಡಿಸೋದು. ಈಗೊಬ್ಬ JY 5589 ಕಾಲು ತೆಗೆದುಕೊಂಡು ಹೋಗ್ತಾ ಇರ್ತಾರೆ. ಅದು ಚರಡನ ಸ್ಕೂಟರ್ ಅದು. ಇವಳು ಕಾಲು ಟಚ್ ಆಗಲಿಲ್ಲ, ನನಗೆ ಟಚ್ ಆಗೋ ಮಟ್ಟಕ್ಕೆ ಇದ್ದರೆ ಸ್ವಲ್ಪ ಇದು ಅಲರ್ಟ್ ಆಗಲಿಲ್ಲ ಅಂದರೆ ಹೊಡ್ಕೊಂಡು ಹೋಗ್ತಾ ಇಲ್ಲ. ಇಲ್ಲಿ ಇದು ನೋಟಿಸ್ ಮಾಡಬೇಕಾಗಿರೋದು ಏನಂದರೆ ಪ್ರಕಾಶ್ ನೋಡೋಕೆ ಹೋಗ್ತಿದ್ರಲ್ವ ಅದು. ಸೊ ಯಾದವ್ ಇತ್ತು. ಇಲ್ಲೇನು ನಡೀತಾ ಇರೋದು ಅಂದರೆ ಯಾರೂ ಸ್ಟ್ರೈಟ್ ಬರ್ತಿಲ್ಲ, ಎಲ್ಲರೂ ಲೆಫ್ಟ್ ರೈಟ್ಗೆ ಹೋಗ್ತಾ ಇದ್ದಾರೆ. ಅಂದರೆ ನಾನು ಹೋಗೋ ರೋಡಲ್ಲಿ ಹೋಗ್ತಿಲ್ಲ, ನನ್ನ ಅಕ್ಕಪಕ್ಕ ರೋಡ್ಗಳಿಗೆ ಹೋಗ್ತಾ ಇದ್ದಾರೆ. ಇಟ್ ಮೀನ್ಸ್ ಅದೆಲ್ಲ ನಿಂತೋಗುತ್ತೆ ಅಂತ. ಅಂದರೆ ಪ್ರಕಾಶ್ ಜೊತೆ ಟೀವಾಪ್ ಆದರೆ ಅದು. ಸೊ ಇದೆಲ್ಲ ಇಂಥ ಸಮಸ್ಯೆ ಎಲ್ಲ ಕಡಿಮೆ ಆಗುತ್ತೆ, ಯಾವ್ಯಾವ ಸಮಸ್ಯೆ ಎಲ್ಲ ಕಡಿಮೆ ಆಗುತ್ತೆ ಅಂತ ತೋರಿಸ್ತಾ ಇರೋದು. ಅಂದರೆ ಫಾರ್ ಎಕ್ಸಾಂಪಲ್ ಆ ಹುಡುಗ ಹೋದ. ಸೊ ಹುಡುಗ ಸ್ವಲ್ಪ ಇದನ್ನೇ ತಗೊಳಪ್ಪ, ಫ್ರಾಡೆಕ್ಸ್ ಗಾಡಿ ಹೋಗ್ತಾ ಇದೆ. ಸೊ ಫ್ರಾಡೆಕ್ಸ್ ಗಾಡಿ ನನಗೆ ಮುಂದೆ ಸಿಗುತ್ತೆ ಅಂತ ಅರ್ಥ. ಸೊ ಆ ಹುಡುಗ ಅಭಿಷ್ ಬಾಲಗೊಚ್ಚಿ ಔಡಿ ಕಾರ್ ನೋಡ್ಕೊಂಡು ರೈಟ್ ಸೈಡ್ಗೆ ಹೋದ್ನಲ್ಲ. ಸೊ ಅದು ಔಡಿ ಕಾರ್ ನೋಡ್ಕೊಂಡು ರೈಟ್ ಸೈಡ್ಗೆ ಹೋಗಿದ್ದೇನಪ್ಪ ಅಂದರೆ ಅಭಿಷ್ ನನ್ನ ವಿರುದ್ಧ ಕೆಲಸ ಮಾಡೋದ್ರೆ ಕಡಿಮೆ ಮಾಡ್ತಾನೆ ಅಂತ ಅಥವಾ ನಿಲ್ಲಿಸ್ತಾನೆ ಅಂತ ಆಟಿಟ್ಯೂಡ್ ಆಗಿರುತ್ತೆ. ಅದು ಇನ್ನೊಂದು ಚರಣ ಬಾಲಗೊಚ್ಚಿ ಒಬ್ಬಳು ಕಾಲು ತೊಗಿಸ್ಕೊಂಡು ಹೋಗ್ತಾಳಲ್ಲ. ಸೊ ಅದು ಅಷ್ಟೇ. ಅಂದರೆ ಸ್ಟ್ರೈಟ್ ಅವಳು ಸ್ಟ್ರೈಟ್ ಹೋಗ್ತಾಳೆ, ನನ್ನ ಮುಂದೆ ಬರೋದಿಲ್ಲ. ಅಂದರೆ ನಾನು ಹೋಗೋ ರೋಡ್ ಬರೋದಿಲ್ಲ. ಇಟ್ ಮೀನ್ಸ್ ಅದು ನಿಂತೋಗುತ್ತೆ ಅಥವಾ ಕಡಿಮೆ ಆಗುತ್ತೆ ಅಂತ ಆಟಿಟ್ಯೂಡ್. ಅಂದೇನಿಲ್ಲ, ಪ್ರಕಾಶ್ ಅಂತ ನಿರ್ದಿಷ್ಟ ಮನೆಗೆ ಹೋದರೆ ಪಾರ್ಕ್ ಹತ್ರ ಹೋಗಿ ವೈಫೈ ಸಿಗುತ್ತಷ್ಟೇ ಫೋಟೋ ಹೊಡೆದು ಅಪ್ಲೋಡ್ ಮಾಡ್ತೀವಿ. ಹೊಟ್ಟೆ ಸಿದ್ಧತೆ ಯೂಸ್ಕೊಂಡಿದ್ದೀರಿ ಅಷ್ಟೇ. ಅಂದರೆ ಅವ್ನ ಜೊತೆ ಟೀಪ್ ಆಗಲ್ಲ ಅಂತ ಅಪ್ಲೋಡ್ ಮಾಡ್ತೀವಿ ಅಷ್ಟೇ. ಸುಮ್ಮನೆ ಇವ್ರಿಗೂ ಮಾಡೋಕ್ಕೆ ಕೇಬೇಲೆ ಆಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ, ನನಗೂ ಮಾಡೋಕ್ಕೆ ಕೇಬೇಲೆ ಅಂತ ರೆಕಾರ್ಡ್ ಮಾಡಬೇಕು. ಏನು ಮಾಡೋದ, ಎವಿಡೆನ್ಸ್ ಬೇಕಲ್ಲ ಮಾಡೋದು. KA 55G 621 ಗಾಡಿ ಕರೆಕ್ಟ್ ಟೈಮಿಂಗು. ಪಾದದ ಹತ್ರನೇ ಹೋಯ್ತು, ಪಾದಗಳು ಕರೆಕ್ಟಾಗಿ ಕಾಲು ಪಕ್ಕದಲ್ಲೇ ಹೋಯ್ತು ಗಾಡಿ. ಅದು ಆಲ್ಮೋಸ್ಟ್ ಹೊಡ್ಕೊಡೋದು ಆಗಬೇಕು ಆ ರೇಟ್ ಗಾಡಿ ಪೊಲೀಸ್ ಗಾಡಿಗೆ. ಯಾಕಂದರೆ ಸೀನ್ ಕ್ರಿಯೇಟ್ ಮಾಡಿದ್ದವರು ಅಂದರೆ ಅದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ರೆ ಪೊಲೀಸ್ ಸ್ಟೇಷನ್ಗೆ ಹೋದ, ಅಶೋಕಪುರ ಪೊಲೀಸ್ ಸ್ಟೇಷನ್. ಅದು ಅದೇ ವಿಶ್ವನಾಥ ಜೋಡಿ ರಸ್ತೆ ಅವ್ರ ಮೇಲೆ ಹಲ್ಲೆ ಮಾಡಿದಾಗ ಅದನ್ನ ಎತ್ತಕೊಂಡೋಗಿ ಬಡೈಟು ಇದೆಲ್ಲ ಮಾಡಿದ್ರಲ್ಲ, ಎವಿಡೆನ್ಸ್ ಎಲ್ಲ ಡಿಲೀಟ್ ಮಾಡಿದ್ರಲ್ಲ ಅವರು. ಮುಂದೆ ಸಿಗ್ತೀವಿ ಅಂತ ಕಾಲು ಇದೆ ಹೋಗ್ಬೇಕು, ಕಾಲು ಮೇಲೆ ಹೋಗ್ಬೇಕು ಗಾಡಿ. ಟೈರು 6 ರೇಂಜಿಗೆ ಅಷ್ಟೊತ್ತು ಕಾರ್ದಾರಲ್ಲ ಬಂದಿದ್ದಾಗ.
ಇವರು ಸೆಕ್ಯೂರಿಟಿ PVC ಪೈಪ್ ಹಿಡ್ಕೊಡ್ತದೆ. ಅಲ್ಲಿಂದ ಹೇಳಿದ್ರೆ ಅಲ್ಲಿ ಏಪ್ ಗಾಡಿ ಅಂತಿದೆಯಲ್ಲ, ಸೊ ಆಟೋ ಅದೇ ಹುಡುಗ ನಂಜನಗೂಡಿಗೆ ಹೋಗ್ಬೇಕಾದ್ರೆ ನನಗೆ 40 ರೂಪಾಯಿ ಕೊಟ್ಟಿದ್ದು ತಪ್ಪ ಗಾಡಿ ಬೆಲೆ. ಅದಾಗಲಿಟ್ಟಪ್ಪ ಸಾರಿ ಏಪ್ ಅಲ್ಲಿ ಗಾಡಿ ಇದು ಅಪ್ಪ ಅಂತ ಬರ್ತಿದ್ದೆ, ಅಲ್ಲಿ ಗಾಡಿ ಏಪ್ ಅದು ಫುಟ್ಪಾತ್ ಮೇಲೆ ಇತ್ತಿದ್ದು. ಅಂದರೆ ಫುಟ್ಪಾತಲ್ಲಿ ಸಿಗ್ತೀನಿ ಅಂತ ಬ್ಲಾಕ್ ಮಾಡ್ಕೊಬೋದು ಎಲ್ಲ ರಿಲೇಟೆಡ್ ಹೇಳಿಲ್ವಾ, ದೊಡ್ಡ ವಿಡಿಯೋದಲ್ಲಿ ಹೇಳಿದಿಲ್ಲ. ಕಡ್ಕೊಳ್ಳೋ ರಮೇಶ್ ಅಂಗಡಿ ಹತ್ರ ಪ್ರಕಾಶ್ ಹತ್ರಕ್ಕೆ ಹೋಗುವಂಥ ಅದು ವಿಶ್ವವರ ಜೊತೆ ರಸ್ತೆ ಹೋಗಲ್ಲ ಅಂತ ಕೇಳ್ತಾ ಇದ್ದಾರೆ. ನನಗೆ ಸೊ ಅದೇ ವಿಶ್ವವರ ಜೊತೆ ರಸ್ತೆ ಪ್ರಕಾಶ್ ಹತ್ರ ಹೋಗಿ ದುಡ್ಡು ಕೇಳೋದು ಅಂತ. ಸೊ ಪ್ರಕಾಶ್ ಬಿಲಾಗ್ಸ್ಗೆ ಪುಟ್ಸಾಬಿ ದುಡ್ಡು ಅಂತ ಅರ್ಥ. ಇದೆಲ್ಲ ಬ್ಲಾಕ್ ಮಾಡ್ತಿರೋದು ಅಷ್ಟೇ. ಆದರೆ ಇವ್ರ ಹತ್ರ ಆಯ್ಕೆ ಕೊಡ್ತಿದ್ದಕ್ಕೂ ನಾನು ಇಲ್ಲಿ ಗಂಟೆ ಬರಬೇಕು ಅಂದ್ಕೊಂಡು ಬರ್ತಿದ್ದಕ್ಕೆ ಅದು ಇಲ್ಲಿ ಗಂಟೆ ಬರ್ಬೇಕು. ಹಬ್ಬ ತಾದೊಳಪ್ಪ ಇರುವ ಗುರುಗಳು ತೋರ್ಸವ ಬಿಳಿ ಪಂಚ ಗುರುಗಳ ಬಾಲಗುಚ್ಚಿ ಅವ್ನು ನೋಡ್ಬೇಕಿನ್ನ. ಅಮ್ಮ ಆಟೋ ಮೇಲೆ ಅಮ್ಮ ಅಂತ ಬರ್ತೈತೆ. ತಾಯಿಗೋಸ್ಕರ ಥೈಸ್ ತೋರಿಸ್ತಿದ್ದಾರೆ. ಬರುವಂತ ತೋರ್ಸೋದವನು ಸಮರ್ಥ ಅಂತ ಬರ್ತೈತೆ. ಆ್ಯಕ್ಚುಲಿ ಸಮರ್ಥ ಅಂತ ಬರ್ತಾರೆ. ಇಲ್ಲಿ ಐಕ್ಲಿಗೆ ಕೂತ್ಕೊಂಡಿದ್ದೇವಲ್ಲ, ಸ್ಕೂಲ್ ಇದೆಯಲ್ಲ, ಇಲ್ಲಿ ಸ್ಕೂಲಲ್ಲಿ ಬರೋರಲ್ಲ ಸಮರ್ಥ ದುರ್ಗಾ ಪರಮೇಶ್ವರ ದೇವಸ್ಥಾನ ಸಮರ್ಥ ಮತ್ತು ಸಿದ್ದು ಇದ್ದಾರಲ್ಲ, ಸೊ ಅವ್ರ ಬಾಲಗೋಚಿಗಳು ರೆಪ್ರೆಸೆಂಟ್ ಮಾಡ್ತಾ ಇರೋದು. ಸ್ಕೂಲಿದ್ದು ಎಲ್ಲ ಯಾವುದೇ ಹುಡುಗರು ಇರ್ತಾರಲ್ಲ, ಅದಕ್ಕೋಸ್ಕರ ತೋರಿಸ್ತಾ ಇರೋದು. ಅದು ಕಾರು ನಂಬರು KBL 2779. ಆ ಹುಡುಗರು ಕೂತಿದ್ದು, ಆ ಹುಡುಗರು ಕವರ್ ಮಾಡಬೇಕಿತ್ತು. ಅವರು ಇಬ್ಬರು ಹುಡುಗರ ಕೂತಿರೋದು, ಪ್ಲೆಷರ್ ಗಾಡಿ ಬೇಕು ಕೂತಿರೋದು. ಸಮರ್ಥ ಗೌಡನ್ ಫಾರ್ಮುಲ E-3264 K05 ಗಾಡಿ. ಅದು ಏನು ಹೇಳೋದು, ಫುಟ್ ರೆಸ್ಟ್, ಲೇಡೀಸ್ ಫುಟ್ ರೆಸ್ಟು ಟಚ್ ಆಗಬೇಕದು, ಅಷ್ಟೊತ್ತು ಕೊಡ್ತಾರೆ ರಸ್ಕಾರ. ಅಂದರೆ ಅವರಿಬ್ಬರು ನಿಂತ್ಕೊಂಡಿರೋದು ಪ್ರಕಾಶ್ಗೆ ಬ್ಯಾಕ್ ಆಫ್ ಫೀಲ್ಡಿಂಗ್. ಅಂದರೆ ಪ್ರಕಾಶ್ ಜೊತೆ ನಾನು ಏನಾದ್ರು ಕಿರಿಕ್ ಮಾಡ್ಕೊಂಡ್ರೆ ಇರಲಿ ಅಂತ ಬ್ಯಾಕ್ ಆಫ್ ಫೀಲ್ಡಿಂಗ್ ನಿಂತಿರೋದು. ಅದರಲ್ಲೊಬ್ಬ ಇವನೇ, ಇದು ಆಫೀಸ್ ಬಾಯ್, ಇನ್ನೊಬ್ಬ ಪಕ್ಕದ ಆಫೀಸ್ ಅವನು. ML 84353 ಇರಬೇಕು, ನಾಟ್ ಶೋರ್. ಟಾಟಾ ಅಲ್ಟ್ರೋಸ್ ಸ್ಪೀಡ್ ಸ್ಪೆಷಲ್. ಏನು ಸ್ಪೀಡ್ ಸ್ಪೆಷಲ್ ಅಂದರೆ ಹೇಳ್ತೀನಿ. 3361 ಆ್ಯಕ್ಚುಲಿ ಇದು ಬಜಾಜ್ ಅವೆಂಜರ್ ಹೋಗ್ತಾ ಇದೆ. ಅದು ಸೇಮ್ ಸ್ಟೋರಿ. ಇಲ್ಲಿ ಪ್ರಕಾಶ್ ಹತ್ರ ದುಡ್ಡು ಕೇಳ್ದೆ, ಅವ್ನು ಕೊಡಲಿಲ್ವಲ್ಲ, ಸೊ ಅದಕ್ಕೆ ರಿಲೇಟೆಡ್. ಆ್ಯಕ್ಚುಲಿ ವೀಡಿಯೋ ರೆಕಾರ್ಡ್ ಮಾಡಬೇಕಿತ್ತು. ಅದು ನಾನು ರೆಕಾರ್ಡ್ ಮಾಡ್ತೀನಿ ಅನ್ನೋ ಗೊತ್ತು. ಸೊ ಅದಕ್ಕೋಸ್ಕರ ಏನಾದ್ರು ಕಿರಿಕ್ ಆಗ್ಬೋದನ್ನು ಉಳಿದಿದ್ದವನು ಫಿಲ್ಮ್ ಕ್ಯಾಪ್ಚರ್ ಆಯಿತು. ಅಕೌಂಟ್ಸ್ ಒಂದು ಪುಸ್ತಕ ಅವನು ಲೆನೋವೋ. ಅಲ್ಲಿಂದ ಇಲ್ಲಿ ನಡ್ಕೊಬರೋ ಹಂಗೆ ಮಾಡಿದ್ರು. ಪ್ರಕಾಶ್ ಸ್ಟೇಡಿಯರ್ ತಿಂದು ತೋರಿಸ್ಕೊಂಡು ಸೊಳ್ಳೆ ಮಕ್ಕಳು. ಇವನು ದುಡ್ಡು ಅಂತ ಕೇಳಬೇಡ ಅಂದ. ಅದು ಮಹಾಲಕ್ಷ್ಮಿ ಸ್ವೀಟ್ಸ್ ಅವನು ಇದೆ, ಅದು ಫೋನ್ ಪಿಕ್ ಮಾಡಲಿಲ್ಲ. ಮಹಾಲಕ್ಷ್ಮಿ ಸ್ವೀಟ್ಸ್ ಅವನಿಗೆ ಫೋನ್ ಮಾಡಿದೆ ಇವನು ಮೊಬೈಲ್ ನಂಬರಿಂದ, ಅವನು ಫೋನ್ ಪಿಕ್ ಮಾಡಲಿಲ್ಲ. ಅವ್ರು ಯಾವುದೋ ನಂಬರ್ ಕಳಿಸ್ತೀನಿ ಅಂತಲ್ಲ, ಪರಶಿವಪ್ಪ ಅಂತ ಯಾವುದೋ ಪಬ್ಲಿಷರು. ಸೊ ಅವ್ನು ಪಬ್ಲಿಷರ್ದು ನಂಬರ್ ಕಳಿಸಿದ್ರೆ ಅಟ್ಲೀಸ್ಟ್ ಅವ್ನ ಹತ್ರ ಮಾತಾಡಿರೋದಕ್ಕೆ ಇದಾಗುತ್ತೆ, ಎವಿಡೆನ್ಸ್ ಆಗುತ್ತೆ ಅಂತ ನನ್ನ ಲೆಕ್ಕಾಚಾರ. ಅದು ಮಾಡಿದೆ. ಸೊ ಇನ್ನೊಂದು ಏನೋ ಪ್ರಕಾಶ್ ಅವ್ನು ಕರ್ಕೊಂಡೋಗಿ ಲಿಫ್ಟ್ ಹಾಕ್ಬಿಡಿ ಅಲ್ಲಿಗೆ ಅಂದೆ. ಅವನು ಲಿಫ್ಟು ಕೂಡ ಆಗೋಲ್ಲ ಅಂದ. ಲೇಟ್ ಆಗ್ಬಿಡುತ್ತೆ, ಎಷ್ಟು ಕಡೆಗೆ ಹೋಗ್ತೀನೋ ಗೊತ್ತಿಲ್ಲ ನನಗೆ, ಇದಾಗ್ಬಿಡುತ್ತೆ ಅಂತ. MB 3379 ಗಾಡಿ, ಡಿಸೈರ್ ಗಾಡೀಲಿ ಹೋಗ್ತಾ ಇರೋನು ಕುಮದಾಳ ಹಸ್ಬೆಂಡ್ ಇದ್ದಾನಲ್ಲಪ್ಪ ಹರೀಶ, ಈಗ ಅವನ ಥರನೇ ಇದ್ದಾನೆ ನೋಡೋಕ್ಕೆ ಅವನು. ಡ್ರೈವರ್ ವಾಂಟೆಡ್ ಅಂತ.
ಮುಂದಕ್ಕೆ ಹೋಗೋಲ್ಲ. HQ7546 ಇದು ಆ್ಯಕ್ಚುಲಿ ಆಫಿಷಿಯಲ್ ಅಟೆಂಪ್ಟ್ ಅಂತ ಹಾಕೊಂಡವನು ಟಿ ಶರ್ಟು, ಮುಂದುಗಡೆ ಎತ್ಕೊಟ್ಕೊಂಡಿರೋದವನು. ಇನ್ನೂ ಒಂದು ಪೊಲೀಸ್ ವ್ಯಾನ್ ಆ್ಯಕ್ಚುಲಿ 344 G KA55 G 344 ಅದು ಗಾಡಿ. EX5843 ಗಾಡಿ ಅದು. ಹೆಲ್ಮೆಟು ABA ಇದೆ. ಇದೇನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. HY1251 ಇವಳು ಚಿಪ್ಸ್ ಬಗ್ಗೆ ಮಾತಾಡ್ತಾಳೆ. ಚಿಪ್ಸ್ ತೊಗೊಳೋದ್ರ ವಿಷಯ ಅಲ್ಲಿ ಕುಮದಲ ಕಂದನ ಬಾಲಂಗುಚ್ಚಿ ಅದು ಗೋಡೌನ್. HX8192 ಅಂದರೆ ಕುಮದಳ ಕಂದನ ಬಾಳೆ ಗೋಡೌನ್ಗೆ ಹೋಗ್ಬೇಕು ನಾನು. ಅಂದರೆ ಅವ್ನ ಕೈ ಕೆಳಗೆ ಕೆಲಸ ಮಾಡೋಕ್ಕೆ ಒಪ್ಕೊಂಡ್ರೆ ದುಡ್ಡು ಕೊಡ್ತಾರೆ, ಬೇಕರಿ ಐಟಮ್ ತೊಗೊಂಡು ತಿನ್ಬೋದು ಅಂತ. ಆ್ಯಕ್ಚುಲಿ ಅಫಿಷಿಯಲ್ ಅಟೆಂಪ್ಟ್ ಅಂತ, ಅದೇ ಅಫಿಷಿಯಲ್ ಅಟೆಂಪ್ಟ್ ಮಾಡಿದ್ದು. ಸೇಮ್ ಅದೇ ರೈಸ್ ಫಾರ್ ಎವರ್ ಅಂತ, ರೈಸ್ ಫಾರ್ ಎವರ್ ಕೈ ಅಂದರೆ ಆಫಿಷಿಯಲಿ ಅಟೆಂಪ್ಟ್ ಮಾಡಿದ್ವಿ ಅಂತ ಅರ್ಥ. ಆ್ಯಕ್ಚುಲಿ ಅಂದರೆ ನಿನಗೆ ಬೇಕ್ರಿ ಐಟಮ್ ಬೇಕು ಅಂದರೆ ಅವ್ರ ಗೋಡೌನಲ್ಲಿ ಕೆಲಸ ಮಾಡಬೇಕು ಅಷ್ಟೇ. ಸಾಗರ್ ಗುರು, ಸಾಗರ್ 635 ಮನೆ ನಂಬರು. ಅಲ್ಲಿ ಹೇಳಿದ್ನಲ್ಲ ಸಮರ್ಥ ಗಾಡಿ ಬರ್ದಿತ್ತಲ್ಲ, ಸಾಗರ್ ಅಂದರೆ ಇದು ಸರ್ಜಾ ಫ್ಯಾಮಿಲಿ. ಸೊ ಅದೇ ಸರ್ಜಾ ಫ್ಯಾಮಿಲಿ, ಸಮರ್ಥ ಸರ್ಜಾ ಫ್ಯಾಮಿಲಿಗೆ ಸೇರಿದವನು. ಆಯಿತಾ, ಸರ್ಜಾ ಫ್ಯಾಮಿಲಿಗೆ ಎದುರುಕೊಳ್ಳಲ್ಲ ನಾವು, ಹೌಸ್ ಆಫ್ ಸರಿ ಎದುರುಕೊಳ್ಳಲ್ವಂತ. ಇನ್ನು ಸರ್ಜಾ ಫ್ಯಾಮಿಲಿಗೆ ಎದುರುಕೊಳ್ತೀವ. ಕಡ್ಕೊಳ್ಳೋ ರಮೇಶ್ ಅದಕ್ಕೆ ಹೇಳ್ತಾ ಇದ್ದಿದ್ದು. ಪ್ರಕಾಶ ದುಡ್ಡಂತ ಕೇಳಬೇಡ ಅಂತ. ಮತ್ತು ಅವ್ನು ವೈಫೈ ನಂಬರ್ ಇತ್ತಲ್ಲ, ವೈಫೈ ನಂಬರ್ 1 2 3 4 5 6 7 8 ಇತ್ತು. ಎಕ್ಸಾಕ್ಟ್ಲಿ ಇದ್ರ ಥರ ಮಂಜುನಾಥ್ ದುರ್ಗಾ ಪರಮೇಶ್ವರಿ ಮಂಜುನಾಥ್ ಕೊಟ್ಟಿದ್ದಾರಲ್ಲ ವೈಫೈ, ಸೇಮ್ ಪಾಸ್ವರ್ಡ್ ಮಂಜುನಾಥ್. ಅವಾಗಲೇ ಈ ಕಡೆಯಿಂದ ಹೋಗ್ಬೇಕಾದ್ರೆ ಹೇಳಿದ್ನಲ್ಲ, ಫುಟ್ಬಾಲ್ ಬ್ಲಾಕ್ ಮಾಡ್ಕೊಂಡಿರೋದು KA09 AB1028 ಸ್ಟೋರಿ, ಏಬ್ ಗಾಡಿ ಸೇಮ್ ಸ್ಟೋರಿ. ಏನೋ ಇನ್ನೂ ಒಂದೇನು ವಿಷಯ ಹೇಳಬೇಕು ಅಂತ ಅಂದ್ಕೊಂಡೆ. ಇದು ವಿಶಾಲ್ ಫ್ಯಾಷನ್, ಯಾವುದು ಮೈಸೂರು ನಂಬರ್ 1 ಎಂಟರ್ಟೈನ್ಮೆಂಟ್ ನ್ಯೂಸ್ ಚಾನಲ್ ಅಂತ, ಜನನಿ TV. ಅದು ಆ್ಯಕ್ಚುಲಿ ಮೈಸೂರು CTV ಜನನಿ TV 2 TV ಚಾನಲ್ ಒಂದೇ ಕಡೆ ನಡೆಸ್ತಾ ಇದ್ದಾರೆ. ಇರಲಿ, ನಡೆಸಲಿ, ಇನ್ನೂ 40 ನಡೆಸಲಿ. ನಾನು ಆ್ಯಕ್ಚುಲಿ ಎಲ್ಲ ಕೊಟ್ಟಿದ್ದು ಖುಷಿ ಫ್ಯಾಷನ್ ಈಗ ಹೊಸ್ದಾಗಿದೆಯೋ, ಮುಂಚೆಯಿಂದಲೂ ಒಂದು ಫ್ಯಾಷನ್ ಶೋ ಇದೆ ಗೋಡೌನ್ ಫಾರ್ಮುಲಾ ಒಂದು, ಮುಂಚೆಯಿಂದಲೂ ಇದೇ ಹೆಸರಲ್ಲಿತ್ತು, ಬೇರೆ ಹೆಸರಲ್ಲಿತ್ತು, ನನಗೆ ಸರಿಯಾಗಿ ನೆನಪಿಲ್ಲ. ಔಟಲ್ಲಿ ಖುಷಿ ಇರಲೇ ಕುಮುದ. ಜಾಕಿ ವುಮೆನ್ಸ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರೋದು. ಜಾಕಿ ವುಮೆನ್ಸ್ ಸ್ಪಾನ್ಸರ್ ಇದೆ ಅವ್ರಿಗೆ. ಇಲ್ಲೇ ಕವರ್ ಮಾಡ್ತಾಯಿದ್ದೆ, ಇಲ್ಲೂ ಹೋಗ್ತಾ ಇದ್ದಾನೆ ಸೈಕಲಲ್ಲಿ. ಸೈಕಲಲ್ಲಿ ಬಿಳಿ ಪಂಚೆ ಒಬ್ಬ ವ್ಯಾಗನ್ ಅವ್ರು ಮುಂದೆ ಹೋಗ್ತಾ ಇದ್ದಾನೆ. ಆ್ಯಕ್ಚುಲಿ ನಾನು ಇಲ್ಲೇ ಕವರ್ ಮಾಡಬೇಕಾದ್ರೆ ಫ್ಲ್ಯಾಶ್ ಆಗಲಿಲ್ಲ. ಸಡನ್ನಾಗಿ ರಿವರ್ ಸೈಡು ಒಂದು ಸ್ಕೂಟ್ರು ನೋಡಿದ ಮೇಲೆ ಫ್ಲ್ಯಾಶ್ ಆಗಿದೆ, ಅಲ್ಲಿವರೆಗೂ ಫ್ಲ್ಯಾಶ್ ಆಗಲಿಲ್ಲ ಅದು. ಆ್ಯಕ್ಚುಲಿ ಸ್ಟೋರಿ ಏನು ಅಂದರೆ, ಪ್ರಕಾಶ್ ಬಾಲಂಗುಚ್ಚಿ, ಈಗ ಪ್ರಕಾಶ್ ನೋಡ್ಕೊಂಬರ್ತಾ ಇದ್ದೀನಲ್ವಾ. ಸೊ ತಾತಪ್ಪನ ಬಾಲಂಗುಚ್ಚಿ ಯಾಕೆ ಈ ಸ್ಪೋಟಲ್ಲಿ ತೋರಿಸ್ತಿದ್ದಾರೆ ಅಂದರೆ, ಸುಮ್ಮನೆ ನೋಡಿತಾರೆ ನೋಡಿ ಒಳ್ಳೆ ಮಗ ಆಯಮ್ಮನ ಆರ್ಗನೈಸ್ ಆಗೋದಿಲ್ಲ ಅವಡೆ ಅಷ್ಟು ಬಾಲಂಗುಚ್ಚಿ. ಅಲ್ಲಿ ಏನಕ್ಕೆ ಇದು ಮಾಡೋದು ಅಂದರೆ, ಏನು ಹೇಳೋದು, ಅದು ತಾತಪ್ಪನ ಯಾಕೆ ತೋರಿಸ್ತಾರೆ ಅಂದರೆ, ಪ್ರಕಾಶ್ ಟೈಟಲ್ ಥೀಮ್ ಇಂಪ್ಲಿಮೆಂಟೇಷನ್ ಅಂದರೆ ಡಸ್ಟ್ ಆಗೋದು, ಧೂಳಾಗೋದು ಮತ್ತು ಸ್ನಾನ ಮಾಡೋದು ಎಲ್ಲ ಅಲ್ಲೇ ಅಲ್ವಾ, ಎಲ್ಲ ಒಂದರಲ್ಲಿ ಬರ್ತಾರೆ. ಅಂದರೆ ಕೊಳೆ ಆಗುತ್ತೆ ಅಂತ ಡಸ್ಟ್, ಅಂದರೆ ಸ್ನಾನ ಮಾಡೋಕ್ಕೆ ಹೋಗಲಿ ಅನ್ನೋ ಕಾರಣಕ್ಕೆ ಡಸ್ಟ್ ಮಾಡೋದು, ಅಳು ಮೊಳೆಲ್ಲ ಮಾಡ್ತಾರಲ್ಲ, ಧೂಳು ಇಳಿಸೋದು, ಧೂಳು ಇಳಿಸೋದು, ನೀರು ಎಡ್ಸೋದು, ಬೇರೆ ಕೊಳೆ ಮಾಡೋದು, ಮತ್ತು ಕುತ್ಕೊಳ್ಳೋ ಜಾಗದಲ್ಲೆಲ್ಲ ಗಲೀಜು ಮಾಡೋದು, ಗಲೀಜು ಮಾಡಿರೋ ಬೈಕ್ ತೊಗೊಬಂದ್ಬಿಟ್ಟು ಕುಣಿಸ್ಕೊಂಡು ಹೋಗೋದು, ಈ ಥರದ್ದೆಲ್ಲ ಮಾಡ್ತಾಯಿದ್ದಾರಲ್ಲ. ಸೊ ಎಲ್ಲ ರಿಲೇಟೆಡ್ ಅದು. ಅಂದರೆ ಸ್ನಾನ ಮಾಡೋದು ಅಲ್ಲಿ ಎಲ್ಲಿ
ತಾತಪ್ಪ ಸ್ನಾನ ಮಾಡೋ ಜಾಗದಲ್ಲ ಸಿಗೋದು. ಸೊ ಪ್ರಕಾಶ್ ಬಾಲಂಗುಚ್ಚಿ. ನಾನು ಆಗಲೇ ಹೇಳಿದೆ ಪ್ರಕಾಶ್, ಅದು ಆ್ಯಕ್ಚುಲಿ ನಾವು ಒಂದು ಪಾಸ್ವರ್ಡ್ ನಾನು ಇದು ಮಾಡಬೇಕಿತ್ತು, ಸ್ಕ್ರೀನ್ ರೆಕಾರ್ಡ್ ಕವರ್ ಮಾಡಬೇಕಿತ್ತು, ವೀಡಿಯೋ ಕವರ್ ಮಾಡಬೇಕಿತ್ತು. ನಾನು ಆ್ಯಕ್ಚುಲಿ ಅವ್ನಿಗೆ ಗೊತ್ತು ನಾನು ವೀಡಿಯೋ ರೆಕಾರ್ಡ್ ಮಾಡೋದು, ಅದಕ್ಕೋಸ್ಕರ ಅಲ್ಲಿ ವೀಡಿಯೋ ಕವರ್ ಮಾಡೋಕ್ಕೆ ಹೋಗಲ್ಲ. .40 ಇರಬೇಕು, ನಾಟ್ ಶ್ಯೂರ್. ಮುಂದೆ ಯಮಹ ಗಾಡಿ ಹೋಗ್ತಾ ಇದೆಯಲ್ಲ ಅದು. ಸೊ ಏನೋ ಪ್ಯಾಂಟ್ ಬಗ್ಗೆ ಮಾತಾಡ್ಕೊಂಡು ಹೋದ. AC 4138 K01 AC, ಇದು ರಿಲೇಟೆಡ್. ಇದು HG 8259 K09 ಗಾಡಿ ಇದೆಲ್ಲ. ಅವನು ಈಗ 3ನೇ ಸರಿ ನನಗೆ ಸಿಗ್ತಾ ಇರೋದು. ಅವನು 3ನೇ ಸರಿ ಸಿಗ್ತಾ ಇರೋದು. ಎಲ್ಲಿಂದ ಗೊತ್ತಾ? ಈಗ ಜಸ್ಟ್ 100 ಮೀಟರ್ ಡಿಸ್ಟೆನ್ಸಿಂದ ಇಲ್ಲಿಗೆ 3ನೇ ಕಡೆ ಸಿಗ್ತಾ ಇರೋದು. ಅಂದರೆ ಗಾಡಿ ಸುಮ್ಮನೆ ಓಡಿಸ್ಕೊಂಬರ್ತಾನೆ, ಸ್ವಲ್ಪ ಓಡಿಸ್ಕೊಂಬಂದು ನಿಲ್ಲಿಸ್ಬಿಡ್ತಾನೆ ಗಾಡಿನ, ಪುನಃ ಓಡಿಸ್ಕೊಂಬರ್ತಾನೆ, ನಿಲ್ಲಿಸ್ತಾನೆ ಮಾಡ್ತಾಯಿದ್ದಾನೆ. ಅವ್ನು ನಿಲ್ಲಿಸಿದಾಗ ಕರೆಕ್ಟಾಗಿ ನಾನು ಗಾಡಿ ಓವರ್ಟೇಕ್ ಮಾಡೋಕ್ಕೆ ಬರ್ತೀನಲ್ಲ, ಅಂದರೆ ಒಂದು ಕ್ರಾಸ್ ಮಾಡ್ಕೊಂಡು ಪಕ್ಕದಲ್ಲಿ ಮುಂದಕ್ಕೆ ಪಾಸ್ ಆಗೋಕ್ಕೆ ಟ್ರೈ ಮಾಡ್ತೀನಲ್ಲ, ಆವಾಗ ಪಕ್ಕದಲ್ಲಿ ಬೇರೆ ಯಾವುದಾದ್ರು ವೆಹಿಕಲ್ ಪಾಸ್ ಆಗುತ್ತೆ ಚೆಕ್ ಅಂತ. ಸೊ ಅದಕ್ಕೆ 2 ಸರಿ ಮಿಸ್ ಆದ ಬಡ್ಡಿ ಮಗ. ನಾನು ಸುಮ್ಮನೆ ಎಲ್ಲನೇ ಕವರ್ ಮಾಡ್ತಾ ಕುತ್ಕೋಬೇಕಲ್ಲ, ಸುಮ್ಮನೆ ಆದರೆ 3ನೇ ಸರಿ ಕವರ್ ಮಾಡ್ತಾನೆ. ಸಾನೆಟ್ MF 8512. ಇದು ರಾಜಶೇಖರದ ಬಲ್ಲಂಗುಚ್ಚಿ ಮತ್ತು ಕುಮದಳ ಕಂದನ ಬಲ್ಲಂಗುಚ್ಚಿ. ಇದು ರಾಜಶೇಖರದ ಬಲ್ಲಂಗುಚ್ಚಿ, ಕುಮದಳ ಕಂದನ ಬಲ್ಲಂಗುಚ್ಚಿ 91 ಸೈಕಲ್ 91. ಆದರೆ ಅವನು ದುಡ್ಡು ಕೊಡೋದಿಲ್ಲ ಅಂತ ಅಂದ್ಕೊಳ್ತೀನಿ ಬಹುಶಃ. ದುಡ್ಡು ಕೇಳೋ ಅವನ ಹತ್ರ ಅಂತ ಕತೆ ಹೊಡಿತಾ ಇದ್ರಲ್ಲ ಇವರು, ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರಲ್ಲ. ಸೊ ಅವನು ದುಡ್ಡು ಕೊಡೋದಿಲ್ಲ ಅಂತೇನೋ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೋದು. ಕೇಳದೇ ಇರಲಿ ಅಂತ ಕೇಳ್ತೀನಿ. ಸಿಕ್ಸ್ 9 ಅಂದ್ಬಿಟ್ಟೋದ. ಅಪ್ಪು ಜನ ಬರ್ತಿದ್ದಾರೆ. ಅಲ್ಲಿ ಮುಂದ್ಗಡೆ ಇನ್ನೊಬ್ಬ ಪ್ರಕಾಶ್ ಬಾಲಂಗುಚ್ಚಿ ಹೋಗ್ತಿದ್ದಾನೆ ಮುಂಗಡೆ, ಫುಲ್ ಸ್ಟ್ರೈಟು. ಇಲ್ಲಿಂದ ಬಂದಿದ್ದವರು ಶ್ರೀ ಕಾವೇರಿ ಫಸ್ಟ್ ಗ್ರೇಡ್, ಫಸ್ಟು ನಂಬರ್ 1. ಅದಕ್ಕೆ ಇನ್ನೊಂದು ಇಲ್ಲೇ ಚಂದ್ರಮೌಳೇಶ್ವರ, ಇಲ್ಲೇ ಊಟ ಮಾಡೋದು ಪ್ರಕಾಶ್. ಮಂಡೆ ಪ್ರತಿ ಸೋಮವಾರ ಇಲ್ಲಿ ಊಟ ಹಾಕ್ತಾರೆ. ಸೊ ಇಲ್ಲಿ ಬಂದು ಊಟ ಮಾಡ್ತಾನೆ. ಇಲ್ಲಿ ಕ್ರೀಕ್ ಮಾಡಿದರು, ಸೊ ಈಗ ಬರಲ್ಲ ನಾನು. ಕ್ರೀಕ್ ಮಾಡಿದ್ರು ಅಂದರೆ ಗಲಾಟೆ ಏನೂ ಆಗಿಲ್ಲ, ಔಟಲ್ಲಿ ಊಟ ಹಾಕಲ್ಲ, ಏನೇನೋ ಆ್ಯಟಿಟ್ಯೂಡ್ಗಳು. ಅದು ಕಡಿಮೆ ಬಡಿಸೋದು, ಆಮೇಲೆ ಸಾಂಬಾರು ಸರಿಯಾಗಿ ಹಾಕದೇ ಇರೋದು, ಆಮೇಲೆ ಇತ್ತಿನೋ ಅನ್ನೋದು, ತುಳ್ಳಾಡೋದು, ತಳ್ಳಾಡೋದು, ಈ ಥರದ್ದೆಲ್ಲ ಇಷ್ಟ ಇಲ್ಲಿ. ಅದಕ್ಕೆ ಬರಲಿಲ್ಲ. ಬೇಕಂತಾನೆ ಆ್ಯಟಿಟ್ಯೂಡ್ ಶೋ ಮಾಡೋದು. ನನ್ನೇ ಟಾರ್ಗೆಟ್ ಮಾಡ್ತಾಯಿದ್ದಾರೆ, ಅದಕ್ಕೆ ಬರದೇ ಬಿಡ್ಬಿಟ್ಟೆ. ಜೋಡಿ ಪಂಚ ದಾರಿ ಹೋಗ ಕೃಷ್ಣ. ಇಲ್ಲಿ ಆ್ಯಕ್ಚುಲಿ ಡಿಂಪಲ್ ಅಂತ ಏನೋ ಬರ್ತಿದೆ ಗಾಡಿ ಮೇಲೆ. ಆ್ಯಕ್ಚುಲಿ ಇಲ್ಲಿ ಇನ್ನೊಂದು ನಡೆದಿದ್ದ ಕತೆ ಏನು ಅಂದರೆ, ಈ ಕಡೆಯಿಂದ ಒಂದು ಹುಡುಗ ಹೋಗ್ತಾನೆ, ಹುಡುಗ ಅಲ್ಲ ಒಂದು ಹುಡುಗಿ. ಆ್ಯಕ್ಚುಲಿ ಗೊರಿಲ್ಲಾ ಗಾಡಿ ಇದೆಯಲ್ಲ, ಅದು ರಾಯಲ್ ಎನ್ಫೀಲ್ಡು ಯಮಹ ಗಾಡಿನ ನೇಕೆಡ್ ಮಾಡಿದಾರಲ್ಲ, ಸ್ಕ್ರಾಮ್ಲರೋ ನೇಕೆಡೋ ಇದೆ, ಸ್ಕ್ಯಾಮ್ಲರ್ ಅಲ್ಲ ಅನಿಸುತ್ತೆ. ಗಾಡಿ ಹೆಸರು ಗೊರಿಲ್ಲಾ ಅಂತಲೇ ಇರಬೇಕು. ಸೊ ಆ ಗಾಡಿ ಇದೆ, ಯೆಲ್ಲೋ ಕಲರ್ ಗಾಡಿ. ಆ ಗಾಡಿನ ಒಂದು ಹುಡುಗಿ ಓಡಿಸ್ಕೊಂಡು ಹೋಗ್ತಾಳೆ, ಸ್ಕೂಲ್ ಹುಡುಗಿ. ಆ ಕಡೆ ಎಲ್ಲ ಸ್ಕೂಲೋ ಕಾಲೇಜ್ ಏನೋ ಇದೆ, ಅಲ್ಲಿ ನಿಂತ್ಕೊಂಡಿದ್ಲು ಹುಡುಗಿ. ಟ್ಯೂಷನ್ ಏನೋ ಒಂದಿದೆ ಅಲ್ಲಿ ನಿಂತ್ಕೊಂಡಿದ್ದು. ಬೈಕ್ ಇತ್ತು ಆ್ಯಕ್ಚುಲಿ, ಹುಡುಗಿ ಇರಲಿಲ್ಲ ಅಲ್ಲಿ, ಬೈಕ್ ಇತ್ತು. ನಾನು ಬೈಕ್ ಕಡೆ ನೋಡಿದೆ ಆ್ಯಕ್ಚುಲಿ, ಬೈಕ್ ಚೆನ್ನಾಗಿತ್ತಲ್ಲ ಅಂತ ನೋಡ್ಕೊಂಡು ಮುಂದಕ್ಕೆ ಬಂದೆ. ಸೊ ಆ ಹುಡುಗಿ ಬೈಕ್ ಓಡಿಸ್ಕೊಂಡು ಮುಂದಕ್ಕೆ ಪಾಸ್ ಆಗ್ತಾಳೆ. ಸೊ ಹುಡುಗಿ ಬೈಕ್ ನೋಡ್ಕೊಂಡು ಪಾಸ್ ಆದರೆ ನೆಕ್ಸ್ಟು ಇದಾಗುತ್ತೆ, ಏನು ಹೇಳೋದು, ಇನ್ನೊಬ್ಬ ಹೋಂಡಾ ಶೇನಲ್ಲಿ ಬಂದುಬಿಟ್ಟು ಹಿಂಗೆ ಅಂದ್ಬಿಟ್ಟು ಇದ್ದಾನೆ, ಕತ್ತನ್ನ ಹಿಂಗೆ ತಿರುಗಿಸುವ ಅಂದರೆ ನೋಡುವಂಥ ಕತ್ತಲ್ಲಿ ಸನ್ನೆ ಮಾಡ್ತಾರಲ್ಲ, ನೋಡುವ ಆ ಕಡೆಗೆ ಅಂತ ಹೇಳ್ತೀವಿ ಅಂತ ಹೇಳ್ಬೇಕಾದ್ರೆ ಸನ್ನೆ ಮಾಡ್ತೀವಲ್ಲ, ಆ ಥರ ಹೋಂಡಾ ಶೇನಲ್ಲಿ ಹೋದವನು ಆ ಕಡೆಗೆ ಹುಡುಗಿ ಕಡೆಗೆ ಹಿಂಗೆ ಸನ್ನೆ ಮಾಡೋದು, ನೋಡುವಂಥ ಸನ್ನೆ ಮಾಡಿಬಿಟ್ಟು ಹೋಗ್ತಾನೆ. ಆ್ಯಕ್ಚುಲಿ ಆ ಟೈಮಲ್ಲಿ ಅವರಿಬ್ಬರು ಮಧ್ಯ ಇವನು ಬರ್ತದೆ, ಬಲಂಗುಚ್ಚಿ ಬರೋದು. ಆ್ಯಕ್ಚುಲಿ ನಾನು ಮೊಬೈಲಲ್ಲಿ ಆನ್ ಮಾಡೋಷ್ಟೊತ್ತಿಗೆ ಅವರು ಪಾಸ್ ಆಗೋದ್ರು. ಅವರು ಯಾರು ಹೇಳೋದವರು, ಬೈಕ್ ಅವರು ಮತ್ತು ಇಬ್ಬರು ಬೈಕು, ಒಂದು ಹುಡುಗಿ ಮತ್ತು ಇನ್ನೊಬ್ಬ ಪ್ರಕಾಶ್ ಬಾಲಂಗುಚ್ಚಿನ. ಖಂಡಿತ ಪ್ರಕಾಶ್ ಬಾಲಂಗುಚ್ಚಿ. ಅಲ್ಲಿ ಚಿಸ್ ಅಂತ ಸೌಂಡ್ ಮಾಡ್ತಾರೆ. ವಾಟರ್ ಸರ್ವಿಸು ಅಂದರೆ ಮತ್ತೆ ಪುನಃ ಅಲ್ಲಿಗೆ ಹೋಗುವಂತ, ಎಲ್ಲಿಗೆ ಸ್ನಾನ ಮಾಡೋಕ್ಕೆ ಹೋಗೋ ಒಳ್ಳೆ ಹತ್ರಕ್ಕೆ ಅಂತ. ಅವ್ರು ಬೇಡ ಅಂದರೂ ಹೋಗ್ತೀನಿ. ಇನ್ನೊಬ್ಬ ಪ್ರಕಾಶ್ ಬಾಲಂಗುಚ್ಚಿ ಮುಂದೆ ಪಿಂಕ್ ಕಲರ್ ಸ್ಪೆಂಡರಲ್ಲಿ ಹೋಗ್ತಿದ್ದಾನೆ.
20F ಗಾಡಿ. HA 9714 ಗಾಡಿ ಅದು. ಇದು ಮಾತೃಶ್ರೀ ಪ್ರಕಾಶ್ ಟೀಮ್, ಅದು JK 7188 K09 JK 7188 ಗಾಡಿ ಅದು. ಹಾಂ, ಕಡ ತೋರಿಸ್ತಾನೆ ಹುಡುಗ. ಊಟ ಬೇರೆ ಮಾಡ್ತಿಲ್ಲ, ಸುಸ್ತಾಗಿತ್ತು. ಸೊ ಕೂತ್ಕೊಂಡು ರೆಸ್ಟ್ ತೊಗೊಳ್ಳೋಣ ಅಂತ ಅಲ್ಲಿ ಪಂಚ ಕೂತ್ಕೊಂಡಿದ್ದಾನೆ, ಬಿಳಿ ಪಂಚ. ಸೊ ಮುಂದೆ ಪಾನಿಪುರಿ ಮಾಡ್ತಾಯಿದ್ದಲ್ಲ, ಸಂತು ಪಾನಿಪುರಿ, ಅದು ಸಂತು ಪಾನಿಪುರಿ ಸೆಂಟರು. ಅವನು ಕಡನ ಹಿಂದಕ್ಕೆ ತಳ್ಕೊತಾನೆ. ಕಡ ಅಂದರೆ ಕೈ ಕಡೆಗೆ ಹಾಕ್ತಾರಲ್ಲ ಕೈಗೆ, ಅದನ್ನು. ಆ್ಯಕ್ಚುಲಿ 2ನೇ ಕೇಸು. ಈಗ ಜಸ್ಟ್ ಒಂದು ನಿಮಿಷನೂ ಇಲ್ಲ ಇನ್ನು. ಈಗ 1 ನಿಮಿಷದ ಹಿಂದ್ಗಡೆ ಯಾರೋ ಬಸ್ ಸ್ಕೂಟ್ರಲ್ಲಿ ಹೋಗ್ತಿರೋ ಅಂತ ತೋರಿಸ್ಕೊಂಡು ಹೋದ. ಆ್ಯಕ್ಚುಲಿ ಅದನ್ನ ಹೇಳೋದು, ಕಡ ತೋರಿಸ್ತಾನೆ ಬಳಿ ಮಗ ಅಂತ ಹೇಳಿದೆ ನಾನು ಆ್ಯಕ್ಚುಲಿ. ಸೊ ಅದ್ರ ರಿಲೇಟ್ ಹೇಳೋದು 2ನೇದು ಇದು. ನೆನ್ನೆನೂ ಊಟ ಇಲ್ಲ, ಇವತ್ತು ಊಟ ಇಲ್ಲ. ನೆನ್ನೆ ಬ್ರೆಡ್ ಸಿಕ್ಕಿತ್ತು, ಇವತ್ತು ಅರ್ಧ ಬಾತ್ ಸಿಕ್ಕಿತ್ತು ಬೆಳಿಗ್ಗೆ ಅಷ್ಟೇ. ಈಗ ಹೋಗೋಷ್ಟೊಳಗೆ ಖಾಲಿ ಆಗೋಗುತ್ತೆ. KR ಹಾಸ್ಪಿಟ್ಲ್ ಹತ್ರ ಹೋದರೂ ಮಲ್ಬಾರ್ ಖಾಲಿ ಆಗೋಗಿರುತ್ತೆ. ಈಗಲೇ 5:30, ನಾನು ಹೋಗೋಷ್ಟೊಳಗೆ ಅರ್ಧ ಗಂಟೆ ಮೇಲಾಗಿರುತ್ತೆ. ಅರ್ಧ ಗಂಟೆ ಮೇಲೆ ಬೇಕು ಹೋಗೋಕ್ಕೆ ಅಲ್ಲಿಗೆ. ಸೊ ಮಿಸ್ ಆಗುತ್ತೆ. ನೋಡೋದ, ಟ್ರೈ ಮಾಡ್ತೀನಿ. ಇಬ್ಬರು ಏನು ನಿಂತ್ಕೊಂಡು ಮಾತಾಡ್ತಿದ್ದೇವೆ ಅಂದರೆ, ಮಧ್ಯಾಹ್ನ ಮಾಡಿಲ್ಲ ಹಂಗೆ ಹೆಂಗೆ ಮಾತಾಡೋದು ಅಂದರೆ, ಊಟ ಮಾಡಿಲ್ಲ, ಊಟ ಕೊಟ್ಟಿಲ್ಲ ಅವ್ನಿಗೆ ಅಂತ ಆ್ಯಕ್ಚುಲಿ ಮಾತಾಡ್ತಾಯಿದ್ರು ಅವರು. ಊಟ ಮಾಡಿಲ್ಲ ಹಂಗೆ ಅಂತ. ದಪ್ಪ KA 09 KA 3727 ಇರಬೇಕು, ನಾಟ್ ಶೋರ್. ಈಗ ವೇಲ್ ಮುಚ್ಕೊಂಡಿದ್ದ ಗಾಡಿ ನಂಬರ್ ಪ್ಲೇಟ್ನ. ಅಂದರೆ ದಪ್ಪಾಗಿ ಹೋಗ್ತಾನೆ ಅಂದ್ಬಿಟ್ಟು ಊಟ ಕೊಟ್ಟಿಲ್ಲ ಅಂತ ಅವ್ರು ಹೇಳ್ತಾ ಇರೋದು. ರಿಲ್ಯಾಕ್ಸ್ ಗಾಡಿ. 10R4513 ರೆಸ್ಟ್ ತಗೋ ಅಂತ. TVS XL ಯಾವುದು ಮುಂದಿನ ಗಾಡಿ ಅನಿಸುತ್ತೆ. JM 8840 EX 2886 ಎರಡರಲ್ಲಿ ಯಾವ ಗಾಡಿ ಅಂತ ಗೊತ್ತಿಲ್ಲ. ಹೋಟೆಲ್ ಬ್ರೌನ್ ಕಲರ್ ಟಿ ಶರ್ಟ್ ಹುಡುಗ, ಕುಮಾರ್ದು ಆ್ಯಕ್ಚುಲಿ ಡ್ರೆಸ್ ಕೊಡೋದು. ಮುಂದೆ ಬರ್ತಾರೆ ಪ್ರಕಾಶ್ ಡ್ರೆಸ್ ಕೊಡೋದು. ಫ್ಯಾಷನ್ ಕೂಡ ಪ್ರಕಾಶ್ಗೆ ಡ್ರೆಸ್ ಕೊಡೋದು. ಆ ಹುಡುಗ ಡ್ರೆಸ್ ಕೂಡ ಆ್ಯಕ್ಚುಲಿ ಕ್ರಿಯೇಟ್ ಮಾಡಿದ್ದೇನೆ ಅಂದರೆ, ಕೀ ಎತ್ಕೊಳ್ತಾನೆ ಕಿಶೋರ್ ಸರ್ಜಾ. ಅಂದರೆ ಅಲ್ಲಿ ಓವರಲ್ಲ ಅಲ್ಲಿ ಏನು ನಡೀತು ಡ್ರಾಮಾ, ಅದು ವೀಡಿಯೋ ಕಾಲ್ ಮಾಡೋಕ್ಕಾಗಿಲ್ಲ, ಸಾರಿ ಫಾರ್ ದಟ್. ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಅವ್ರು ಕ್ರಿಯೇಟ್ ಮಾಡಿದ್ದ ಹುಡುಗ ಬ್ರೌನ್ ಕಲರ್ ಬಟ್ಟೆ ಹಾಕೊಂಡಿದ್ದವನು ಏನು ಕ್ರಿಯೇಟ್ ಮಾಡಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದು ಅಂದರೆ, ಮೊದಲು ನಾನು ತೊಗೊಳ್ತೀನಿ ಅಂತ, ನೀನು ವೆಯ್ಟ್ ಮಾಡು, ನಾನು 50% ಮೊದಲು 50% ತೊಗೊಬಿಡ್ತೀನಿ ಅಂತ. ಫಸ್ಟ್ ನಾನು 50% ತೊಗೊಬಿಡ್ತೀನಿ, ನೀವು ವೆಯ್ಟ್ ಮಾಡು, ಆಮೇಲೆ 50% ನೀವು ತೊಗೊಬೋಕ್ಕೆ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ. ಅದು ಕುಡಿದು ಹೇಳೋಕ್ಕಂದ್ರೆ 24 ಗಾಡಿ MA 7775 24 ಬರ್ತಿತ್ತು ಮುಂದೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ. ಯಾಕೆ ಅವನು ತೊಗೊಳ್ತಾನೆ, ಅವ್ನು ಕುಂಬನ ಕನ್ನಡ ಬಲ ಗೊತ್ತು. ಯಾಕೆ ಅವನು ಯಾವ ಬೇಸ್ ಬೆಟ್ಟಲ್ಲಿ ಬದಲು ತೊಗೊಳ್ತಾನೆ ಅಂದರೆ, ಕುಂಬನ ಮತ್ತು ಕುಮಾರಸ್ವಾಮಿ ಇಬ್ಬರು KV ನೆಟ್ವರ್ಕಲ್ಲೇ ಬರೋದು. ಕುಮಾರಸ್ವಾಮಿ ಅವರ ಮಗನ ಹೆಸರೇ ನಿಖಿಲ್, ಅವನು ಜನವರಿಯಲ್ಲಿ ಹುಟ್ಟಿರೋದು. ಸೊ ಪ್ರೈಮ್ ಕಿಂಗ್ ಆಫ್ ವಿನ್ ಪೊಸಿಷನ್ನು. ಸೊ ಹೀಗಾಗಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋದು. ಅದು ಏನಕ್ಕೆ ಅವರು ಆ್ಯಟಿಟ್ಯೂಡ್ ಕ್ರಿಯೇಟ್ ತೋರಿಸ್ತಾರೋ ಅಂದರೆ, ಇಲ್ಲೇ ಬರ್ತಾರೆ ಮಂಜುನಾಥ್ ಬಾಲಗುಚ್ಚಿ MC 2940. ಇದೇ ಸ್ಪಾಟಲ್ಲಿ ಅವಾಗಲೇ ಏನು ವೀಡಿಯೋ ಎಕ್ಸ್ಪ್ಲೈನ್ ಮಾಡಿದ್ದು ಹೇಳಿ. ಕುಂಬಳ ಕಂದಾರ ಈ ಕಡೆ ಹೋಗ್ತಾನೆ, ಈ ರೋಡಲ್ಲಿ ಹೋಗ್ತಾನೆ. ರಾಜೇಶ್ ಟ್ರೇಡರ್ ಟೀಮ್. ಸೊ ಇವತ್ತು 3ನೇ ತಾರೀಕಲ್ವಾ, ಸೊ ರಾಜೇಶನ ಆರ್ಡ್ರ್ಗಳನ್ನ ಪಾಸ್ ಮಾಡಬೇಕು. ಮಂಜುನಾಥ ಕೃಪೆ 9D4292 ಮಂಜುನಾಥನ ಕೃಪೆ. ಸೊ ಮಂಜು ಗೊತ್ತಾಗುತ್ತೆ. ಮೇಲೆ ಹಲ್ಲೆ ಮಾಡಿದ್ರಲ್ಲಿ ಸುಮಾರು ಜಡಿ ರಸ್ತೆ ಇಲ್ಲದ ಮೇಲೆ ಹಲ್ಲೆ ಮಾಡಿದ್ರಲ್ಲಿ ಮಂಜುನಾಥೆ ಕೈ ಹೊಡೆದಿರ್ಬೋದು. ಯಾಕೆಂದರೆ ಆ ಇನ್ಸಿಡೆಂಟ್ ನಡೆದಿತ್ತು. ಅಂದರೆ ನಾನು ವೀಡಿಯೋ ರೆಕಾರ್ಡ್ ಮಾಡಿದ್ದು ಕೋರ್ಟ್ ಮುಂಭಾಗ ಇರೋ ಫುಟ್ಪಾತ್ ರಿಲೇಟೆಡ್ ವ್ಯಕ್ತಿಗಳು. ಪ್ರಕಾಶ್ ಬಾಲಗುಚ್ಚಿ ಇನ್ನೊಬ್ಬ. ಲಾಯರ್ಗಳು
ಗುರು ರಾಘವೇಂದ್ರ. ಅದೇ ಮಂಜುನಾಥ್ ಲಾಯರ್, ಪ್ರೊಫೆಷನಲ್ ಲಾಯರ್ ಅವನು. ಆದರೆ ಅದು ಏನು ದಬಾಕ್ತಾರೋ ಲಾಯರ್ ಕಡೆ ಯಾವಾಗಲೂ ದೇವಸ್ಥಾನ. ಒಂದು ಪಾಯಿಂಟ್ ಹೇಳ್ತಾ ಇದೆ, ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೆ, ಮಧ್ಯೆ ಏನೋ ಬಂತು ಮರ್ತೇ ಹೋಯ್ತು. ಅದು ಆ್ಯಕ್ಚುಲಿ ಹುಡುಗದ್ದು ರಾಜೇಶ್ ಔಡಿ ಕಾರ್ ಅಲ್ಲಿ ಇಟ್ಬಿಡಿದ್ದು ಔಡಿ ಕಾರ್ ಹತ್ರ ಒಂದು ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೆ. ಈ ಕಡೆಯಿಂದ ಹೋಗ್ಬೇಕಾರೆ ಒಂದು ಹುಡುಗ ಕುಂದಳಕಂದ 91 ಸೈಕಲಲ್ಲಿ ಆ ಕಡೆಗೆ ಹೋಗ್ತಾನೆ ಅಂತ ಹೇಳಿ ಹೋದೆ. ಈ ಕಡೆಯಿಂದ ಹೋಗ್ಬೇಕಾರೆ ಆ ಕಡೆಯಿಂದ ಬರುವಾಗ ಕೂಡ ಅದೇ ಸ್ಪಾಟಲ್ಲಿ ಇವನು ರಾಜೇಶ್ ಏನೋ ಕತೆ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಯಾರೋ ಬದ್ದಿ 2 ಡಿಸ್ಟರ್ಬ್ ಆಯಿತು, ಬಿಟ್ಟೋಗ್ಬಿಟ್ಟೆ. ಅದು ಏನು ಸ್ಟೋರಿ ಅಂದರೆ, ನಾನು ಆದೇಶ ಪಾಲನೆ ಮಾಡಲಿಲ್ಲ. ರಾಜೇಶ್ ಬಾಲಗೋಚಿ ಅಲ್ಲಿ ಆ್ಯಕ್ಚುಲಿ ಪಾಸ್ ಆದ ಹುಡುಗ, ಸೇಮ್ ರಾಯಲ್ ಬ್ಲೂ ಕಲರ್ ಜುಪಿಟರ್ ಈಗ ಸ್ಕೂಟ್ರಲ್ಲಿ ಮುಂದೆ ಒಂದು ಲಗೇಜ್ ಇದು ಒಂದು ಥರನೇ ಬ್ಯಾಗ್ ಇಟ್ಕೊಂಡು ಪಾಸ್ ಆದ. ಆ್ಯಕ್ಚುಲಿ ಅದು ಕವರ್ ಮಾಡಲಿಲ್ಲ ಅನ್ನೋದಕ್ಕಿಂತ ಮಾಡೋಕ್ಕಾಗಲಿಲ್ಲ. ಆ್ಯಕ್ಚುಲಿ ಸುಪ್ರೀಂ ಹೆಡ್ಲೈಟ್ಗಳು ಅದೇ ಏನು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದಾರೆ. ರಾಜೇಶನ್ ಟೈಟಲ್ ಥೀಮ್ ನಾನು ಫಾಲೋ ಮಾಡಿಲ್ಲ, ಅಂದರೆ ರಾಜರ ಆದೇಶವನ್ನು ಪಾಲಿಸಿಲ್ಲ, ಹೀಗಾಗಿ ನನಗೆ ಹೆಲ್ಪ್ ಮಾಡಲಿಲ್ಲ ಅಂತ ಅರ್ಥ. ಪ್ರಕಾಶ್ ದುಡ್ಡೇ ಕೊಡಲಿಲ್ಲ ಅಂದರೆ ನಾನು ರಾಜ ಟೈಟಲ್ ಥೀಮ್ ಫಾಲೋ ಮಾಡಿಲ್ಲ, ರಾಜೇಶ್ ಟೈಟಲ್ ಥೀಮ್ ಫಾಲೋ ಮಾಡಿಲ್ಲ. ಅಂದರೆ ಹುಡುಗ ಅಂದರೆ ರೋಡೋದಕ್ಕೂ ಅವರು ಕ್ರಿಯೇಟ್ ಮಾಡ್ಕೊಂಡೋದ್ರಲ್ಲ, ಅದನ್ನು ಫಾಲೋ ಮಾಡಿಲ್ಲ ನಾನು. ಅಂದರೆ ಹುಡುಗ ಕುಗುದಳ ಕಂದನ ಬಲಗುಚ್ಚಿ ಲೆಫ್ಟ್ ಸೈಡ್ ರೈಟ್ ಸೈಡ್ಗೆ ಹೋದ ಅನ್ನಲ್ಲ, ನಾನು ಅವ್ನು ಫಾಲೋ ಮಾಡಬೇಕಾಗಿತ್ತು, ಅವನಿಂದ ಹೋಗ್ಬೇಕಿತ್ತು. ರೋಡಲ್ಲಿ ಜನಗಳು ಹೆಂಗೆ ಆ್ಯಟಿಟ್ಯೂಡ್ ತೋರಿಸಿದ್ರು, ನಾವು ಆ್ಯಟಿಟ್ಯೂಡ್ನ ಫಾಲೋ ಮಾಡ್ಕೊಂಡು ಹೋಗಿದ್ರೆ ನನಗೆ ದುಡ್ಡು ಕೊಡ್ತಾಯಿದ್ದೆ. ಪ್ರಕಾಶ ಏನು ಫಾಲೋ ಮಾಡ್ಕೊಂಡು ಹೋಗಿಲ್ಲ, ಈಗ ದುಡ್ಡು ಸಿಕ್ಕಿಲ್ಲ. D5655 MC1454 12N9651 ಇವೆಲ್ಲ ಗಾಡಿಗಳು ಅಷ್ಟೇ, ಎಲ್ಲ ಆಲ್ರೆಡಿ. ಇಲ್ಲೊಬ್ಬ ಸಿಗರೇಟ್ ಚಟೋ ಪ್ರಯತ್ನ ಮಾಡ್ತಾನೆ. ಪ್ರಕಾಶ್ ಬಾಲಗುಚ್ಚಿ ಅಂಗಡಿ, ಲಕ್ಷ್ಮೀದೇವಿ ತೆಂಗಿನಕಾಯಿ. ಹತ್ತೊತ್ತಿ ನಿಂತವನೇ ಯಾಕೆ ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ಆಟೋ ಇದೆಯಲ್ಲ ಅಲ್ಲಿ ಮುಂದೆ ರಾಜು AB7494 ಗಾಡಿ ಇದೆಯಲ್ಲ, ಆಟೋ ಒಳಗಡೆ ಕುತ್ಕೊಂಡ್ರು ಸಿಗರೇಟ್ ಸೇರಿಬಿಟ್ಟು ಈಚೆ ಕೈ ಹಾಕ್ತಾನೆ. ಸಿಗರೇಟು ಆ್ಯಶ್ನ ಹೊಗೆ ಇದೇನೋ ಬೂದಿ ಇರುತ್ತಲ್ಲ ಸಿಗರೇಟ್ ಮೇಲೆ, ಅದನ್ನು 7274 ಅದನ್ನು ಇದು ಮಾಡೋ ನನಗೆ ಸಿಗರೇಟ್ ಮೇಲೆ ಇರುತ್ತಲ್ಲ ಬೂದಿ, ಅದನ್ನು ತೆಗಿಯೋ ನನಗೆ ಒದರೋ ನನಗೆ ಸಿಗರೇಟ್ನ ನನಗೆ ಟಚ್ ಮಾಡೋ ಪ್ರಯತ್ನ ಪಡ್ತಾನೆ. ಅಂದರೆ ನಾನು ಟೀ ಶರ್ಟ್ ಮೇಲೆ ಹಾಕೋದಕ್ಕೆ ಪ್ರಯತ್ನ ಪಡ್ತಾನೆ, ನನ್ನ ಬಟ್ಟೆ ಮೇಲೆ. ಸಿಗರೇಟ್ನ ಬಟ್ಟೆಗೆ ತಗೊಂಡು ಹಾಕಿದ್ರೆ ಏನಾಗುತ್ತೆ ಅಂತ ಗೊತ್ತಲ್ವಾ, ನಾನೇನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಹಾಕಿಲ್ಲ, ಸಾಗಿಸೋ ಪ್ರಯತ್ನ ಮಾಡ್ದ, ಆದರೆ ನನ್ನ ಬಟ್ಟೆನ ಹರಿದಾಕೋ ಪ್ಲ್ಯಾನ್ ಮಾಡಿದ ಅಂತ. ಆ್ಯಕ್ಚುಲಿ ಅದು ಹೊಸದೇನಲ್ಲ, ನನ್ನ ಮೇಲೆ ಹಲ್ಲೆ ಮಾಡೋರಲ್ಲ, ಇಷ್ಟು ಸಲ ಕಂಪ್ಲೇಂಟ್ಗಳೆಲ್ಲ ಟೈಪ್ ಕೊಟ್ಟಿದ್ದೀನಲ್ಲ, ಅಷ್ಟು ಜನ ನನ್ನ ಮೇಲೆ ಹಲ್ಲೆ ಮಾಡಿದಾಗ ಅವ್ರು ಮಾಡಿದ ಮೊದಲನೇ ಕೆಲಸ ಬಟ್ಟೆ ಹರಿಯೋದು. ಹೌದು ಅಷ್ಟೇ. ಫಾರ್ ಎಕ್ಸಾಂಪಲ್ ಇದರಲ್ಲಿ ದೇವೇಗೌಡ ಸರ್ಕಲಲ್ಲಿ ನನ್ನ ಮೇಲೆ ಹಲ್ಲೆ ಮಾಡ್ತಾನಲ್ಲ, ದೇವೇಗೌಡ ಸರ್ಕಲಲ್ಲಿ ನನ್ನ ಮೇಲೆ ಹಲ್ಲೆ ಮಾಡಿದ ವ್ಯಕ್ತಿ ಅವ್ನು ಫಸ್ಟ್ ಮಾಡಿದ ಕೆಲಸನೇ ಅದು ಬಟ್ಟೆ ಹರಿದಾಕೋ ಪ್ಲ್ಯಾನು. ಆದರೆ ಇಟ್ಕೊಂಡು ಎಲ್ಲ ಆಡ್ತಾನೆ, ಆದರೆ ಬರೋದಿಲ್ಲ ಅವ್ರು ಎಷ್ಟೇ ಇಟ್ಕೊಂಡು ಹೇಳಿದ್ರು ಅದು ಕಟ್ಟಾಗೋದಿಲ್ಲ ಅದು. ಸೊ ಅದಕ್ಕೆ ಬಟ್ಟೆ ಉಳ್ಕೊಳ್ತಾ ಹೊರಟು, ಇಲ್ಲದೇ ಅವತ್ತೇ ಬಟ್ಟೆ ಹಾಕ್ತಿಲ್ಲ. ಆದರೆ ಇದು ಅಷ್ಟೇ, ನನ್ನ ಮೇಲೆ ಫಸ್ಟ್ ಹಲ್ಲೆ ಮಾಡಿದ್ದು ಸಿಟಿ ಬಸ್ ಸ್ಟಾಪಲ್ಲಿ ರಾಯಲ್ ಬ್ಲೂ ಕಲರ್ ಟೀ ಶರ್ಟ್ನ ಹರಿದಾಕ್ತಾರೆ ಅವರು. ಅಲ್ಲಿ ರಾಜೇಶನ ಯೂನಿಫಾರ್ಮ್ ಇದು ಏನೇಳೋದು ಹಾಕಿದ್ದೆ, ರಾಯಲ್ ಬ್ಲೂ ಟೀ ಶರ್ಟ್ನ ಹರಿದಾಕೋದು ಅವರು. ಯಾರು ಸಿಟಿ ಬಸ್ ಸ್ಟಾಪಲ್ಲಿ ಅವರು ಅದು ಆ್ಯಕ್ಚುಲಿ ಕಾಲರ್ ಒಂದು ಸರ್ಕಸ್ಸಲ್ಲಿ ಹಾಕ್ಬಿಡ್ತಾನೆ ಅದೆಲ್ಲ ಬಟ್ಟೆ ಎಲ್ಲ, ಕಾಲರೆಲ್ಲ ಕಿತ್ತೋಗುತ್ತೆ. ಆ್ಯಕ್ಚುಲಿ ಅದು ವೀಡಿಯೋ ರೆಕಾರ್ಡ್ ಮಾಡಿದ್ದೀನಿ, ಏನೋ ಸರಿಯಾಗಿ ನೆನಪಿಲ್ಲ. ಕಂಪ್ಲೇಂಟು ಬರೆದಿದ್ದೀನಿ, SP ಆಫೀಸ್ಗೆಲ್ಲ ಹೋಗಿದೆ. ಆ ಇನ್ಸಿಡೆಂಟ್ ಆದಮೇಲೆ ಬಹುಶಃ ನನ್ನ ನಿರಾಶ್ರಿತ ಪರಿಹಾರಕ್ಕೆ ಅಂತ ಕೊಟ್ಟಿದ್ದವರು. ಇದೇ ಪೊಲೀಸ್ವಾದ ಆ ಕಡೆ ಹೋಗಿದ್ದೆ, ಅವಾಗ ಮೇ ಬಿ ಇರ್ಬೋದು, ಇದೇ ಇರಬೇಕು. ಆವಾಗ ಆ ಕಡೆ ಇದ್ದ ಬೇಕಾದ್ರೆ ಪೊಲೀಸ್ ವ್ಯಾನ್ ಐತಲ್ಲ, ಸೊ ಏನಕ್ಕೆ ಇದು ಕ್ರಿಯೇಟ್ ಮಾಡ್ತಿರೋದು ಅಂದರೆ ಈ ಕಡೆಗೆ ಹೋಗಿ ಊಟ ಸಿಗಲ್ಲ ಅಂತ ಹೇಳ್ತಾರೆ. ಬೋಹನ್ 50C51 ಏನು ಮೋಹನ್ ಅಂದರೆ ಪ್ರಕಾಶನ ಮಗನ ಹೆಸರು ಮೋಹನ ಅಂತ. ಪ್ರಕಾಶ ಅಂದರೆ ಈ ಪ್ರಕಾಶ ಅಲ್ಲ, ನಮ್ಮ ತಾಯಿ ತಮ್ಮ ಇದ್ದಾನೆ ಪ್ರಕಾಶ ಅಂತ ಒಬ್ಬ ಸೊತೋದ ಆ್ಯಕ್ಚುಲಿ ಲಕ್ಷ್ಮೀದೇವಿ. ಬ್ಯಾಕ್ಸ್ ಬೋಜಳ ಬಾಲಗೋಚಳು ವೈಟ್ ಕಲರ್. ಅದೇ ಏನೋ ಹೇಳ್ತಿದ್ದಾರೆ.
ಪ್ರಕಾಶ್ ನಮ್ಮ ತಾಯಿ ತಮ್ಮ ಇದ್ದಾರೆ ಪ್ರಕಾಶ್ ಅಂತ, ಅವ್ರ ಮಕ್ಕಳು ಮೋಹನ್ ಅಂತ, ಅದಕ್ಕೆ ಗಾಡಿ ಇವರು ಆ್ಯಕ್ಚುಲಿ ಅವನು ಡಿಸೆಂಬರಲ್ಲೇ ಹುಟ್ಟಿರೋದು. ಸೊ ನನ್ನ ಬ್ಯಾಗ್ ಕಳ್ತನ ಆಗಿತ್ತು, ಅವನ ಹೆಸರಲ್ಲೇ ಕಳ್ತನ ಮಾಡ್ತಿರೋದು ಅಂತ ಆ್ಯಕ್ಚುಲಿ ಕೇಳ್ಕೊಂಡ್ರು. ಬಟ್ ನನ್ನ ಪ್ರಕಾರ ಅವನೇ ಅಲ್ಲ, ನನ್ನ ಪ್ರಕಾರ ಅದು ಪ್ರಕಾಶ್ ಬಾಲಾಗೋಚಿ ಫ್ಯಾಷನ್ ಪಿಂಕ್ ಕಲರ್ ಪ್ರಕಾಶ್ ಬಾಲಾಗೋಚಿ ಹೋಗ್ತಿರೋದು. ಕುಬೇರಕಾಂತರ ಬಾಲಾಗೋಚಿ ಲಕ್ಕಿ KA54 4557 4557 54 4557 HQ 6864 ಕೊಡೋದು ಅವಳು ಪ್ರಕಾಶ್ ಟೈಡಲ್ ಇರೋದು. ಕಂಬಳ ಬಾಲಾಗೋಚಿ ಲಕ್ಷ್ಮಬ್ಬ ಬಾಲಾಗೋಚಿ ಇದೆ ಕೂತಿರೋದು. ನೆಕ್ಸ್ಟು BMW ತೊಗೋತೀವಿ ಅಂತಲೇ ಅಡ್ವರ್ಟೈಸ್ಮೆಂಟ್ ಕೊಡ್ತಿದ್ದಾರೆ. ಲಾಸ್ಟ್ ಟೈಮ್ ಇಲ್ಲೇ ವಿಡಿಯೋ ರೆಕಾರ್ಡ್ ಮಾಡಿದ್ದಾರೆ, ಇದೇ ಸ್ಪಾಟಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿದ್ದಾರೆ. ನನ್ನ ಮೇಲೆ ಅಲ್ಲೇ ಮಾಡಿದ್ದೀವಿ ಇದೇ ಸ್ಪಾಟಲ್ಲಿ. ಇದೇ ಫುಟ್ಪಾತಲ್ಲಿ ಕವರ್ ಮಾಡಿದ್ದಾರೆ ಹುಡುಗಂದು ವಿಡಿಯೋ. ಗಾಡಿ ನಂಬರ್ JT2931 ಗಾಡಿ, ಅದು RC. ಸುರೇಶರ ದೊಡ್ಡ ಮಗ ಸೂರ್ಯಪುತ್ರ ಅದು ಗಾಡಿ ಓಡಿಸ್ತಾ ಅದು ಚಾಮರಾಜೇಶ್ವರಿ ಕೃಪೆ ಕಡೆಯಲ್ಲಿ. ಹೌದು, ಅದು ಅಷ್ಟೇ ಸುಜುಕಿ ಬರುತ್ತೆ, ಸುಜುಕಿ ಸಾರಿ TVS ಸ್ಕೂಟಿ CS ಯಾವುದಾದ್ರು ಸ್ಕೂಟಿ ಏನೋ ಗಾಡಿ ನಂಬರ್ ಕಾಣ್ತಿಲ್ಲ. ಸುರೇಶರ ಮಗನ ಬಾಲಾಗೋಚಿ. ಆ್ಯಕ್ಚುಲಿ ಇದೇ ಸ್ಪಾಟಲ್ಲಿ ನಾನು ವೀಡಿಯೋ ಕವರ್ ಮಾಡಿದ್ದೀನಿ ಅವ್ರಿಗೆ ಆ್ಯಕ್ಚುಲಿ ಇವತ್ತು ಕವರ್ ಬರ್ತಿರೋಲ್ಲ. ಸೈಕಲ್ ಹೊಡಿಯುತ್ತೆ, ಕವರ್ ಆಗಿದ್ದಿದೆ. ಅಂದರೆ ಕುಬೇರಕಾಂತರ ಬಾಲಾಗೋಚಿ ಅವರು ಈ ಸೈಕಲ್ ಹೊಡಿತಾ ಇದ್ದ ಫುಟ್ಬಾಲ್ ಮೇಲೆ. ಸೈಕಲ್ ಹೊಡ್ಕೊಬಂದು ಗುರಿಯೋ ಪ್ರಯತ್ನ ಮಾಡ್ತಾರೆ. ಸೊ ನಾನು ವೀಡಿಯೋ ರೆಕಾರ್ಡ್ ಮಾಡಿದೆ, ಅದಕ್ಕೋಸ್ಕರ ಹುಡ್ಕೊಬಂದು ಹೋಗಿದ್ದೆ ಅವರು. ಇರ್ತಾರೆ ಹುಡುಗ ಬರ್ತದೆ ಎಲ್ಲ ಹುಡುಗರೆಲ್ಲ ಫ್ಯಾಕ್ಟ್ರಾಗಿ ಹೊಡೆದ ಯಾವ ಬಡ್ಡೆ ಇದ್ದಾಗವರು ಇದಕ್ಕೆಲ್ಲ ಸ್ಪೀಡ್ ಬ್ರೇಕರ್ ಸಾಕೋದು. ಎದ್ಮೇಲೆ ಹಾಲ್ಯ ಮಾಡಿದಾರಲ್ಲ ಅವ್ರು ಇಲ್ಲಿ ಕಾಣಿಸ್ಕೊಳ್ತಾರೆ. ಇಲ್ಲಿ ಇವ್ರಿಗೆ ಕಥೆ ಹೇಳ್ತಾ ಇದ್ದೆ ಆ್ಯಕ್ಚುಲಿ. ಸರಿ, ಇಲ್ಲಿ ಇದೇ ಸ್ಪಾಟಲ್ಲಿ ಇಲ್ಲಿ ಇದು ಮಾಡ್ತಾರಲ್ಲ, ಕಥೆ ತೋರಿಸ್ತಾ ಇರೋದು ಇವ್ರಿಗೆ. ಇಲ್ಲಿ ಇದು ಕಳ್ಳೆಬೀಜ ಆಳುಗಳೆಲ್ಲ ಬರ್ತಾ ಇರ್ತಾರಲ್ಲ, ವಸ್ತುಗಳು ಮಾರಾಟ ಮಾಡ್ತಿರ್ತಾರಲ್ಲ. ಸೊ ಇವ್ರಿಗೆ ಕಥೆ ಹೇಳ್ತಾ ಇದ್ದ ನಮ್ಮದು ಸ್ಟೋರಿ. ಅದೇ ಇದು ಆ ಕಡೆ ಪಾಸ್ ಆಗ್ತಾಯಿದೆ, ನನ್ನ ಕಡೆ ಕೈ ತೋರಿಸ್ಕೊಂಡು ನನಗೆ ಯಾವ ರೇಂಜಲ್ಲಿ ಹೊಡೆದ್ವಿ ಹಂಗೆ ಅಂತ ಎಲ್ಲ ಕಥೆ ಹೇಳ್ತಾ ಇದ್ದ. ಯಾರೂ ಇಲ್ಲ ಅಲ್ಲಿ, ಎಲ್ಲ ಜಾಗ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟಾರೆ ಬೈಕ್ಲು. ಯಾವುದೋ 2-3 ಗಾಡಿ ನಂಬರ್ಗಳನ್ನು ರೆಕಾರ್ಡ್ ಮಾಡಿದ್ದೀನಿ, ಅದು ಹೇಳಿದ್ದೀನಿ. ಅದು ಇದೆಯೋ ಇಲ್ಲವೋ ಗೊತ್ತಿಲ್ಲ. ಪೊಲೀಸವ್ರು ಎಲ್ಲಿಗೆ ಹೋಗ್ತಾರೆ ಗುರು, ಅದು ಆ ಕಾನ್ಫಿಡೆನ್ಸ್ ಮೇಲೆ ಸುದ್ದಿರೋದು. ಯಾರು ಎಲ್ಲಿಗೆ ಹೋದ್ರು ಪೊಲೀಸವ್ರು ಎಲ್ಲಿಗೆ ಹೋಗ್ತಾರೆ, ತಪ್ಕೊಂಡ್ಬಿಡ್ತಾರ? ಖಂಡಿತ ಇಲ್ಲ. ಯಾಕೆಂದರೆ ಅವರೆಲ್ಲ ಗೌರ್ಮೆಂಟ್ ಸಂಬಳ ತೊಗೊಂಡು ಅದೇ ಸ್ಟೇಷನಲ್ಲಿ ಕೆಲಸ ಮಾಡ್ತಿರುತ್ತೆ. ಅದಕ್ಕೋಸ್ಕರನೇ ಪೊಲೀಸವ್ರು ಕಾಣಿಸ್ಕೊಂಡಿದ್ದು. ಪೊಲೀಸವರು ಅಲ್ಲಿ ಇದು ಅಶೋಕಪುರ ಪೊಲೀಸ್ ಸ್ಟೇಷನ್ ಅವರು ಪೊಲೀಸ್ ವ್ಯಾನ್ ಕಾಣಿಸ್ಕೊಳ್ತಲ್ಲ, ಸೊ ಅದೇ ರೀಸನ್ನೇ ಕಾಣಿಸ್ಕೊಂಡಿದ್ದು. 2 ಸರಿ 3 ಸರಿ ಕಾಣಿಸ್ಕೊಳ್ತಾರೆ. 3 ಸರಿ ಕಾಣಿಸ್ಕೊಳ್ತೀವಿ ವೆಹಿಕಲ್. ಅದು ಒತ್ತಿಸ್ಕೊಡೋಕೆ ಪ್ರಯತ್ನ ಮಾಡ್ತಾರೆ. ಕಾಲು ಒಬ್ಬೊಬ್ಬ ಮೊಕ್ಕ ಬೇರೆ ಮಾಸ್ಕ್ ಹಾಕೋಬೋದಾರ ಗುರು, ಕಲ್ಲು ಹುಡುಗರು. H3954 KA55 ಕಾಲು ನೋಡ್ರಪ್ಪ. ಮಲ್ಲಿಕಾರ್ಜುನ ಅಂತ ಕ್ಲಾಸ್ ಬೇಕವ್ರೆ, ಮಲ್ಲಿಕಾರ್ಜುನ ಅಂತ ಪ್ರಿಯಂತಾರ ಅಂತ ಚಂದ್ರಕಪ್ಪಲ್ಲ. ಅವ್ರು ಯಾಕೆ ಮಲ್ಲಿಕಾರ್ಜುನ ಅಂತಿದ್ದಾರೆ, ಆ ಕಟ್ಟೋದು ಸ್ಕೂಲ್ ಡೇಸಲ್ಲಿ ಎಕ್ಸ್ಪರ್ಟಲ್ಲಿ ಹೇಳಿದ್ದೀನಿ ವಿಡಿಯೋ ಹೇಳ್ಕೊಟ್ಟು ಅಂತ. ಸ್ಕೂಲ್ ಡೇಸಲ್ಲಿ ಲಗೋರಿ ಆಡ್ತಾ ಇದ್ದೆ. ಯಾರು ಎಕ್ಸ್ಪೆಕ್ಟ್ ಮಾಡಿದಾರೆ ರೇಂಜಲ್ಲಿ ಲಗೋರಿ ಆಡ್ಬಿಟ್ಟು ಅವತ್ತು ಓದೋದಲ್ಲಿ ಸ್ಟಡೀಸಲ್ಲಿ ಕೂಡ ಅವರೇಜ್ ಅಲ್ಲ. ಅದೇ ಅವರೇಜ್ ಅಂದರೆ ಆಲ್ಮೋಸ್ಟ್ ಫೇಲ್ ಕ್ಯಾಂಡಿಡೇಟ್ ಥರ. ಸೊ ಅವ್ರು ಸರಿ ಸ್ಪೋರ್ಟ್ಸಲ್ಲೂ ಅಷ್ಟು ಕಷ್ಟ ಅಲ್ಲ ಅಂತ ಹೆಸರೇನು ಮಾಡಿರಲಿಲ್ಲ ಅವನು. ಒಂದ್ಸರಿ ಎಲ್ಲ ಆಟ ಆಡ್ತಾಯಿದ್ವಿ, ಲಗೋರಿ ಆಡೋಕ್ಕೆ ಸ್ಟಾರ್ಟ್ ಮಾಡೋದು. ಯಾರು ಇಂಟ್ರೊಡ್ಯೂಸ್ ಮಾಡೋದು ಗೊತ್ತಿಲ್ಲ, ಲಗೋರಿ ಇಂಟ್ರೊಡ್ಯೂಸ್ ಆಯಿತು ನಮ್ಮ ಟೀಮಲ್ಲಿ. ಸ್ಕೂಲಲ್ಲಿ ಲಗೋರಿ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ.
ಸೊ ಅವಾಗ ಎಲ್ಲರೂ ಟೀಮ್ ಮಾಡ್ಕೊಂಡ್ವಲ್ಲ ಅವಾಗ ಲಾಸ್ಟಲ್ಲಿ ಇವನ್ನ ತೊಗೊಂಡ್ರೆ ಟೀಮ್ಗೆ ನೀವು ಯಾವ ಟೀಮ್ಗೂ ಹೋಗಿರಲಿಲ್ಲ, ಯಾರು ತೊಗೊಂಡಿರಲಿಲ್ಲ ಇಲ್ಲ ಎಲ್ಲ ಸ್ಟಡೀಸಲ್ಲಿ ಟೀಮ್ ಅಲ್ವಾ ಸ್ಪೋರ್ಟ್ಸಲ್ಲಿ ಹೆಸರು ಮಾಡಿರಲಿಲ್ಲ. ಇಲ್ಲ ಲಾಸ್ಟಲ್ಲಿ ಯಾರೋ ಆಯಿತು ಬಪ್ಪ ಹೇಳ್ಬಿಟ್ಟು ಯಾವುದೋ ಟೀಮಿಗೆ ಸೇರಿಸ್ಕೊಟ್ರು. ಇದು ಲಾಸ್ಟ್ ಚಾನ್ಸು ಕೊಟ್ಟು ಹೊಡೆಯೋಕ್ಕೆ ಬಾಲ್ ಕೂಡ ಲಾಸ್ಟಲ್ಲೇ ಕೊಟ್ಟಿದ್ದು. ಒಂದು ಬಾಲ್ ಒಂದು ವಿಕೆಟ್ ತಗೊತಾರಲ್ಲ ಹಾಗೆ ಚೆಕ್ ಅಂತ ಒಂದೇ ಒಂದು ಕೈ ಕೊಡಿದ ಹೊಡೆದ್ಬಿಟ್ಟ ಬಳಿಕ ಇನ್ನೊಂದ್ಸರಿ ಕೊಡೋದು ಇನ್ನೊಂದ್ಸರಿ ಚೆಕ್ ಅಂತ ಇನ್ನೂ ಒಂದು ಹಂಗೆ ಸೀರಿಯಸ್ ಸುಮ್ಮನೆ ಹೊಡಿತಾನೆ ಹೊಡಿ ಇವಾಗ. ಎಲ್ಲರೂ ಮಕ್ಕಾರಾಗೋದ್ರು ಒಂದು ಆಟ ನೋಡಿ ಸುಮ್ಮನೆ ಹೊಡಿ ಎಷ್ಟು ಚಾನ್ಸ್ ಕೊಡ್ತೀರ ಅಷ್ಟು ಚಾನ್ಸ್ ಹೊಡಿತಾವನೆ ಸುಮ್ಮನೆ ಪೈಡ್ ಅಂತ ಎಲ್ಲರೂ ಮಕ್ಕಾರಾಗ್ಬಿಟ್ರು. ಸೈಲೆಂಟ್ ಆಗೋದ್ರು. ಆಮೇಲೆ ಪೂರ ನೆಕ್ಸ್ಟ್ ಆಟದಿಂದ ಅಂತೂ ಡಿಮ್ಯಾಂಡು ಅವನಿಗೆ ಮಲ್ಲಿಕ ನಮ್ಮ ಟೀಮ್ ಅಂತ ಆ ರೇಂಜಲ್ಲಿ ಹೊಡಿತಾ ಇದ್ದ. ಸಾಕಾಗಿತ್ತು. ಅವ್ರ ಮನೆಗೆಲ್ಲ ಹೋಗ್ತಿದ್ದೆ ನಾನು ಆ್ಯಕ್ಚುಲಿ. ಅವ್ರ ಅಪ್ಪ ಅಮ್ಮನೆಲ್ಲ ನೋಡಿದ್ದೀನಿ, ಅವ್ರ ಅಮ್ಮನ ಜೊತೆ ಎಲ್ಲ ಮಾತಾಡಿದ್ದೀನಿ, ಅಪ್ಪ ಅಮ್ಮನ ಜೊತೆ ಎಲ್ಲ ಮಾತಾಡಿದ್ದೀನಿ ನಾನು. ನೈಸ್ ಪೀಪಲ್. ಅವ್ರ ಅಮ್ಮೆಲ್ಲ ಯಾಕೆ ಮಾತಾಡ್ತಾರೆ ಅವ್ರವ ಈ ನೋಡ ಹುಡುಗ ಎಷ್ಟು ಚೆನ್ನಾಗಿ ಓದ್ತಾನೆ, ನೀ ಹಂಗಿದೆ ಬೈತಾ ಇದ್ರು ಅವರು ಪಾಪ. ಒಳ್ಳೆ ಹುಡುಗ. ಇದಕ್ಕಂತಲ್ಲ ಬಾಲಾಗಿ ಬೆಚ್ಚಿ ಇದು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು ಏನು ಗೊತ್ತವರು ಮೊಬೈಲ್ ನೋಡ್ಕೊಂಡು ನನಗೆ ಹುಡುಗರು ಹಲ್ಲೆ ಮಾಡಿರಲ್ಲ ನನ್ನ ಮೇಲೆ ಹಲ್ಲೆ ಬಡಿದು ವೀಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ರು. ಕಾಲಭೈರವ AA4917 ಗೊತ್ತು. ಪೊಲೀಸ್ ನೋಡಿಲ್ಲ ಆಯಿತಾ. ಅದು ಆ್ಯಟಿಟ್ಯೂಡ್ ಏನಂದರೆ ನನ್ನ ಮೇಲೆ ಹಲ್ಲೆ ಮಾಡಿದಾಗ ವೀಡಿಯೋ ಶೂಟ್ ಮಾಡ್ಕೊಂಡಿದ್ರು. ಸೊ ಅದನ್ನು ಅಪ್ಲೋಡ್ ಮಾಡ್ತಾರೆ ಅದನ್ನು ಎಲ್ಲ ಬೈರಲ್ಲ ಆ್ಯಟಿಟ್ಯೂಡ್ ಮಾಡ್ತಿದ್ದಾರೆ ಅವ್ರಿಗೆ ಮಾಡ್ತಾರೆ. ಸೊ ಹಾಗೆ ಅದೇನಕ್ಕೆ ಮಲ್ಲಿಕಾರ್ಜುನ ತೋರಿಸಿದ್ದು ಇದೇ ಸ್ಪಾಟಲ್ಲಿ ಅಂದರೆ ಅರ್ಜುನ್ ಆಟೋ ತೋರಿಸಿದ್ರು ಅಲ್ಲಿ ಆ ಜಾಗದಲ್ಲಿ. ಮೈಸೂರು ಸಾಗರ್ ಎಂಟರ್ಪ್ರೈಸಸ್ ಬರುತ್ತೆ, ಮತ್ತು ಸಾಗರ್ ಅಂದರೆ ಸರ್ಜಾ ಫ್ಯಾಮಿಲಿ ಎಂಟರ್ಪ್ರೈಸಸ್ ಬರುತ್ತೆ. ಬಡಾಲೆಲ್ಲ ಕೆಲಸ ಮಾಡೋದು. ಅರ್ಜುನ್ ಆಟೋ ತೋರಿಸಿದ್ರು. ಆಮೇಲೆ ಐಶ್ವರ್ಯ ಲೇಔಟ್ ಮತ್ತು ಏನೋ ಇದೆ ಅಲ್ಲಿ ಎಲ್ಲಿ ಅಶೋಕ ಇವನ ಹೆಸರು ಯಾರು ಅವ್ರ ಹೆಸರು ಅದು ಅರ್ಜುನ್ ಸರ್ಜಾ ಅವರ ಮೊದಲನೇ ಹೆಸರು ಅಶೋಕ್ ಬಾಬು ಅಂತ ಹೇಳಬೇಕು ಬಹುಶಃ. ನಾಟ್ ಶೋರ್ ಅಶೋಕ್ ಸರ್ಜಾ ಅಥವಾ ಅಶೋಕ್ ಬಾಬು ಎರಡರಲ್ಲಿ ಒಂದಾಗಿರುತ್ತೆ. ಅಶೋಕನ ಹೆಸರು ಅವ್ರಿಗೂ ಇದೆ. ಇಷ್ಟಿದೆ ಸ್ಟೋರಿ. ಅದಕ್ಕೆ ತೋರಿಸ್ತಾ ಇರ್ತದೆ ಮಲ್ಲಿಕಾರ್ಜುನ. ಅದಕ್ಕೆ ಅವ್ರಿಗೂ ಮಲ್ಲಿಕಾರ್ಜುನ ಕ್ಲಾಸ್ಮೇಟ್ ಮಲ್ಲಿಕಾರ್ಜುನ್ ತೋರಿಸಿದ್ದು. ಜೊತೆಗೆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಇದ್ದಾರಲ್ಲ SP ಬಂದೂರು ವ್ಯಾಪ್ತಿಗೆ ಬರ್ತಾರಲ್ಲ ಅವರು ಕೂಡ ಮಲ್ಲಿಕಾರ್ಜುನ ಲೈಟರ್ ಮಾಡ್ಕೊಂಡು ಬರ್ತಾ ಇರೋದು. JW1067 ಅಷ್ಟು ಬೆಳಕೈತೆ. ಬೆಳಿಗ್ಗೆ ಹೊತ್ತು ಸೈಕಲ್ ಹೊತ್ತೆ ಹೆಡ್ಲೈಟ್ ಆಫ್ ಮಾಡ್ಕೊಂಡು ಹೋಗೋಬ ಡೈಕ್ಲ ಅವರು ಬ್ಯಾಟ್ರಿ ಉಳ್ಸೋಕ್ಕೆ ಮುಖ ನೋಡೋದಾಗ ಹೆಡ್ಲೈಟ್ ಆಗ್ಬಿಡ್ತಾರೆ. ಯಾರೇ ಗೊತ್ತಿಲ್ಲ ನಿಟ್ರೋ ಅಂದರೆ ಬಗ್ಗಿ ನೋಡ್ಕೊಯ್ತಾ ಇಲ್ಲ ಅವರು ಬಗ್ಗಿ ನೋಡ್ಕೊಯ್ತಾ ಇಲ್ಲ ನೋಡೋಕೆ ನಾರ್ಮಲ್ ಆ್ಯಕ್ಚುಲಿ. ಏನು ವೀಡಿಯೋಗಳು ಬೇಸವ ಕಾಟ ಕೊಡ್ತಾರಲ್ಲ ಏನು ಶಕ್ತಿ ಆಗಿದೆ ಗೊತ್ತಾಯಿತು. ಸಿಟಿಯಲ್ಲಿ ಎಷ್ಟು ಜನ ಫೀಲ್ಡರ್ಸ್ಗಳಿದ್ದಾರೆ ಹೇಳಿ ಅಖಂಡ ಮೈಸೂರಲ್ಲಿ ಅವ್ರು ಎಲ್ಲದರ ವಿರುದ್ಧ ಎತ್ಕೊಂಡ್ಬಿಟ್ಟಾರೆ. ಅವಾಗ ಬೇಕ್ರಿ ಐಟಮ್ ಆಗಲೇ ಇಲ್ವಾ ಕುಮುದಳ ಕನ್ನಡ ಬಾಲಂಗೊಚ್ಚಿ ಕುಮುದಳ ಕನ್ನಡ ಗೌಡನ್ ಹೋದರೆ ಬೇಕ್ರಿ ಐಟಮ್ ಸಿಗುತ್ತೆ, ಅಲ್ಲಿವರೆಗೂ ಸಿಗೋದಿಲ್ಲ. ಬ್ಯಾಕ್ ಸೀಟ ಕುಮುದಳ ಕನ್ನಡ ಬಾಲಂಗೊಚ್ಚಿ ಅಂದರೆ ಇಲ್ಲಿ ಪಾದ ತೋರಿಸ್ತಾ ಇಲ್ಲ ಅವಡೊಬ್ರು ಅಲ್ಲಿ ಪ್ರಕಾಶ್ ಸಾಕ್ಸ್ ತಿಂತಾ ಇರೋದು. ಸವಿ ಬಾಲಂಗೊಚ್ಚಿ ಕುಮುದಳ ಕನ್ನಡ ಬಾಲಂಗೊಚ್ಚಿ ಆಳುಗಳು ಅದೇ ಸೇವೆಲ್ಲ ಅವ್ರಗಳ ಕೇಳಿ ಕೆಲಸ ಎಲ್ಲ ಬಿಡುತ್ತೆ. ಅವ್ರಿಗೆ ಕೂರಿಸ್ಬಿಟ್ಟು ಅವ್ರು ಕೆಲಸ ಕೊಟ್ಟವ್ರೆ ಕರೀತಾ ಹೋಗಿ ಬಲವಾದೇಶ್ವರ 513765 ಈ ಕತೆ ಬರ್ಬೇಕು ಇನ್ನೊಂದು. ಆ್ಯಕ್ಚುಲಿ ಭವಿಷ್ಯ ಯಾವ ಭವಿಷ್ಯ ಸೆಪ್ಟೆಂಬರ್ 2000 ಇದು ಅಷ್ಟೇ ಭವಿಷ್ಯ ಬಾಲಂಗೊಚ್ಚಿ ಭಗೀರಥ ಸ್ವಾಮಿ ಕೃಪೆ ಅಂತ. ಅದು ವೀಡಿಯೋ ಏನು ಕ್ರಿಯೇಟ್ ಮಾಡ್ತಿರೋದಿವ್ರು ಅಂದರೆ ಅಲ್ಲಿ ಹೊಡೆದಾಕ್ಬಿಡ್ತೀವಿ ಅಂತ ಇಲ್ಲಿ ಪಾರ್ಕ್ ಇದೆಯಲ್ಲ ಪಾರ್ಕಲ್ಲಿ ಹಿಡ್ಕೊಂಡು ಹೊಡೆದಾಕ್ಬಿಡ್ತಾರೆ ನಿನಗೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು. ನಾನು ಕಳ್ಳೆಪುರಿ ತಿಂತಿರ್ತೀನ.
ಪ್ರಕಾಶ್ ಬಾಲಾಗೋಚಿ ವಿಜಯ್ ಪ್ರಕಾಶ್ ಬಾಲಾಗೋಚಿ ಯಾಕೆ ತೋರಿಸ್ತಾ ಇರೋದು ಅಂದರೆ ಅಲ್ಲಿ ಹುಡುಗರು ಕೂತ್ಕೊಂಡಿದ್ದಾವೆ ಸುಮಾರು ಹುಡುಗರಲ್ಲಿ ಹೆಡ್ಫೋನ್ ಹಾಕ್ಕೊಂಡು ವಿಜಯ ಶ್ರೀ ವಿಜಯ ಅಂತ ಶ್ರೀ ವಿಜಯ ಟಿ ವಿ ಚಾನಲ್ ಇದೆ ಡೈಬೋರ್ಡ್ ಅದು ಆ ಕಡೆ ಇರಲಿ ಆ ಕಡೆ ಹುಡುಗರು ಕೂತ್ಕೊಂಡಿದ್ದಲ್ಲ ಇಬ್ಬರು ಇಯರ್ಫೋನ್ ಹಾಕ್ಕೊಂಡಿದ್ದಾರೆ ಒಬ್ಬರು ಹುಡುಗರು ಸೊ ಅದಕ್ಕೆ ರಿಲೇಟೆಡ್ ಅದ್ರ ನಾನು ಇಯರ್ಫೋನ್ ತೊಗೊಳಕ್ಕೆ ಒದ್ದಾಡ್ತಾ ಇದ್ದೀನಿ ಜೊತೆಗೆ ನಾನು ಇಯರ್ಫೋನ್ ಹಾಕ್ಕೊಂಡಿರೋದು ಯಾವುದೋ ಕಿತ್ತದ್ದು ಸ್ಯಾಮ್ಸಂಗ್ದು ಅದು ಯಾರೋ ಬಿಟ್ಟು ಕೊಟ್ಟಿದ್ದಾರೆ ಅಲ್ಲದೆ ಅಮೆಝಾನಲ್ಲಿ ತೊಗೊಂಡಿದ್ದು ಕೆಟ್ಟೋಯ್ತು ವರ್ಕ್ ಆಗ್ತಿಲ್ಲ ಈಗ ಸ್ಯಾಮ್ಸಂಗ್ ಕೊಟ್ಟಿದ್ದಾರಲ್ಲ ಅದು ಸುಮಾರು ದಿವಸ ವರ್ಕ್ ಆಯಿತು ಈಗ ಅದು ಸರಿಯಾಗಿ ಡಿಟೆಕ್ಟ್ ಮಾಡ್ತಾಯಿಲ್ಲ ಈಗ ಸ್ವಲ್ಪ ದಿವಸ ಅದಕ್ಕೆ ಆಗುತ್ತೆ ಬಹುಶಃ ಪ್ರಾಬ್ಲಮ್ ಇಯರ್ಫೋನಲ್ಲಿಲ್ಲ ಪ್ರಾಬ್ಲಮ್ ಫೋನ್ನಲ್ಲಿದೆ ಇದೇನೋ ವೈರಸ್ ಇನ್ಫೆಕ್ಷನ್ ಮಾಡ್ತಾಯಿದ್ದಾರೆ ವೈರಸ್ ಇನ್ಫೆಕ್ಷನಿಂದಾಗಿ ಇಯರ್ಫೋನ್ನ ಡಿಟೆಕ್ಟ್ ಮಾಡ್ತಾಯಿಲ್ಲ ಬೇಕು ಅಂತ ಆಟ ಆಡಿಸ್ತಾ ಇದ್ದಾರೆ ಆ್ಯಕ್ಚುಲಿ ಇಯರ್ಫೋನ್ನ ನಾನು ಇವತ್ತು ಗಂಟೆ ಯಾರ್ಯಾರ ಮೊಬೈಲ್ಗೆ ಹಾಕಿ ಚೆಕ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಅವ್ರು ಯಾರೂ ರೆಸ್ಪಾಂಡ್ ಮಾಡಿಲ್ಲ ಇನ್ಕ್ಲೂಡಿಂಗ್ ಸುರೇಶನ ಮಗ ಸೂರ್ಯ ಎರಡನೇ ಪುತ್ರ ಸೂರ್ಯನ ಎರಡನೇ ಪುತ್ರ ಅರುಣ ನಾನು ಅಂಗಡಿ ಹೋಗಿದ್ದೆಲ್ಲ ಇಯರ್ಫೋನ್ ಕೊಟ್ಟಿದ್ದೆ ಇಯರ್ಫೋನ್ ಹಾಕ್ಬಿಟ್ಟು ಮೊಬೈಲಿಗೆ ಚೆಕ್ ಮಾಡೋದು ವರ್ಕ್ ಆಯ್ತು ಅಂತ ಮಾಡ್ತೀನಿ ಅಂತ ಹೇಳಿ ಡಿಸಿಟ್ ಕಡೆ ಮಾಡಲಿಲ್ಲ ಹಾಗೆ ಕೊಟ್ಟಿಲ್ಲ ಆ್ಯಕ್ಚುಲಿ ಯಾವುದೋ ಒಂದು ಇಚ್ಚರ್ ಗಾಡಿ ಹೋಯಿತು ಇಚ್ಚರ್ ಗಾಡಿ ಸಿಕ್ಕಾಪಟ್ಟೆ ಹೊಗೆ ಬಿಟ್ಕೊಂಡೋಯ್ತು ಈ ಬಿಡತ್ತದು ಕೆಂಚಪರಾಗಿ ನಿಂತದಲ್ಲ ಅದಕ್ಕೆ ನಿಂತಿರೋದು ಆದರೆ ನಿನ್ನ ಕರ್ರಗೆ ಮಾಡ್ತೀವಿ ಅಂತ ಆ್ಯಟಿಟ್ಯೂಡ್ ಕೆಟ್ಟು ಬರ್ತಾಯಿದ್ದಲ್ಲ ಸೊ ಅದು ಬಿಲ್ಗಾದೆ ಅಥವಾ ಅದನ್ನು ಖರ್ಚು ಮಾಡ್ತಾರಂತೆ ಸೊ ಅದಕ್ಕೆ ಆ್ಯಟಿಟ್ಯೂಡ್ ಕೆಟ್ಟು ಬರ್ತಾರದು ಅದಕ್ಕೆ ಅವ್ರು ಹೊಗೆ ಬಿಟ್ಟಿದೆ ಇಚ್ಚರ್ ಗಾಡಿ ಆ ಕಡೆ ಹೋಯ್ತು ಹೊಗೆ ಹೋಗ್ಬಿಟ್ಟು ಗಾಡಿ ಆ್ಯಕ್ಚುಲಿ ಹಿಂಗೆ ಹೋಗೋದಿಲ್ಲ ಅವ್ರ ಆ್ಯಟಿಟ್ಯೂಡ್ ಏನಾದ್ರು ತೋರಿಸ್ಲಿ ಅವ್ರ ಆ್ಯಟಿಟ್ಯೂಡ್ಗೆ ಎದುರುಕಂಡು ಅದು ಉಲ್ಟಾ ಸೀದಾ ಹೋಗಲ್ಲ ಅದು ಹೋಗಬೇಕು ಅಂದ್ಕೊಂಡಿರೋ ದಾರಿಲೇ ಹೋಗೋದು ಸುಳೆ ಮಕ್ಕಳೆಲ್ಲ ಯಾರು ಹಿಡ್ಕೊಡ್ತಾರೆ ನಂಬರ್ ಪ್ಲೇಟ್ ಇಲ್ಲ ಗಿಬ್ಬರ್ ಪ್ಲೇಟ್ ಇಲ್ಲ ಲಾರಿ ಕಟಿಂಗ್ ಒಂದು ಅಲ್ಲಿಂದ ಇಲ್ಲಿವರೆಗೆ ಬಂದವನೇ ಗುರು ಯೂ ಟರ್ನ್ ಮಾಡೋಕ್ಕೆ ಆ ಕಡೆ ಎಂಡಿಂದ ಹಿಡಿದು ಈ ಕಡೆ ಎಂಡಿವರೆಗೂ ಯೂ ಟರ್ನ್ ಮಾಡೋಕ್ಕೆ ಬಂದಿದ್ದು ಸುಳೆ ಇವಾಗ ಅವನು ಮೊಬೈಲು ಕವರ್ ಮಾಡೋಕ್ಕಾಗಿಲ್ಲ ಬೋಳಿಗೆ ಹೋಗೋದು ಅಡ್ವರ್ಟೈಸ್ಮೆಂಟ್ ಇದ್ರೆ ಯಾರ್ಯಾರುಗಳು ಆಳುಗಳೆಲ್ಲ ಪ್ಲೇ ಆಗುತ್ತೆ AB 229 ಹೊತ್ತಿಸ್ಕೊಂಡೋಗ್ತಾರಲ್ವ ವೆರಿ ಕ್ಲೋಸ್ ಅಪ್ ಬ್ಯಾಗಲ್ಲಿ ಹಿಡ್ಕೊಂಡು ಅಪ್ಲೈ ಅಲ್ಲೇ ಹೋಗ್ಬೋದು ನಮ್ಮ ಕಾರ್ ಹಿಂಗೆ ನಿಂತ್ಕೊಳ್ತಾ ಇದ್ದೆ ಟಾಟಾ ಬೋಲ್ಟು ನನ್ನ ಹತ್ರ ಟಾಟಾ ಬೋಲ್ಟಿ ತರಗರು ಅವಾಗ ಕಾಡ್ತದ್ದು ಇಲ್ಲೇ ಪಾರ್ಕ್ ಮಾಡ್ತಾಯಿದ್ದೀವಿ ಇದೇ ಸ್ಪಾಟ್ ಮೈಸೂರು ಬಂದಾಗ ಸ್ಪೆಷಲಿ ಅರಸ್ ರೋಡ್ ಬಂದಾಗ ಅರಸ್ ರೋಡಲ್ಲಿ ಫಸ್ಟ್ ಅರಸ್ ರೋಡಲ್ಲೇ ಬರೋದು ನಾನು ಅರಸ್ ರೋಡಲ್ಲಿ ಅಲ್ಲಿ ಪಾರ್ಕಿಂಗ್ಗೆ ಜಾಗ ಇದ್ದರೆ ನೋಡ್ತಿದ್ದೆ ಪಾರ್ಕಿಂಗ್ಗೆ ಜಾಗ ಸಿಗಲಿಲ್ಲ ಅಂದರೆ ಸೀದಾ ತಂದಿಲ್ಲ ಆಗ್ತಿದೆ ಇಲ್ಲಿ ಜಾಗ ಖಾಲಿ ಇರ್ತಿತ್ತು ಗಾಡಿ ಪಾರ್ಕಿಂಗ್ ಮಾಡೋದಕ್ಕೆ ಪಾರ್ಕಿಂಗ್ ತೆಗಿಯೋದಕ್ಕೆ ಎಲ್ಲ ಅನುಕೂಲ ಇರ್ತಿತ್ತು ಸೊ ಇಲ್ಲೇ ಪಾರ್ಕ್ ಮಾಡ್ತಾಯಿದ್ದೆ ಜೊತೆಗೆ ಅಲ್ಲಿ ಪೆಟ್ರೋಲ್ ಬ್ಯಾಂಕ್ ಹತ್ರ ಐಸ್ ಕ್ರೀಮ್ ಶಾಪ್ ಇದೆಯಲ್ಲ ಅಲ್ಲಿ ಐಸ್ ಕ್ರೀಮ್ ತೊಗೊತಿದ್ದೆ ಒಂದು ಅಥವಾ ಎರಡು ಐಸ್ ಕ್ರೀಮ್ ತಿಂತಾಯಿದ್ದೆ ಜಾಸ್ತಿ ಐಸ್ ಕ್ರೀಮ್ ತಿಂತಿದ್ದೆ ಅವಾಗ ಈಗ ಅವಾಗ ಐಸ್ ಕ್ರೀಮ್ ತಿನ್ನೋ ಸ್ಟಾರ್ಟ್ ಆಗಿದ್ದೆ ಅವಾಗ ನಾನು ಅಲ್ಲಿವರೆಗೂ ಐಸ್ ಕ್ರೀಮ್ ತಿಂತಾ ಇರಲಿಲ್ಲ ಪೆಟ್ರೋಲ್ ಹಾಕ್ಸ್ಕೊಳ್ಳೋಕ್ಕೆ ಮತ್ತು ಪೆಟ್ರೋಲ್ ಗಾಡಿ ಪಾರ್ಕ್ ಮಾಡಿದಾಗ ಮುಂದಕ್ಕೆ ಹೋಗ್ತಿದ್ದಲ್ಲ ಅವಾಗ ಅಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಐಸ್ ಕ್ರೀಮ್ ನೋಡ್ಬಿಟ್ಟು ಐಸ್ ಕ್ರೀಮ್ ತೊಗೊಳ್ಳೋ ಸ್ಟಾರ್ಟ್ ಮಾಡಿದ್ದಾರೆ ಗೋಡನ್ ಫಾರ್ಮುಲಾ ಅದು HA4234 ಇರಬೇಕು ಗಾಡ್ ಶ್ಯೂರ್ ಗೋಡನ್ ಫಾರ್ಮುಲಾ ಅವ್ರೇನು ಗೋಡನ್ ಫಾರ್ಮುಲಾ ತೋರಿಸ್ತಾ ಇರೋದು ಅಂದರೆ ಇದು ಬಿಸಿಲಿ ಹುಡುಗನು ಸೊ ಮಲ್ಬಾರ್ ಊಟ ಸಿಗೋದಿಲ್ಲ ಅಂತ ಅಂದ್ಕೊಳ್ತೀನಿ ಈಗ ಟೈಮ್ ಆಗೋಗಿದೆ 6:50 ಇರಬೇಕು ಅವರು 6 ಗಂಟೆಗೆಲ್ಲ ಕ್ಲೋಸ್ ಮಾಡ್ಕೊಂಡು ಹೊರಗಿರ್ತಾರೆ ಸೊ ಅದು ಗೋಡನ್ ಫಾರ್ಮುಲಾ ತೋರಿಸ್ತಾ ಇರೋದು ಬಿಡ್ತಾರೋದು ಲೈಟ್ ಬಿಡ್ತಾ ಇರೋದು ಈಗ ಇನ್ಸೂರೆನ್ಸ್ ಇರ್ತಿಲ್ಲ ಬಂದೈತೆ ಪಲ್ಸರ್ದು ಹೆಡ್ಲೈಟ್ಸ್ ಸರಿ ಇಲ್ಲ ನಂಬರ್ ಪ್ಲೇಟ್ ಕಾಣೋದಿಲ್ಲ ಪೊಲೀಸವ್ರು ಇದನ್ನೆಲ್ಲ ಕೇಳೋದೇ ಇಲ್ಲ ಅವರು ಮ್ಯಾನುಫ್ಯಾಕ್ಚರಿಂಗ್ ಅವರು ಅಷ್ಟೇ ನಂಬರ್ ಪ್ಲೇಟ್ ಕಾಣೋ ಥರ ಗಾಡಿ ನಂಬರ್ ಪ್ಲೇಟ್ ಹಾಕ್ಸೋಕ್ಕೆ ಅವಕಾಶ ಮಾಡ್ಕೊಡಲ್ಲ ಅಲ್ಲಿ ಟೆಸ್ಟರ್ ಮಂಜುನಾಥ್ ಇವತ್ತು ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಊಟ ಗೀಟ ಏನೋ ಇರ್ಬೋದು ಅಂದ್ಕೊಳ್ತೀನಿ ಬಹುಶಃ ಅದಕ್ಕೆ ಇದೆಲ್ಲ ಕಥೆ ನಡೀತಾ ಇರೋದು ಅಥವಾ ಅಲ್ಲೇ ಗಿಲೆ ಮಾಡೋಕ್ಕೆ ಏನಾದ್ರು ಪ್ಲ್ಯಾನ್ ಮಾಡ್ಕೊಂಡವರ ಬೇರೆ ಬಡ್ರೆ ಎಡ್ ಬೀಳ್ತೇವೆ ಬರ್ತಾರೆ ಅದಂತೂ ಗ್ಯಾರಂಟಿ ನಾನು ಬೇರೆ ದೊಡ್ಡ ಎಷ್ಟು ದೊಡ್ಡ ಇಲ್ಲ ಇದ್ದಿರೋ ಮಾತ್ರ ಬಡ್ಡೆಗೆ ಸಾಯಗಟ್ಟ ನೆನೆಸ್ಕೊಬೇಕು ಅಂದ್ಬಿಡಿ ನಾನು ಲೈಟ್ S1064 ಪ್ರಕಾಶ್
ಸಮಾಚಾರ. ಹುಡುಗ ಪ್ರಜ್ವಲಿಸ್ತಾ ಹೋಗೋದು ಇಲ್ಲ ಪ್ರಜ್ವಲಿಸ್ತಾ ಇಲ್ಲ, ಪ್ರಕಾಶಿಸ್ತಾ ಇದ್ದಾರೆ. ಇದು ಒಂದು ಸಫಾರಿ. ಇದೊಂದು ಸರಿ ಹೋಗ್ಬೇಕಂತೆ, ಇದೊಂದು ಸರಿ ಹೋದರೆ ಊಟ ಕೊಡ್ತಾರಂತೆ, ಸಾರಿ ದುಡ್ಡು ಕೊಡ್ತಾರಂತೆ. ಇದೊಂದು ಸರಿ ಹೋಗುತ್ತೆ ಅದೇ ಸಫಾರಿ ಮತ್ತೆ ಹೋಗುವಂತೆ. ಅಂದರೆ ಅಲ್ಲಿ ಆ್ಯಕ್ಚುಲಿ ಊಟ ದುಡ್ಡು ಮಾಡ್ತಾರೆ. ಶಬರೀಶ್ ಗಾಡಿ ಅದು, JK113 ಗಾಡಿ. ಅವ್ರು ಕೊಡ್ತಾರೆ ಇರ್ತಾರೆ, ಅವ್ರು ಇರ್ತಾರೆ ಜೀರಾಗ ಸರ್ಟಿಫಿಕೇಟ್ ಬರ್ತಾರೆ. ಒಟ್ಟಲ್ಲಿ ಆ್ಯಕ್ಚುಲಿ MG 2707 ಇದೆ ಅಲ್ಲಿ ಸರ್. ಸರ್ HQ ಡೈರೆಕ್ಟ್ ಕೊಡ್ಬೇಕಾದ್ರೆ ಕಾಲಲ್ಲಿ ಹೊಡ್ಕೊಂಡು ಹೊಡೆಯೋ ಪ್ಲ್ಯಾನ್ ಒಂದು. ಅಂದರೆ ಕಾಲ್ಗೆ EB 2550 ಗಾಡಿ. ಕಾಲ್ಗೆ ತೋರಿಸ್ಕೊಡೋಯ್ತಾರೆ ಇವಂದು ಯಾರು ಅವ್ರ ಹೆಸರು, ಅದು ಕಡ್ಕೊಳ್ಳೋ ರಮೇಶ. ಆ್ಯಕ್ಚುಲಿ ಅದು ಅವನ ಐಡೆಂಟಿಟಿ ಅಲ್ಲ, ನಮ್ಮದು ಐಡೆಂಟಿಟಿ. ಸೊ ಆ ಬಡ್ಡೆಯಿಂದ ತಗೊಬಿಟ್ಟ, ತೋರಿಸಿ ಅವನಿಗೆ ಇಟ್ಬಿಟ್ರು ಅದನ್ನು. ಅಂದರೆ ಹೇಳೋದು ನಾನು ಆ್ಯಕ್ಚುಲಿ ಸರಿಯಾಗಿ ಗಡ್ಡ ಗಿಡ ತರಿಸಲ್ಲ, ಸೊ ಉದ್ದುತ್ತಾ ಬಿಟ್ಟು ಓಡಾಡ್ತಿರ್ತೀರಲ್ಲ, ಹೀಗಾಗಿ ಬೀಸೆ ಕಚ್ಚೋ ಅಭ್ಯಾಸ ನನಗೆ. ರಿವರ್ಸ್ ಸೈಡ್ ಅದಕ್ಕೆ ಬರ್ತಾ ಇರೋದು ಈ ಗಾಡಿ. ತಮ್ಸಪ್ ಬೇರೆ ತೋರಿಸ್ತಾ ಇರೋದು ಅದೇ ರಿವರ್ಸ್ ಸೈಡ್ ತಮ್ಸಪ್ ಅಂದರೆ ಹೆಡ್ಲೈಟ್ ಅಲ್ಲಿದು ಲೈಟ್ ಬರ್ತಾರೆ. ತಮ್ಸಪ್ ತೋರಿಸೋದಕ್ಕೆ ಅಂದರೆ ಅದೇ ಕಡ್ಕೊಳ್ಳೋ ರಮೇಶ ಊಟ ಸಿಕ್ಕಿಲ್ಲ ಅಂತ. ಕಡ್ಕೊಳ್ಳೋ ರಮೇಶ ಹತ್ರ ಊಟದ ಫ್ಯಾಕ್ಟ್ರಿ ಕಾಸ್ಟ್ಲಿ, ಅದಕ್ಕೆ ಊಟ ಸಿಗುತ್ತೆ ನೋಡೋಣ. 88.88% ಸಿಗೋಲ್ಲ ಊಟ. ತಪ್ಪಿ ಬೆಳಿಗ್ಗೆ ನೇನು ಕೊಟ್ಟಿರೋ ತಿನ್ನೋಕ್ಕೆ ಅಂತ ಹೋಗ್ಕಲಿ ಪಾಪ ಅಂತ ಕೊಡ್ಬೋದು. ಬೆಳಿಗ್ಗೆ ನೆನ್ನೇನು ಕೊಟ್ಟಿಲ್ಲ. ನೆನ್ನೆ ಅರ್ಧ ಪೌಂಡ್ ಬ್ರೆಡ್ಡು, ಅರ್ಧ ಬಾರ್ ಬ್ರೆಡ್ ತಿಂದಿರೋದು ಇಡೀ ದಿವಸ. ಇವತ್ತು ಇಡೀ ದಿವಸ ಅರ್ಧ ಪ್ಲೇಟ್ ರೈಸ್ ಬಾತು, ಅರ್ಧ ಪ್ಲೇಟ್ ಅಲ್ವ ಹೇಳ್ತಿದ್ದಿಲ್ಲ. JP 8425 ಸಾಬಿ. ಆ್ಯಕ್ಚುಲಿ ಅಲ್ಲಿ ಬಿಲ್ಲಿಂಗ್ ಕೌಂಟ್ರ್ ಹತ್ರ ಬಿಲ್ಲಿಂಗ್ ಮಾಡ್ತಾ ಕಂಪ್ಯೂಟರ್ ನೋಡ್ತಾ ನಿಂತಿರೋನು ಇವನು. ಅವನ ಹೆಸರೇನೋ ನನ್ನ ನಾಯಿ ಥರ ಓಡಿಸಿದ್ನಲ್ಲ ಇದರಿಂದ ಆಚೆಗೆ, ಅದೇ ನೆಡ್ಸೋಕ್ಕೋಸ್ಕರದೇ ನಾಯಿ ತೋರಿಸ್ತಾ ಇರೋದು. ಅಂದರೆ ನಾಯಿ ಥರ ಓಡಿಸಿದ ಅವಳ ಅಂಗಡಿಯಿಂದ ಅಂತ ನಾನು ಹೇಳ್ತಿರ್ತೀನಲ್ಲ ಅವಾಗ ಸಾಬ್ರು ಒಬ್ಬ ಸಾವುನ ಸ್ವಲ್ಪ ನಿಂತಿರೋಂಗಿದೆ. ಅದು ಅವನು ಇದು ಮಾಡ್ತಾ ಇರೋದು, ಕ್ಯಾಶಿಯರ್ ನಿಂತ್ಕೊಂಡು ದುಡ್ಡು ತೆಗಿತಾ ಇರೋದು. ದುಡ್ಡು ತೆಗೆದ ಒಟ್ಟಾರೆ ಕಂಪ್ಯೂಟರ್ನ ಆಪ್ರೇಟ್ ಮಾಡ್ತಿದ್ದಾನೆ ನಿಂತ್ಕೊಂಡು. ಕ್ಯಾಶಿಯರ್ ಇದ್ರ ಹತ್ರ ಚೇರ್ ಹತ್ರ ನಿಂತ್ಕೊಂಡು ಮಾಡ್ತಾ ಇರೋದು. ನಾನು ಏರ್ಪಾಡ್ಗಳು ಕಟ್ಕೊಂಡು ಅಂತ ಹೇಳ್ತು. ಅಲ್ಲ ಪೇಷಂಟ್ಗೆ ಕೊಡಬಾರ್ದು, ಪೇಷಂಟ್ ಹತ್ರ ಮಡಿಸ್ಕೋಬೇಕು. ಅದು ಇಂಡಸ್ಟ್ರಿಯಲ್ ಏರ್ ಬಸ್ ಹಾಕೊಂಡಿದ್ದೆ, ಅದೇನೋ ಹೇಳ್ದ ಬಡಿಗ್ಲೇಬೇಡಿ ಅಂತ ಎಲ್ರಿಗೂ ಹೇಳ್ತಾ ಇದೆ. ಟೇಸ್ಟ್ ಮಾಡೋರಾದರೆ ಬಡಿಗ್ಲೇಬೇಡಿ ಅಂತ ಏನೋ ಹೇಳ್ತಾ ಇದೆ. ಹೊಸದು ನಾಟ್ ರಿಲೇಟೆಡ್ ಮ್ಯಾಕ್ಸ್ ಬಂದಿಲ್ಲ ಬಾಲಗೋಚಿಗಳು. ಪ್ರಕಾಶ್ ಬಾಲಗೋಚಿವ 12K 9023. ಪ್ರಕಾಶ್ ಬಾಲಗೋಚಿ. ಚಿದಂಬರೇಶ್ವರ ಶ್ರೀ ಆನಂದವಲ್ಲಿ ದೇವಸ್ಥಾನ ಗುರು ಹೆಸರು ನೋಡಿಲ್ಲ, ಬರೀ ಚಿದಂಬರ ಅಷ್ಟೇ ಓದಿದ್ದೆ. ಆನಂದವಲ್ಲಿ ದಡ್ಡ ಅದಕ್ಕೋಸ್ಕರನೇ ಇಲ್ಲಿ ಸ್ವಲ್ಪ ಕಿರಿಕ್ ಜಾಸ್ತಿ. ರೇಣುಕಾದೇವಿ ಪ್ರಸನ್ನ, ರೇಣುಕಾ ಸ್ವಾಮಿ ಇವೊಂದು ದರ್ಶನ್ ರೇಣುಕಾ ಸ್ವಾಮಿ. JH 5702 ಹೆಡ್ಲೈಟ್, 5B ಹೆಡ್ಲೈಟು. ಅದು ವೆರಿ ಕ್ಲೋಸ್ ಅಪ್ಪಲ್ಲಿ ಬರ್ತಾನೆ.
ಸ್ಲೀವ್ ಇರ್ಬೇಕು ಅಂದ್ಕೊಳ್ತೀವಿ. ವರ್ಷ ರಾಕಿ ರಾಕಿ ಅದು ರಾಕಿ ಗಾಡಿ ನಂಬರ್ ಓದಬೇಕಾಗಿತ್ತು. ಡಿ ಗಾಡಿ ಅದು ಮಧ್ಯದಲ್ಲಿ ಸೆಟ್ ಕಾಲ ಅಂಥವ್ರಿಗೇನೆ ಇರೋದು ಗೊತ್ತಾಗಲ್ಲ. ಫಾದಿನ್ ಲವ್ ಸ್ಟೋರಿ ಅವರು ಲವ್ ಟೈಟಲ್ಶಿಪ್ಪಲ್ಲಿ ಯಾರೋ ಹುಡುಗಿ ಮದುವೆ ಮಾಡ್ಕೊಂಡು ಬಂದಿರೋಲ್ಲಿ ಎಸ್ ಸಿ ಹುಡುಗಿ ಎಸ್ ಟಿ ಯಾರೋ ಹುಡುಗಿ ಹೊಸಲ್ಲಿ ಮದುವೆ ಮಾಡ್ಕೊಂಡಿದ್ದಾರೆ. ಸೊ ಆ ಹುಡುಗಿ ಏನು ಅಂತ ಬಾಂಬಿವರೇನಲ್ಲ, ಅದು ನೆಗೆಟಿವ್ ಆಗಿ ಹೇಳ್ತಾ ಇದ್ದೀನಿ ಅಥವಾ ಅಂದ ಚಂದದ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಜನ ಏನಾದರೂ ಮಾತಾಡ್ಬೋದು. ಆದರೆ ಅದ್ರ ಬಗ್ಗೆ ಹೇಳ್ತಾ ಇಲ್ಲ, ಇದು ಹೇಳ್ತಾ ಇದ್ದೀನಿ ರಿಯಾಲಿಟಿ. ಸೊ ಇದು ಹುಡುಗಿ ಜೋರದಾಗಿ ಮಿಡ್ಲ್ ಅವರೇಜ್ ಹುಡುಗಿ, ಅದು ಎಸ್ ಸಿ ಹುಡುಗಿ. ಸೊ ಇವನು ಹುಡುಗಿ ಲವ್ ಮಾಡಿಕೊಂಡು ಮದುವೆ ಮಾಡ್ಕೊಂಡು ಕರ್ಕೊಂಡು ಮೈಸೂರಿಗೆ ಹೋಗ್ಬಿಟ್ಟಾನೆ. ಇಲ್ಲಿ ಬಂದು ಪಡಬಾಕ್ ಮಾಡಿಕೊಟ್ಟೆ, ಹೊರಗೆ ಜಾಬಾ ಶೋರೂಮಲ್ಲಿ ಕೆಲಸ ಸಿಕ್ಕಿದೆ, ಅಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಅಂತ ಹೇಳ್ದ. ಸೊ ಫಸ್ಟ್ ದೇವಸ್ಥಾನದಲ್ಲಿ ಊಟ ಮಾಡ್ತಾಯಿದ್ದೆ. ಸೊ ಆಮೇಲೆ ಇದ್ದಿದ್ದಲ್ಲಿ ಚಕ್ಕೆ ಮಿಠಾಯಿ ಆಳು ಮುಳು ತೊಗೊಂಡು ಸೇಲ್ಸ್ ಮಾಡ್ತಾಯಿದ್ದೆ ನಾನು. ಸೊ ಅದಾದಮೇಲೆ ಕೆಲಸ ಸಿಕ್ತು. ಕೆಲಸ ಮಾಡ್ತಾ ಕಿಕ್ಕಾಗ್ಬಿಟ್ಟೆ. ಅಂದರೆ ಈಗ ಎಷ್ಟೋ 35,000 40,000 ಸಂಬಳ ಅಂತ ಹೇಳ್ದ. ನಮ್ಮ ಯೋಗ ಜೊತೆಗೆ 30 ರೂಪಾಯಿ ಸಂಬಳ ಇಲ್ಲ, 30 ರೂಪಾಯಿ 300 ರೂಪಾಯಿ ಸಂಬಳ ಇಲ್ಲ. ಅಂದರೆ ಒಂದು ದಿವಸ ಕೂಲಿ 300 ರೂಪಾಯಿ, ಅದು ಇಲ್ಲ ನಮಗೆ. ಒಲೆ ಊಟ ಇಡೋ ಟೀಮಲ್ಲಿ ಸಿಕ್ಕಿರೋದು ಅನ್ನೋದು ನನ್ನ ಪ್ರಕಾರ. ನನ್ನ ಕೇಳಿದ್ರೆ ಒಲೆ ಊಟ ಇಡೋದು, ಅದಕ್ಕೆ ಸೇಟು ತೋರಿಸ್ತಾ ಇರೋದು ಖುಷಿ. ಹುಡುಗ ಸೇಟು ಅವನು, ಅವ್ರ ಅಪ್ಪ ಅಮ್ಮ ಮನೆಯಿಂದ ಈಚೆ ಆಗ್ತಾರೆ. ನನ್ನ ಕೇಳಿದ್ರೆ ಅವ್ರ ಅಪ್ಪ ಅಮ್ಮ ಮಾಡಿರ್ತಾರೆ. ಆದರೆ ಗೊತ್ತಿಲ್ಲ ಪೆನ್ನಿಂದ ಯಾವ್ಯಾವ ಡೀಲ್ಗಳಿರ್ತದೆ ಏನೋ ಯಾರಿಗೆ ಗೊತ್ತು. ಒಳ್ಳೆ ಊಟ ಟೀಮಲ್ಲಿ ಮಗ ಕ್ರೆಡಿಟ್ ತಗೊಳ್ಳಿ ಅಂತ ಅಪ್ಪ ಅಮ್ಮ ಈಚೆ ಹಾಕಿದ್ರು. ಅದು ಗೊತ್ತಿಲ್ಲ. ಯಾರತ್ತಿಂದ ಟೀಮಿಗೆ ಸೇರಿಸಲ್ಲ. ನನ್ನ ಟೀಮಿಗೆ ಯಾಕೆ ಸೇರಿಸಲ್ಲ ಅಂದರೆ ವೆರಿ ಮೇಜರ್ ರೀಸನ್, ಅವ್ನು ನನಗೆ ಹೆಲ್ಪ್ ಮಾಡಿಲ್ಲ, ನಾನೇ ಹೆಲ್ಪ್ ಮಾಡಲಿ ಸಾಕ ಸಿಂಪಲ್ ಅಷ್ಟೇ. ಬಲಬಾರ್ದು ತೊಗೊಬತ್ತಾ ಇದ್ದೀರಲ್ಲ. ಸೊ ಲ್ಯಾಟಿವ್ ಹುಡುಗಿರು ಯಾವುದೋ ಫುಟ್ಪಾತ್ ಮೇಲೆ ಟ್ರೋಫಿ ಇಟ್ಬಿಟ್ಟು ಫೋಟೋ ಹೊಡ್ಕೊತಾರೆ. ಅದೇನೋ ನೆಗೆಟಿವ್ ಪಾಸಿಟಿವ್ ಅದಾರೆ ಗೊತ್ತಿಲ್ಲ. ಅವತ್ತಲ್ಲಿ ಏನೋ ಒಂದು ಸ್ಟೇಟ್ ಬರ್ತಾರೆ ಅಷ್ಟೇ. ಫುಟ್ಪಾತ್ ಮೇಲೆ ಟ್ರೋಫಿ ಇಟ್ಬಿಟ್ಟು ತೊಗೋತಾ ಇರೋದು, ಫೋಟೋ ಹೊಡ್ಕೊತಾ ಇರೋದು. ಅದು ಯಾವುದೋ ವರ್ಲ್ಡ್ ರೆಕಾರ್ಡ್ ಬ್ರೇಕ್ ಮಾಡಿರ್ಬೇಕು ಬಹುಶಃ. ಇದು ವರ್ಲ್ಡ್ ರೆಕಾರ್ಡ್ ಬ್ರೇಕ್ ಮಾಡಿ ಇವಾಗ ತಾನೇ ಅವ್ರ ಹೆಸರು ಹಾಕಿರ್ಬೇಕು ಪೇಪರಲ್ಲಿ. ಸೊ ಅದಕ್ಕೋಸ್ಕರ ಫೋಟೋ ಹೊಡ್ತಾರೆ ಅವರು. ಕವಿದಳ ಕಂದಲ ಬಾಲಗೋಚಿಗಳು ಕಿಶೋರರು ಫುಟ್ಪಾತ್ ಮೇಲೆ ಸೈಕಲ್ ಇಟ್ಕೊಂಡ್ಬಂದರು. ರೋಡ್ ತೆಗೀದ್ ಬೇಡ, ಕಾಯ್ಕೊಂಡು ಇರ್ತಿರ್ತಾರೆ ಬಂದೆ. ಅದು ಯಾರು ಮಾತಾಡಿಸ್ತಿದ್ರು. ಆ್ಯಕ್ಚುಲಿ ನೋಡ್ಬೋದು 53 8 Y 9 6 5 53 ಎಸ್ 53 ಅದು ನಾಶಕರವಾದ ಇದು ಈ ಕಾರ್ನರಲ್ಲಿ ಕ್ರೀಕ್ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಅಲ್ಲಿ ಎಕ್ಸ್ಪೆಕ್ಟ್ ಮಾಡಿಲ್ಲ. ಹಿಂದ್ಗಡೆ ಅಲ್ಲಿ ಕಬ್ಬಿದಳ ಕದ್ದ ಒಬ್ಬ ಸಿಕ್ತ ಅಂತ ಹೇಳಿದ್ರು ಸೈಕಲಲ್ಲಿ, ಇದೇ ರೋಡಲ್ಲಿ ಡೆಡ್ ಎಂಡಲ್ಲಿ. ಸೊ ಅಲ್ಲಿ ಕ್ರಾಸ್ ಮಾಡ್ಕೊಂಡು ಬಂದು ಈ ರೋಡ್ ಈ ಕಾಂಪೌಂಡ್ ಇದೆ, ಈ ಕಾಂಪೌಂಡ್ ಆ ಕಡೆ ಎಂಡ್ ಬರ್ತಲ್ಲ, ಆ ಎಂಡ್ ಹತ್ರ ಒಬ್ಬ ಸಿಗರೇಟ್ ಸೇತಾ ಇದ್ದಿದ್ದ. ಸಿಗರೇಟ್ ಅಲ್ಲ ಬೀಡಿ ಲೋಡಕ್ಕೆ ಬಾಲ್. ಸೊ ಅವ್ರ ಜೊತೆ ಕಿರಿಕ್ ಆಯಿತು. ಆ್ಯಕ್ಚುಲಿ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸಡನ್ ಸಿಗ್ತಾರೆ ಅಂತ ಇನ್ನೊಬ್ಬ. ರೋಡ್ ಬ್ಲಾಕ್ ಮಾಡ್ಕೊಂಡಿರೋದು ಬಹುಶಃ ಅದು ಮಾಡೋದ ಹೇಗಿರೋ ಸ್ಪೇಸ್ ಇದೆ ಸಿಕ್ಕಾಬಿಟ್ಟೆ ಮೊಬೈಲಲ್ಲಿ. ವೆಬ್ಸೈಟ್ ಇಂಟರ್ನೆಟ್ ಇದೆ, ಅಪ್ಲೋಡ್ ಮಾಡೋಣ.
ಪಾಸ್ವರ್ಡ್ ಏನಾದ್ರು ಚೇಂಜ್ ಆಗೋದ್ರೆ ಆರ್ಗನೈಸ್ಡ್ ಇಲ್ಲ ಅದೇನು ಗೊತ್ತಾ ಬರ್ತಿದ್ದು ಆಟೋ ಇದೆ ಹಿರಿಯ ನಾಗರಿಕೆ ಹುಡುಗರಿಗೆ ಉಚಿತ ಅಂತ ಬರ್ತಿದೆ. ಕವರ್ ಮಾಡಬೇಕು ಮುಖ ಕವರ್ ಆಗಿದೆಯೋ ಏನೋ ಗೊತ್ತಿಲ್ಲ. ಫ್ರೇಮಿಂಗ್ ಮಾಡಿದ್ದೀನಿ ಒಟ್ಟಲ್ಲಿ ಫಿಯರ್ ಅಂತೆ 11EE447 ಫಿಯರ್ ಅಂತ ಟಿ ಶರ್ಟು ವೇರ್ ಅದ ಫಿಯರ್ ವಿಯರ್ ಇದೆ ವೇರ್ ಫಿಯರ್ ಅಲ್ಲಿ ಫ್ರೀ ಫಾರ್ ಚೆನ್ನಾಗಿ ಹಿರಿಯರ ನಾಗರಿಕರಿಗೆ ಉಚಿತ ಅಂತ ಇದೆ. ಅದೇ ಹುಡುಗ ಕ್ರಿಯೇಟ್ ಮಾಡಿದ್ದು ಆ್ಯಟಿಟ್ಯೂಡ್ ಅಂದರೆ ಹಿರಿಯ ನಾಗರಿಕ ಅಂದರೆ ನಾನೇ ಅವ್ರು ಎಟ್ಟಾರದು ಅಂದರೆ ದಿನ ವಯಸ್ಸಾಗಿ ಹೋಯ್ತಾ ಬದುಕ ಹಿರಿಯ ನಾಗರಿಕ ಸೊ ದಿನಿಗೆ ಫ್ರೀ ಆಗಿ ಕೊಡ್ತೀವಿ ಅಂತ ಅವ್ರು ಅವ್ರಿಗೆ ಆ್ಯಕ್ಟಿವಿಟಿ ಹಾಕ್ಬಿಡೋದು. ಅದಕ್ಕೆ ಅದು ಫುಲ್ ಸ್ಟೈಲಾಗಿ ಬಂದಿತ್ತು. ಅಂದರೆ ನಾನು ಹೆವಿ ಹೆಂಗಾಗಿದ್ದೀನಿ ನೀನು ಬದುಕ ಸೊ ದಿನಿಗೆ ಫ್ರೀ ಆಗಿ ಕೊಡ್ತೀವಿ ಅಂತ ಆ್ಯಕ್ಟಿವಿಟಿ ಮಾಡಿದ್ದೆ. ಖರಾಬ್ KS740 ಇರಬೇಕು ಬಾಲಗಚ್ಚೆ ಇಲ್ಲ ಅವ್ರ ಬಾಲಗಚ್ಚೆ JD263 ಸಮಥಿಂಗ್ ಎಲ್ಲ ಓದಕ್ಕಂತೂ ಆಗಿಲ್ಲ. ಸ್ಮಾರ್ಟ್ ವಾಚ್ ಅಂತ ತಗೋದ ಏನೋ ಬರ್ಬೋದು ತಗೋದ ಬೆಸ್ಟ್ ಅಂತ. JC7573 ಇರಬೇಕು ನಾಟ್ ಶೋರ್ ನಂಬರ್ ಕಿತ್ತೋಗಿದೆ ಅದು. ಅದು ಯಾರು ಗೊತ್ತಾ ದನ ಓಡಿಸ್ತದಲ್ಲ KG JK ಗ್ರೌಂಡಲ್ಲಿ ದನ ಬೇಯಿಸ್ತದಲ್ಲ ಅವನು ಕ್ಲಿಕ್ ಮಾಡ್ಕೊಂಡಿದ್ದು ಇವ್ರ ಕಡೆಯವರ JK ಗ್ರೌಂಡಿಂದ ಹೊಡೆದೋರ್ಸಾಗಿ ಬಂದಿರಲ್ಲ ಇವ್ರ ಕಡೆಯವರ ಕಂಪ್ಲೀಟ್ಗೆ ರಿಜಿಸ್ಟರ್ ಮಾಡಿದ್ದಾರೆ. ರಾಗ್ಬೇ ಮುಂಬೈ ಗಾಡಿ ನಂಬರ್ ಓದೋಕ್ಕಾಗಲ್ಲ ಸ್ಲ್ಯಾಂಟ್ ಆಗಿದೆ. ಪೊಲೀಸರು ಇದ್ರ ಬಗ್ಗೆ ಎಲ್ಲ ಕೇಳಲ್ಲ. ಅವ್ರಿಗೆ ಲಾಭ ಯಾವುದು ಅಲ್ಲಿ ಮಾತ್ರ ಕೈ ಹಾಕ್ತಾರೆ. ಲಾಭ ಇಲ್ಲದ ಕಡೆ ಸುಮ್ಮನೆ ಸೀರೆ ಬಿಟ್ಬಿಡೋದು. ಹಿಡಿತಾರೆ ಬೇಕಾದ್ರೆ ಹಿಡಿಯಲ್ಲ ಅಂತೇನಿಲ್ಲ, ಹಿಡಿತಾರೆ ಕಾಸು ಇಸ್ಕೊಂಡು ಕಳಿಸ್ಬಿಡ್ತಾರೆ. ಆರ್ಗನೈಸ್ಡ್ ಹೌದು. ಅದೇನು ಕಥೆ ಇದೆ ಮತ್ತೆ ಇದಕ್ಕೆ ಹೋಗುತ್ತಾ ಶೆಡ್ಯೂಲ್ಗಪ್ಪ ಹೆಲ್ಪ್ ಕೇಳುವಂತ ರಾಜಶೇಖರನು ಇದ್ದಾನೆ. ರಾಜಶೇಖರನ ಹತ್ರ ಹೆಲ್ಪ್ ಕೇಳುವಂತ ಬಾಲಗಚ್ಚ ಸ್ಟೋರಿ ಏನಂದರೆ ಹಾಗೆ ಇದೆ. ಸ್ಟೋರಿ ಏನಂದರೆ ನೆನ್ನೆ ಬರೀ ಒಂದು ಸ್ವಲ್ಪ ಅದು ಬಿಡ್ತಿರೋದು ನೆನ್ನೆ 1 ಪೌಂಡ್ ಬ್ರೆಡ್ ಅಂತ ಲೆಕ್ಕ ಇಟ್ಕೊಳ್ಳಿ. ಹಿಡಿದಿರ ಅಷ್ಟೊತ್ತಿದ್ದಿರೋದು. ಇವತ್ತು ಬೆಳಗ್ಗೆ ಅರ್ಧ ಪ್ಲೇಟ್ ರೈಸ್ ಬಾತು, ಸಾಯಂಕಾಲ ಅರ್ಧ ಪ್ಲೇಟ್ ರೈಸ್ ಬಾತು. ಆ ರೈಸ್ ಬಾತಲ್ಲಿ ಬರೀ ಅಕ್ಕಿ ಬಿಟ್ಟರೆ ಬೇರೆ ಇನ್ನೇನು ಇರಲ್ಲ. ಅದಕ್ಕೆ ಹೋಗಿ ಅವ್ರ ಹತ್ರ ರಾಜಶೇಖರ ಹತ್ರ ಅವ್ರ ಶೆಡ್ಯೂಲ್ ಹತ್ರ ಕೇಳಿ ಅಂತ ಆಟಿಟ್ಯೂಡ್ ಬ್ರೇಕ್ ಮಾಡ್ತಿದ್ದಾರೆ. ಹೋಗಿ ಕೇಳಿ ಅಂತ RS ಗಾಡಿ ಪಲ್ಸರ್ RS ಗಾಡಿ ಕೊಡಿ ಆ ಕಡೆ ಹೋಗಲ್ಲ. ನಂಬರ್ ಓದೋಕ್ಕಾಗಲ್ಲ, ಹೋಗಲ್ಲ ಅಲ್ಲಿಗೆ. ಪುಡ್ಸಭೆ ಬಾಲಗಚ್ಚಿ ಇದು. ಆ ಕಡೆ ಜೇಡಿ ಕವರ್ ಇಲ್ಲಿ ಕವರ್ ಆಗಿದೆ ಅಂದರೆ ಇಲ್ಲಿ ಬಾಕ್ಸ್ ಹೊಡೆಯುತ್ತೆ. ಇದು ಬಾಕ್ಸ್ ಹೊಡೆಸ್ಕೊಳ್ಳಿ ಅಂತ ಬಂದಿದ್ದು. ಯೂಸ್ ಲೌಡ್ ಆ್ಯಂಡ್ ಆರ್ಗನೈಸ್ಡ್ ಹೆರಿಟೇಜ್ ಇರೋ ನಾಗರಿಕ. ಸೌತೆಕಾಯಿ ಹೆಲ್ಮೆಟ್ ಹೇಮಂತು
ಹೆವಿ ಹವಾ ಯಾಕಲ್ವ ಹೌದು ಹೆಲ್ಮೆಟ್ ಹೇಳಬೇಕು ಸಾಕಾಗುತ್ತೆ. JW6053 ಒಡೆ ಹಾಕ್ಸ್ಬೇಕು. ಗಾಡಿಗೆ ಬರೋದಕ್ಕಾಗಲ್ಲ, ಎಲ್ಲ ಸಾಧ್ಯವಾದಾಗ ನೋಡ್ಕೋಬೇಕು. ಪೂರ್ತಿ ಆರ್ಗನೈಸ್ ಇರೋದೆಲ್ಲ ಆರ್ಗನೈಸ್ ನೋಡಿ ಡಿಸ್ಕೈ ಇವರು ಅಷ್ಟೇ ಪ್ರೇಮಿಗಳು ಹೆಲ್ಮೆಟ್ ಬಂತು ಮುಖ ಕ್ಲಿಯರಾಗಿ ಕವರ್ ಆಗಿರುತ್ತೆ ಅಷ್ಟು ಒಳಗೆ ಅಂತಂದು ಅದು ಬೇಕಂತ ಆಗ್ಬಿಟ್ಟು ಹಿಂದಿಗೆ ಬರ್ತಾನೆ ತಿಳ್ಕೊಂಡು ಇತ್ತಿತ್ತಲ್ವ ಕವರ್ ಮಾಡ್ತೇವೆ. ನಾನು ಅದಕ್ಕೆ ಅವನ ಲಾಂಗ್ ಟೇಬಲ್ ವೀಡಿಯೋ ಕವರ್ ಮಾಡಿದ್ದು ವೆರಿ ಆರ್ಗನೈಸ್ಡ್. ಕುಬದೇಳ ಕತ್ತಲ ಬಾಲಾಗುಚ್ಚಲ್ಲಿ ಹೋಗ್ತಿರವ. ಆ್ಯಕ್ಚುಲಿ ವೇದಿಕೆ ಅಂತ ಗೊತ್ತಿಲ್ಲ. ಆ್ಯಕ್ಸಿಸ್ ಬ್ಯಾಂಕ್ SBI ಬ್ಯಾಂಕ್ ಇದೆ, ಏನಕ್ಕೆ ಗೊತ್ತಿಲ್ಲ ಅಂತಲೇ ಅಥವಾ ಬಗ್ಗೆ ಕ್ರೀಕ್ ಹೊಡೆಯೋ ಸಾಧ್ಯತೆ ಇರುತ್ತೆ. ಇಲ್ಲಿ ಒಂದು ತಲೆ ಬೆಲೆ ಅಲ್ಲೇ ಮಾಡ್ತೀವಿ ಅಂತ ಎದುರಿಸ್ತಾರದು ಅವ್ರಿಗೂ ಹಿಡ್ಕೊಂಡು ವರ್ಕ್ ಮಾಡ್ತಾರಲ್ಲ ಹಿಂಗೆ ಅಲ್ಲೇ ಮಾಡ್ತೀವಿ ಅಂತ ಎದುರಿಸ್ತಾರೆ. ಒಂದು ವರ್ಷ ಅದಕ್ಕೆ ಅಷ್ಟೇ. Organized. Organized. ಪ್ಯಾಕೇಜ್ ಅವ್ರು ಹಿಡ್ಕೊಡೋದಲ್ಲ ಎಲ್ಲ ಆಡ್ಸ್ಕೊಳ್ತಾರೆ. ಈ ಕಡೆಯಿಂದ ಆ ಕಡೆ, ಆ ಕಡೆ ಈ ಕಡೆ ಕಟ್ಕೊಳ್ಳೋ ಸ್ಥಳ ಗೊತ್ತಿಲ್ಲ. ಎಷ್ಟು ಚಂದ ಬಿಸ್ತದೆ ನೋಡಿ ಪೊಲೀಸ್ಗಳ ಹೆಸರಿಗೆ. ಇವರು ಚರಣದ ಬಾಲಗುಚ್ಚಿಗಳು, ಇವರು ದೋಸ್ತ್ ಅಂತ. ಚರಣದ ಬಾಲಗುಚ್ಚಿ ಅವರಲ್ಲ, ಅವ್ರು ದೋಸ್ತ್ ಅಂತ. ಬಜಾಜ್ ಅವೆಂಜರ್ ಸವಾರಿಗಾರರು ಎ ಬಿ ಸೀರೀಸ್ ಓಪನ್. ಏನೋ ಗೊತ್ತಿಲ್ಲ ಸವಾರಿ. ಯಶ್ವಭ ಆ್ಯಕ್ಚುಲಿ ಅವೆಂಜರ್ ಅಂದರೆ ಅವಿಶ್ ಮತ್ತು ಯಶ್ವಭ ಭಾಳ ಗೊತ್ತಿಲ್ಲ. ಟಿಕೆಟ್ ಕ್ರಿಯೇಟ್ ಮಾಡೋದು ಇಲ್ಲ. ಯಶ್ವಭಲ್ಲಿ ಭಾಳ ಗೊತ್ತಿಲ್ಲ, ಮ್ಯಾಕ್ಸ್ ಬಗ್ಗೆ ಭಾಳ ಗೊತ್ತಿಲ್ಲ. ಬರೀ ಇಂಥ ಬಿಟ್ರಿಗುಟ್ ಆಟಗಳು ಆಡೋಕ್ಕೆ ಏನು ಕಮ್ಮಿ ಇಲ್ಲ. ಎಲ್ಲ 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 ML343 ನನಗೆ ಕಷ್ಟವಾದ ರಾಜಕ್ಕೆ ಕಷ್ಟವಾದ. ಸರ್ಕಾರ ಬಸ್ ಭಾಳ ಆಗುತ್ತೆ.
ಯಾರೋ ಉಗಿದಿರೋದು ಆ್ಯಕ್ಚುಲಿ. ಬಹುಶಃ ಅದು ಇದ್ರ ಕತೆ ಇರಬೇಕು, ಮೌಂಟೇನ್ ಡ್ಯೂ ಚಳಿರೋದಿರಬೇಕು, ಯಾವುದೇ ಚಳಿರೋದಿರಬೇಕು, ಅದಕ್ಕೆ ಗೊತ್ತಿರೋದು ಅದು. ಇರೋದೇ ಇರೋದ್ರೆ ಇಲ್ಲಿ ನಂಬರ್ 1 ಖಾಲಿ ಬಿಟ್ಟಿರೋದೇ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋಕ್ಕೋಸ್ಕರ ಕ್ರಿಯೇಟ್ ಮಾಡಿರೋದು. ಲೆವೆಲ್ ಪೊಸಿಷನ್ ಬಿಟ್ಕೊಟ್ಬಿಡ್ತೀವಿ ಅಂತ ಅಲ್ಲಿ ಪ್ರಕಾಶ್ ಎಲ್ಲ ಗೊಚ್ಚಿ ಖಾಲಿ ಇದೆ ಬಿಟ್ಕೊಟ್ಬಿಡ್ತೀವಿ ಅಂತ. ಬಟ್ ನಮಗೆ ಆ್ಯಟಿಟ್ಯೂಡ್ ಅವ್ರ ಆ್ಯಟಿಟ್ಯೂಡ್ ಅಂದರೆ ನಮಗೆ ಎವಿಡೆನ್ಸ್ ಅಷ್ಟೇ, ಬೇರೆ ಏನೂ ಇಲ್ಲ. ಇಲ್ಲಿ ಕುತ್ಕೊಬಿಡ್ತೀವಿ ಅಂತ ಕುತ್ಕೊಂಡು ಬೀಳ್ತಾ ಇರ್ಬೇಕು ಆಯ್ತಾ. Saw that.